ನಮ್ಮ ನಾಗಿರೆಡ್ಡಿ ಸಾರ್ ಅವರು ವೇದಿಕೆಗೆ ಬರಬೇಕು. ನಂತರ ನಮ್ಮ ಸೇವಾದಳದ ಅಧ್ಯಕ್ಷರಾದ ಹಂಪಣ್ಣ ಸರ್ ಅವರು ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ಸಮಯ ಬಹಳ ಕಡಿಮೆ ಇರುತ್ತೆ ಮಾಸ್ಟರ್ಸ್. ಜ್ಞಾನ ಸಂದೇಶವನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಸಿದ್ಧರಾಗೋಣ. ದಯಮಾಡಿ ಯಾರು ಮಾತಾಡಬೇಡಿ, ಸೈಲೆಂಟಾಗಿ ನಿಶ್ಶಬ್ದವಾಗಿದ್ದರೆ ಆ ಒಂದು ಜ್ಞಾನವನ್ನು ತಗೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಯಾರು మాట్లాడಬೇಡಿ, మొబైల్ಗಳನ್ನು ಸ್ವಲ್ಪ సైలెంట్ మోడల్లే ఇర్లి ఉంటున్నాము. ఈ ప్రదేశంలో ఈ గ్రౌండ్లో కాలు పాదం పెట్టిన వాళ్ళందరికీ శాంతత, నెమ్మది, జ్ఞానం చిక్కుతుంది అనే నమ్మకము ప్రతి ఒక్కరిలో వస్తుందన్నమాట. ఈ గ్రౌండ్లో, ఈ పార్కులో ఎవరైతే వస్తున్నారో, వాకింగ్ చేస్తున్నారో, కొంతసేపు కూర్చుంటున్నారు, కొంతసేపు లోపల కూర్చొని ధ్యానం చేసుకుంటున్నారు, వాళ్ళందరికీ కృతజ్ఞతలు చెప్పుకోవాలి. అందరూ ఆరోగ్యంగా శాంతంగా ఉండాలి. శాంతంగా ఉంటుందని ఈ ధ్యానం చేస్తున్నాం మనము. ఎవరి కోసం కాదు, మన కోసం మనం చేసుకుంటున్న ధ్యానము. 18/18 అష్టాదశ శక్తి పీఠంలో కొలతలతో వచ్చింది కదా. అందుకే ఆ శక్తి పవర్ అంటే, పిరమిడ్ పవర్ అంటే తెలుపుతూ ఉందన్నమాట. ఈ పిరమిడ్ చూసి ఎంతోమంది చూసిపోతూ ఉన్నారు. మొన్న ధ్యాన యజ్ఞం వచ్చారు అయ్యప్ప పిండి సార్, దానికి వచ్చి ఎంతమందో చూసుకొని పోతున్నారు. బెంగళూరు నుండి ఏమి, మండ్య నుండి ఏమి, ఎంతమందో వచ్చి చూసిపోతూ ఉన్నారు. బాగుంది, చాలా బాగుంది, ఎనర్జీ బాగుంది అని అందరూ చెప్తున్నారు. అందరూ చెప్పేదే కాదు, మనం కూర్చొని దాని కింద అనుభవం పొందినప్పుడే మనకు తెలుస్తుంది. స్వీట్ తింటే మనము తీయదనం ఎలా మనకు తెలుస్తుందో, అలాగే ధ్యానం చేస్తే నాకు ఏం వస్తుంది, ఏం జరుగుతుంది అని మనకు తెలుస్తుంది. కానీ ఎదుటి వాళ్ళకి తెలియదు. నేను ఇంతకంటే ఏం చెప్పలేరు. అందరూ ధ్యానం చేసుకోపోవాలి, ధ్యానం కావాలి. చుట్టుముట్టంతా ఎన్నో కిలోమీటర్లు ఎనర్జీ వెళ్ళిపోయింది. అందరూ ధ్యానులుగా మారిపోయారు. ఒక నమ్మకము, ఇష్టము, విశ్వాసంతో ధ్యానం చేసినప్పుడే మనం ఏదైనా పొందుతాం మాస్టర్స్, ఏదైనా పొందుతాం. ఎంత కష్టమైనా ఇది చిన్నది, ఇది పెద్దది కాదు, మనకు చిన్నది, ఇది ఏమీ కాదు. జ్ఞానం కోసం, మనకు అనుభవం కోసం వస్తుందని చెప్పుకుంటున్నాను. థ్యాంక్స్ మాస్టర్స్. ಮಾಸ್ಟರ್ಸ್, ಈಗ ನಾಗಿರೆಡ್ಡಿ ಸಾರ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರ ಸಾರ್ಗೊಂದ್ಸಲ ಜೋರಾದ ಚಪ್ಪಾಳೆ. ಈಗ ತಾನೇ ಮೇಡಮ್ ಹೇಳಿದ್ದು ಈ ನಗರಾಭಿವೃದ್ಧಿ ಪಿರಮಿಡ್ ಹೆಂಗೆ ಬಂತು ಅಂತ. 2012ನೇ ಇಸ್ವಿ 2013 ಜನವರಿ 1ನೇ ತಾರೀಕು ಇಲ್ಲಿ ಭೂಮಿ ಪೂಜೆ ಮಾಡಿದ್ದು, ಹೌದಲ್ಲ ಮೇಡಮ್? 2012 ಓಕೆ ಮೇಡಮ್ ಏನು ಹೇಳ್ತಾರೆ, ಹಿಂದಿಂದೆಲ್ಲ ಯಾಕೆ ಹೇಳ್ತಾರೆ ಅಂತ. ಯಾಕಂದರೆ ಇದನ್ನು ನಾವು ತಿಳ್ಕೊಂಡಿರ್ಬೇಕು. ಒಂದು ಪಿರಮಿಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತಂದರೆ, ರಾಜೇಶ್ವರಿ ಮೇಡಮು, ಸುಕನ್ಯಾ ಮೇಡಮ್ ಅವ್ರನ್ನ ಮೊದಲು ಈ ಕಾರ್ಯಕ್ರಮ ಮಾಡುವಾಗ, ಈ ಪಿರಮಿಡ್ ಮಾಡುವಾಗ ಎಷ್ಟು ಕಷ್ಟ ಬಿದ್ದಿದ್ದಾರೆ ಎಂಬುದು ನಮಗೆಲ್ಲರಿಗೂ ತಿಳಿಬೇಕಲ್ಲ. ಸುಮ್ಮನೆ ಪಿರಮಿಡ್ ಬಂದಿದೆ, ಬಂದು ಕುಂತ್ಕೊಂಡು ಧ್ಯಾನ ಮಾಡ್ಕೊಂಡು ಹೋತು ಅಂದ್ರಲ್ಲ. ಅವರು ಭಾಳ ಕಷ್ಟಪಟ್ಟು ಇದನ್ನು ಸಾಧಿಸಿದರು. ಅಷ್ಟು ಇಷ್ಟ ಅಲ್ಲ ಪಾಪ, ಕೋರ್ಟಿಗೆ ಕೂಡ ಅಲೆದಾಡಿ ಈ ಮಹಾನಗರ ಪಿರಮಿಡ್ ಬಂದಿರೋದ್ರಿಂದ, ಇದರಿಂದ ಅವ್ರು ಕಷ್ಟಪಟ್ಟೋದ್ರಿಂದ ಇವಾಗ 10 ಪಿರಮಿಡ್, ಆಲ್ರೆಡಿ 4 ಪಿರಮಿಡ್ಗಳಲ್ಲಿ, ಪಾರ್ಕ್ಗಳಲ್ಲಿ ಪಿರಮಿಡ್ ಬಂದಿದೆ. ಬಸವೇಶ್ವರ ನಗರ 1, ಗಣೇಶ್ ಕಾಲನಿ 1, ಈ ಮಹಾನಗರ ಪಾಲಿಕೆ 3, ಇನ್ನೂ ಒಂದು ಎಲ್ಲಿ ಮೊನ್ನೆ ಸುಮಾ ಮೇಡಮ್ ಅವರು ಒಂದು ಪೂಜೆ ಮಾಡಿದ್ದಾರಲ್ಲ ಗಾಂಧಿನಗರ್ ಪಾರ್ಕ್ ಮೇಲೆ, ಅದಕ್ಕೆ MLA ಭರತ್ ರೆಡ್ಡಿ ಬಂದು 10 ಪಿರಮಿಡ್ಗಳು 10 ಪಾರ್ಕ್ಗಳಲ್ಲಿ ಬರ್ಬೇಕಂತ ಹೇಳಿದ್ದಾರೆ ಅಂತಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು ಎಲ್ಲದರಲ್ಲೂ ಪಿರಮಿಡ್ ಬರ್ತಾವಂತಂದೇಳಿ ನಾವೊಂದ್ಸಲ ಜೋರಾದ ಚಪ್ಪಾಳೆ ಹೊಡೆಯೋಣ.
ಓಕೆ ಮಾಸ್ಟರ್, ನಾವು ಕ್ಲಾಸ್ ಹೇಳ್ಬೇಕಂದ್ರೆ ಜಾಸ್ತಿ ಇಲ್ಲ, ಒಂದು ಸಣ್ಣ ಕತೆ ಹೇಳ್ತೀನಿ. ನಾವೆಲ್ಲರೂ ಏನು ಅಂದ್ಕೊಂತೀವೋ ಆ ಕೆಲಸಗಳೆಲ್ಲ ಮಾಡ್ಕೊಂತ ಇದೀವಿ, ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಬೇಡ್ತಾ ಊರಲ್ಲಿ ಬಂದ, ಓಣೆಯಲ್ಲಿ ಬಂದಾಗ ಅವನು ಮನಸ್ಸಿನಲ್ಲಿ ಅಂದ್ಕೊಂತಿದ್ನಂತೆ, ನಾನು ಇಂಥ ಮನೆ ಕಟ್ಟಿಸ್ಬೇಕು, ಇಂಥ ಶ್ರೀಮಂತ ಆಗಬೇಕು ಅಂತ ಭಿಕ್ಷುಕ ಅಂದ್ಕೊಂಡದಕ್ಕೆ ಆ ಮನುಷ್ಯ ದಿನ ಒಂದು ಸ್ವಲ್ಪ ಭಿಕ್ಷೆ ಬೇಡಿ ಉಳಿಸಿ ಶ್ರೀಮಂತನಾಗಿ ಬಿಡ್ತಾನೆ. ಶ್ರೀಮಂತನಾಗಿ ಒಂದು ಮನೆ ಕಟ್ತಾನೆ. ಎಲ್ಲಿ ಒಂದು ಕಟ್ಟಿದ್ರೆ, ಒಂದು ದೂರ ಕಟ್ಟಿದ್ರೆ ಅವನಿಗೆ ಮತ್ತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಲ್ಲ. 4 ರೋಡ್ ಕಲಿಯಲ್ಲಿ ಅದ್ಭುತವಾದ ಒಂದು ಮನೆ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡ್ತಾನೆ. ಅದು ಕೂಡ ಆಗಿ ಹೋಗ್ತತೆ. ಆ ಸಂಕಲ್ಪ ಮಾಡಿ ಆ ಮನೆ ಮುಗಿದಾಗ ಎಲ್ಲರನ್ನ ಗೃಹ ಪ್ರವೇಶಕ್ಕೆ ಕರೆದಿರ್ತಾನೆ. ಎಲ್ಲರೂ ಇನ್ನು ದೊಡ್ಡ ಶ್ರೀಮಂತ ಅಂದ್ರೆ ಎಲ್ಲರೂ ಕಾಣಿಕೆಗೂ ತಗೊಂಡೋಗಿ ಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಮಾರಂಭ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡಿ ಹೋದ್ಮೇಲೆ ಹೆಂಡತಿ ಮಕ್ಕಳೆಲ್ಲ ಉಡುಗೊರೆಗಳನ್ನ ನೋಡ್ತಾ ಇರ್ತಾರಂತೆ. ಆ ಟೈಮ್ನಲ್ಲಿ ಈತ ವಯಸ್ಸು ಸುಸ್ತಾಗಿರ್ತತಲ್ಲ, ದುಡಿದು ಸಂಪಾದನೆ ಮಾಡಿ ಇನ್ನು ನೋಡೋಣ, ನನಗೇನೋ ಸ್ವಲ್ಪ ಆರಾಮಿಲ್ಲ ಅಂತ ಹೆಂಡತಿ ಮಕ್ಕಳನ್ನ ಮಾತಾಡ್ಸೋಣ ಅಂತಂದು ಹೇಳಿ ಹೋಗ್ತಾರಂತೆ. ಈತನ ಮಾತನ್ನ ಅವ್ರ ಕಿವಿಗೆ ಹಾಕೊಳ್ಳೋದಿಲ್ಲ. ಯಾರು ಏನು ಕೊಟ್ಟಿದ್ದಾರೆ ಅಂತ ಅವ್ರನ್ನ ನೋಡಿ ಹಂಚ್ಕೊಳ್ಳೋದು, ತೆಗೆದಿಳೋದ್ರಲ್ಲಿ ಸರಿ ಹೋಗ್ತಾರೆ. ಈತಗಿನ್ನ ಬೇಜಾರಾಗಿ ಒಂದು ರೂಮ್ನಲ್ಲಿ ಮಲಿಕೊಂಡಾಗ ಒಂದು ಆಕಾಶವಾಣಿ ಮಾತು ಬರುತ್ತೆ, ನಾನು ಹೋಗ್ತೀನಿ ಅಂತ. ಆತ ಏನೋ ಸುತ್ತಮುತ್ತ ನೋಡ್ತಾನೆ, ಯಾರು ಇಲ್ಲ ಅನ್ಕೊಂತಾನ. ಮತ್ತೆ 2ನೇ ಸಲ ನಾನು ಹೋಗ್ತೀನಿ ಅಂತ ಮತ್ತೆ ನೋಡ್ತಾನೆ ಗಾಬರಿಯಾಗಿ, ಏನೂ ಇಲ್ಲ. 3ನೇ ಸಲ ಅಂದಾಗ ಯಾರು ನೀನು ಅಂತ ಕ್ವಶನ್ ಹಾಕಿದ್ರೆ, ಯಾರು ನಿನ್ನೊಳಗಿರ್ತಕ್ಕಂಥ ಆತ್ಮನೇ ನಾನು, ಈಗ ನಾನು ಹೋಗ್ತೇನೆ ಅವನು ಬೇಡ್ಕೋತಾನೆ, ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಮನೆ ಕಟ್ಕೊಂಡಿನಿ, ಬಂದು ಇವತ್ತೊಂದಿನ ಕೂಡ ನಿದ್ದೆ ಮಾಡ್ದಂಗೆ ನಾನು ಹೋಗ್ತೀನಿ ಅಂತೀಯಲ್ಲ ಅಂದ್ರೆ ಅದು ಆಕಾಶವಾಣಿ ಹೇಳ್ತಂತೆ, ನಾನು ನಿನ್ನೊಳಗೆ ಇದ್ದೆ ಇಷ್ಟು ದಿವಸ, ನಾನು ನಿನ್ನನ್ನು ನೋಡ್ಕೊಂಡೆ, ನೀನು ಹಗಲು ರಾತ್ರಿ ದುಡಿದು ನಿನ್ನ ಶರೀರನ ಶುಗರು BP ಇದ್ರಾಗ ಏನು ಇಲ್ಲ, ಇವಾಗ ನಾನು ಇದ್ದಿಲ್ಲ ಏನು ಮಾಡಲಿ, ನಾನು ಹೋಗ್ತಾನಂತ ಹೋಗೇ ಬಿಡ್ತಂತೆ. ಅದಕ್ಕೆ ನಾವೆಲ್ಲರೂ ಇವಾಗ ಇನ್ನ ಜೀವಂತವಾಗಿ ಅದೀವಿ, ಎಲ್ಲರೂ ಪರಮಾತ್ಮ ಸ್ವರೂಪರಾಗಿದ್ದೀವಿ. ನಾವೇನ್ ಅನ್ಕಂತು ಆ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಂತೀವಿ. ಆದ್ರೆ ದೇವರು ಬರೋದ್ರೊಳಗೆ ಭಯ ಪಟ್ಟ ಗುಡಿಗಳಿಗೆ ಓಡೋಗ್ತೀವಿ. ಇದು ನಿಜನಾ ಅಲ್ಲ? ನಿನ್ನೆ ವೈಕುಂಠ ಏಕಾದಶಿಗೆ ಎಷ್ಟು ಜನ ಕ್ಯೂ ಹಿಡಿದಿದ್ರಿ ದೇವಾಲಯಗಳಿಗೆ? ಮತ್ತೆ ಇಲ್ಲಿ ನಾವು ಮಾಡ್ತಾ ಇರೋದೇನು ಧ್ಯಾನ? ಹೌದೇ ಇಲ್ಲ? ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಒಂದು ಭಯ ಒಂದಿದೆ, ನಾವು ದೇವಸ್ಥಾನ ಕೊಡ್ತಾನೆ ಇರ್ತೀವಿ, ಹೌದಲ್ಲ? ಅದಕ್ಕೆ ನಾವು ಇರೋ ಕಾಲಕ್ಕೆ ಆರೋಗ್ಯವಾಗಿ ಆನಂದವಾಗಿ ಇರ್ಬೇಕಪ್ಪ ಅಂದ್ರೆ ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ನಾವು ಕೂಡ್ಬೇಕು, ಹೌದಲ್ಲ? ಕೂತ್ರೆ ಆನಂದ ಆರೋಗ್ಯ ಅವೆರಡು ನನ್ನ ಮಾತವೆ. ಈಗ ನಾವೆಲ್ಲರೂ ದುಡಿತಾ ಇದೀವಲ್ಲ, ಎದಕ್ ದುಡಿತಾ ಇದೀವಿ ಅಂದ್ರೆ ಏನೋ ಒಂದು ವೃತ್ತಿ ಮಾಡ್ತೀವಿ. ಒಂದೇ ಒಂದು ಮಾತು, ಮುಂದೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತಾನೆ ಎಲ್ಲರೂ ದುಡಿತಾ ಇರ್ತೀವಿ. ಸಂಪಾದನೆ ಆಗುತ್ತೆ, ಲಕ್ಷಗಟ್ಲೆ ಕೋಟಿಗಟ್ಲೆ ಆಗುತ್ತೆ. ಇನ್ನ ದುಡಿತಾನೆ ಇರ್ತಾನೆ, ಮನುಷ್ಯ ಉಸಿರು ನಿಂತೋಗ್ತಿರ್ತೆ. ಮೊದಲು ಅನ್ಕೊಂಡಿರೋದೇನು, ಮುಂದೆ ನಾವು ಬೇಸಿರ್ಬೇಕು, ನಮ್ಮ ಮಕ್ಕಳು ಬೇಸಿರ್ಬೇಕಂತ ಅನ್ಕಂತ ದುಡಿತೀವಿ. ಕೋಟಿಗಟ್ಲೆ ಆದ್ರೆ ಕೂಡ ಇನ್ನ ದುಡಿತಾನೆ ಇರ್ತೀವಿ, ಉಸಿರು ನಿಂತೋಗ್ತದೆ. ಯಾವಾಗ ಬೇಸಿರ್ತೀವಿ? ಅದಕ್ಕೆ ನಮ್ಮ ಸುಭಾಷ್ ಪತ್ರಿ ಅವ್ರು ಹೇಳ್ಕೊಟ್ಟ, ದಿನ ಒಂದು ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ರಿ ಅಂತ. ಅನುಭವಿಸಿದ್ರೆ ನಾವೇ ಅಲ್ಲ. ಶ್ರೀಮಂತ ಆದ್ಮೇಲೆ ಅವ್ರಿಗೆ 3 ಫ್ರೀಯಾಗಿ ವಜ್ರಗಳು ಸಿಗ್ತವೆ. ಎಂತ ವಜ್ರಗಳಂದ್ರೆ ದುಡ್ಡು ಕೊಟ್ಟಿರೋದಲ್ಲ ಅಂತ ವಜ್ರಗಳು ಸಿಗ್ತವೆ. ಮೊದಲನೇದು, ನಾನು ಇಷ್ಟು ಕಷ್ಟಪಟ್ಟು ದುಡ್ದೀನಿ, ನನ್ನ ಮಕ್ಕಳೇನನ್ನ ಹಾಳು ಮಾಡ್ತಾರೆ ಏನಂತ ಮೊದಲನೇ ಚಿಂತೆ, ಹೌದಲ್ಲ? ಮೊದಲನೇ ಚಿಂತೆ ಫ್ರೀಯಾಗಿ ಬರ್ತೈತಿದು. ಇನ್ನು 2ನೇದು, ಇಷ್ಟು ದಿವಸ ನಾನು ಬಿಸಿಲು ಮಳೆ ಗಾಳಿ ಅಂತ ಹೊರಗೆ ಹೋಗಿ ದುಡ್ದಿನಪ್ಪ, ಇವಾಗ ಎಲ್ಲಿಗೆ ಹೋಗೋದೇನೋ ದುಡ್ಡು ಐತಲ್ಲ, ಒಂದು 10 ಜನಕ್ಕೆ ಕೊಡೋನು, ಇನ್ನ ಚೆನ್ನಾಗಿರ್ಬೇಕಂತ ಕೊಡ್ತಾನೆ. ಆ ಬಡ್ಡಿ ಕೊಡ್ತಾನೆ. ಆ ಬಡ್ಡಿ ಗಂಟು ಬರ್ತತೆ ಇಲ್ಲ ಅಂತ 2ನೇ ಚಿಂತೆ ಫ್ರೀಯಾಗಿ ಬರ್ತತೆ, ಹೌದಿಲ್ಲ? ಇದೆಲ್ಲ ಆದ್ಮೇಲೆ ಎಲ್ಲ ಆಸ್ತಿನ ಕೂಡಿಟ್ಕೊಂಡು ಸುಮ್ಮನೆ ಒಂದು ರೂಮ್ನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಅದನ್ನ ಕಾಯ್ಬೇಕಾಗಿರೋದು 3ನೇ ಚಿಂತೆ. ಅದಕ್ಕೆ ನಾವು ಯಾವತ್ತು ಬೇಸಿರೋದಿಲ್ಲ. ದಿನ ಇದ್ದಾಗ 24 ಗಂಟೆ 1 ಗಂಟೆ ಪತ್ರಿ ಸಾರ್ ಹೇಳ್ದಂಗೆ ಆರಾಮಾಗಿ ಕುಳಿತುಕೊಳ್ಳೋಣ. ವಯಸ್ಸಾದ್ಮೇಲೆ ಎಲ್ಲವೂ ಬಂದಿರ್ತಾವ. ಅವಾಗ ಮಕ್ಕಳನ್ನ ಕರೆದು ಕೋಟಿಗಟ್ಟಲೆ ಸಂಪಾದಿಸಿದ್ರೆ ಕೂಡ ಹೋಗೋ 100 ಕೋಟಿ ತಗೊಂಡೋಗಿ ಆರೋಗ್ಯ ತಗೊಂಬ ಅಂತ ಕಳ್ಸೋಣ. ಎಲ್ಲೇನ ಅಂಗಡಿ ಸಿಗ್ತದ ಆರೋಗ್ಯ? ಬೇಡ. ಇದನ್ನೆಲ್ಲ ಕಾಯ್ಕೊಂಡು ಕುಂತು ನಿದ್ದೆ ಇಲ್ಲ, ಆನಂದ ಇಲ್ಲ. ಆನಂದ ತಗೊಂಬ ಅಂತ ಮಕ್ಕಳನ್ನ ಕಳ್ಸೋಣ. ಎಷ್ಟೋ 100 ಕೋಟಿ ಕೊಟ್ಟು ಆರೋಗ್ಯ ಸಿಗ್ತದ ಅಂಗಡಿಯಾಗ? ಅವೆರಡು ಹೊರಗಿಲ್ಲ, ಆಲ್ರೆಡಿ ನಮ್ಮೊಳಗಿದಾವೆ. ಅವನ್ನ ಅನುಭವಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಪತ್ರಿ ಸಾರ್ ಹೇಳ್ದಂಗೆ 24 ಗಂಟೆಗೆ 1 ಗಂಟೆ ನಾವು ಧ್ಯಾನ ಮಾಡ್ಕೊಂತಿದ್ರೆ ನಾವು ದೇವರಾಗ್ತು ಅಂತೇಳಿ ಈ ಅವಕಾಶ ಕೊಟ್ಟದ ಮಹಾನಗರ ಪಾಲಿಕೆ ಸುಕನ್ಯಾ ಮೇಡಮ್ ಅವ್ರಿಗೂ, ರಾಜೇಶ್ವರಿ ಮೇಡಮ್ ಅವ್ರಿಗೂ,
ಲಲಿತಾ ಮೇಡಮ್ ಅವ್ರಿಗೆ. ಮಾಸ್ಟರ್ಸ್, ಅದ್ಭುತವಾದ ಜ್ಞಾನ ಸಂದೇಶವನ್ನು ಕೊಟ್ಟ ನಾಗಿರೆಡ್ಡಿ ಸಾರ್ಗೆ ಜೋರಾದ ಚಪ್ಪಾಳೆ. ಇವತ್ತು ಸಾರು ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಯಿತೋ ಅಷ್ಟು ವರ್ಷದ ಪಿರಮಿಡ್ಗಳು ಅವರು ಪ್ರತಿಯೊಬ್ಬರು ಅವರು ಸಹಕಾರದಿಂದ ಬೇಕಾದಷ್ಟು ಪಿರಮಿಡ್ಗಳು ನಿರ್ಮಾಣ ಮಾಡಿದ್ದಾರೆ ನಾಗಿರೆಡ್ಡಿ ಸಾರು. ನಮ್ಮ ಪಿರಮಿಡ್ ಮಾಡಬೇಕಾದ್ರೂ ಕೂಡ ಬೇಕಾದಷ್ಟು ಮಾಸ್ಟರ್ಸ್ ತನೋ ಮನ ಧನದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ. ಈಗ ಇನ್ನೊಂದು ಅವಕಾಶ ಹಂಪಣ್ಣ ಸಾರು ಸೇವಾದಳದ ಅಧ್ಯಕ್ಷರು ಅವರೊಂದು 2 ನಿಮಿಷ ಮಾತಾಡಬೇಕಾಗಿದ್ದೀನಂತೆ. ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮಗೂ ಮತ್ತು ಅವರ ಕುಟುಂಬಕ್ಕೂ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಹೊಸದೈವ ಕುಟುಂಬ ಆತ್ಮ ಬಂಧುಗಳು ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಅತಿ ಅದ್ಭುತವಾಗಿ ನಾವೆಲ್ಲರೂ 90% ಧ್ಯಾನ ತಿಳ್ಕೊಂಡಿರೇ ಇರ್ತೀವಿ. ಏನೋ ಒಂದು 10% ಇವತ್ತು ಬಂದಿರೋರು, ನಿನ್ನೆ ಬಂದಿರೋರು, 3 ತಿಂಗಳಿಂದ ಬಂದಿರೋರು ಇರ್ಬೋದು. ಈಗ 2025ರಲ್ಲಿ ನಮಗೆ ಒಂದು ಸಂದೇಶ ಏನಂದರೆ, ಪ್ರತಿ ಸ್ಕೂಲಲ್ಲಿ ಹೋಗಿ ಧ್ಯಾನವನ್ನು ಕಲಿಸ್ಬೇಕು. ಪ್ರತಿ ಮಕ್ಕಳಿಗೆ ಪ್ರತಿದಿನ ಒಂದು 10 ನಿಮಿಷ ಧ್ಯಾನ ಇರಬೇಕು ಅನ್ನೋದು ಮೂಲ ಒಂದು ಸಂಕಲ್ಪ. ಡಿಸೆಂಬರ್ 29ನೇ ತಾರೀಕು ಕೈಲಾಸಪುರಿ ವೇದಿಕೆ ಮೇಲೆ ಸಂಕಲ್ಪ ಆಗಿದೆ. ಮತ್ತು ಆ ಸಂಕಲ್ಪನ ನಮ್ಮ ಕರ್ನಾಟಕದಾದ್ಯಂತ ಬಳ್ಳಾರಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಪ್ರತಿಯೊಂದು ಸ್ಕೂಲಲ್ಲಿ ತಮ್ಮ ತಮ್ಮ ಸಮಯವನ್ನು ತಗೊಂಡು ಆ ಸಮಯನ ಸದುಪಯೋಗ ಮಾಡಿಕೊಂಡು ಆ ಟೀಚರ್ಸ್ಗೆ, ಆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ ಇದ್ದ ದಿನ ಹೋಗಿ ಆ ಪೇರೆಂಟ್ಸ್ಗೆ ನಾವು ಧ್ಯಾನವನ್ನು ಹೇಳ್ಕೊಟ್ರೆ ಧ್ಯಾನ ಜಗತ್ತು ಸಂಪೂರ್ಣ ನೋಡೋದಕ್ಕೆ ನಮ್ಗೆ ಈಜಿ ಆಗ್ತದೆ. ಯಾಕಂತಂದರೆ ನೋಡಿ, ಈ ಪಿರಮಿಡ್ ಬಂದಿದ್ದಕ್ಕೆ ಈ ಕಾಂಪೌಂಡಲ್ಲಿ ಇಷ್ಟು ಜನ ಬಂದು ಕೂತ್ಕೊಂಡು ಇವತ್ತು ನಾವು ಇಲ್ಲಿ ಆನಂದಿಸ್ತಾ ಇದ್ದೀವಿ, ವೀಕ್ಷಿಸ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಆನಂದ. ಮತ್ತು ಅಂಥ ಒಂದು ಅತಿ ಅದ್ಭುತವಾದ ಒಂದು ಕಾರ್ಯಕ್ರಮ ಈ ವರ್ಷ. ಎಲ್ಲೇ ರಿಲೇಷನ್ ಇರಲಿ, ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬರಿಗೆ ಹೇಳ್ರಿ, ಸ್ಕೂಲಲ್ಲಿ ಹೋಗಿ ಸ್ವಲ್ಪ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ರಿ ಅಂಥೇಳಿ. ಮತ್ತು ಟೀಮ್ ವರ್ಕ್ ಕೂಡ ಮಾಡಿಕೊಂಡು ಮಾಡ್ಬೋದು. ಒಂದು 18 ಜನ ಒಂದು ಸ್ಕೂಲ್ಗೆ ಟೀಮ್ ವರ್ಕ್ ಮಾಡಿಕೊಂಡು ಅದನ್ನು ಮಾಡೋಣ. ಆ ರೀತಿ ನಾವು ಬೆಳೆಸ್ಕೊಂತ ಹೋಗೋಣ. ಮೊನ್ನೆ ನಾವು ಅಯ್ಯಪ್ಪ ಪಿಂಡಿ ಸಾರ್ ಬರ್ತಾರಂತಂದರೆ ಪ್ರತಿ ಸ್ಕೂಲಲ್ಲಿ ಹೋಗಿ ಪ್ರತಿ ಸ್ಕೂಲಲ್ಲಿ ಪರ್ಮನೆಂಟ್ ಕೊಟ್ಟು ಬಂದಿದ್ದೀವಿ. ಮತ್ತು ನಮ್ಮ ಬಸವರಾಜೇಶ್ವರಿ ಸ್ಕೂಲಲ್ಲಿ ನಮ್ಮ ಶಿಲ್ಪಾ ಮೇಡಮ್ ಇದ್ದರೆ ನಾವು ಅಲ್ಲಿ ಹೋಗಿ ನಮ್ಮ ಡಾಕ್ಟ್ರು ಮಹಿಪಾಲ್ ಸಾರು ಅವ್ರಿಗೆ ಕೊಟ್ಟರೆ ಆ ಸ್ಕೂಲ್ನ ಬಸ್ಸನ್ನು ಕೂಡ ಅವರು ಬೆಳಗಿನ ಜಾವ ಅಷ್ಟೊತ್ತಿಗೆ ಬಸ್ಸನ್ನು ಕಳಿಸ್ಕೊಟ್ಟಿದ್ರು ರೈಲ್ವೆ ಸ್ಟೇಷನ್ನಿಂದ ಕಲ್ಯಾಣ ಮಂಟಪಕ್ಕೆ. ಪ್ರತಿ ಸ್ಕೂಲವರು ಪ್ರತಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ನಾವು ಹೋಗಿ ಧ್ಯಾನವನ್ನು ಮಾಡೋದಕ್ಕೆ ಅವಕಾಶ ಹೋಗ್ಬೇಕು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್. ಇಷ್ಟು ಜನ ಬಳ್ಳಾರಿನಲ್ಲಿ ನಾವು ಇದ್ದಿದ್ದಕ್ಕೆ ಆ ಧ್ಯಾನ ನಾದ ಯಜ್ಞ ನಮ್ಮ ಬಳ್ಳಾರಿಗೆ ಬಂದಿದೆ. ಯಾಕಂತಂದರೆ ಯಾವ ಮೂಲೆಯಲ್ಲೇ ಒಂದು ದೊಡ್ಡ ಲೈಟ್ ಹಾಕಿದರೆ ಜಗತ್ತು ಬಳ್ಳಾರಿ ಎಲ್ಲ ಬೆಳಕು ಕಾಣ್ತದೆ. ಹಾಗೆ ಇಲ್ಲಿ 2 ಲೈಟ್ ಇದ್ದಾವೆ. ಈ 2 ಲೈಟ್ ನಮ್ಮೆಲ್ಲರಿಗೂ ಬೆಳಕು ತೋರಿಸ್ತವೆ. ಹಾಗೆ ನಾವು ಧ್ಯಾನ ಕಲಿತಿರೋರು ಎಲ್ಲರೂ ಪ್ರತಿ ಸ್ಕೂಲಲ್ಲಿ ಹೋಗಿ ಧ್ಯಾನ ಹೇಳ್ಕೊಡೋಣ. ಮತ್ತು ಸಮಯ ಇದ್ದರೆ ಧ್ಯಾನ ಪ್ರಚಾರ ಮಾಡೋಣ. ಶಾಕಾಹಾರಿ ರ್ಯಾಲಿನಲ್ಲಿ ಭಾಗವಹಿಸೋಣ. ಮತ್ತು ಎಲ್ಲರೂ ಪಿರಮಿಡ್ ಕಟ್ತಾ ಇದ್ದರೆ ಆ ಪಿರಮಿಡ್ಗಳಿಗೆ ಚಂದ ಎತ್ಕೊಡೋದಾಗಲಿ, ಚಂದ ಕೊಡೋದಾಗಲಿ, ಯಾರು ಕೊಡೋರಿದ್ದಾರೆ ಅವರಿಗೆ ತಿಳಿಸೋಣ. ಮತ್ತು ಇಂಥ ಒಂದು ಅತಿ ಅದ್ಭುತವಾದ ಒಂದು ಧ್ಯಾನ ಜ್ಞಾನ ಅದ್ಭುತವಾಗಿ ನೀವೆಲ್ಲರೂ ಧ್ಯಾನ ಕೂತ್ಕೊಂಡಾಗ ನಮ್ಮ ಶಿವಪ್ಪ ಸಾರ್ ಹಾಡು ಹಾಡಿದರು. ಎಲ್ಲರಿಗೆ ಅದನ್ನು ಕೇಳಿಸ್ಕೊಂಡಿರ್ತೀರಿ. ಆ ಧ್ಯಾನದಿಂದ ನಮಗೆ ಏನೇನು ಲಾಭ ಇದ್ದಾವೆ, ಏನಿಲ್ಲ ಎಲ್ಲ ಪತ್ರಿ ಸಾರ್ ಹಾಡು ಹಾಡಿದ್ದಾರೆ. ಯೂಟ್ಯೂಬಲ್ಲಿ ಹೋದರೆ ಎಲ್ಲವೂ ಸಿಗ್ತವೆ. ನಮಗೆ ಎಕ್ಸ್ಪೀರಿಯೆನ್ಸ್ ಇರೋವು, ಮಾಸ್ಟರ್ ಮಾತಾಡಿರೋವು, ಪತ್ರಿ ಸಾರ್ ಮಾತಾಡಿರೋವು ಎಲ್ಲವೂ ಸಿಗ್ತವೆ. ಹೆಚ್ಚಿನ ಸಮಯ ನಾವು ಧ್ಯಾನಕ್ಕೆ ಕೊಡೋಣ. ಈಗ ಅವಲೇ ಡೆಲ್ಲಿನಲ್ಲಿ ಲಾಕ್ಡೌನ್ ಆಗ್ತದೆ. ಮತ್ತೆ ಏನೋ ಯಾವಾಗ 25 ವರ್ಷ ಹಿಂದೆ ಈ ಕಾಯಿಲೆ ಬಂದಿತ್ತಂತೆ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಔಷಧ ಸಿಗೋದಿಲ್ಲ ಅಂತಕ್ಕಂಥ ಒಂದು ಮೆಸೇಜನ್ನು ಕೂಡ ನಾವು ಓದಿ. ಮತ್ತು ನಾವು ಧ್ಯಾನಿಗಳು ಎಲ್ಲರಿಗೆ ಧೈರ್ಯವಾಗಿ ಅದು ಬಂದಂಗೆಲ್ಲ ಮಾಂಸಾಹಾರಿಗಳನ್ನ ಶಾಕಾಹಾರಿಗಳನ್ನಾಗಿ ಮಾಡ್ತೀವಿ, ಮಾಂಸಾಹಾರಿಗಳನ್ನ ಬಿಡ್ರಿ, ಇಂಥ ರೋಗಗಳೆಲ್ಲ ಹೋಗ್ತವೆ ಅಂತ ಹೇಳೋದಕ್ಕೆ ನಮಗೆ ದೊಡ್ಡ ಅವಕಾಶ ಇದೆ. ನಾವೆಲ್ಲರೂ ಆ ಪ್ರಚಾರವನ್ನು ಹೆಚ್ಚು ಮಾಡೋಣ. ಆ ಪ್ರಚಾರದಲ್ಲಿ ನಿಮಗ್ನರಾಗೋಣ. ಪತ್ರಿ ಸಾರ್ ಲಾಕ್ಡೌನಲ್ಲಿ ಒಂದೇ ಮಾತು ಹೇಳಿದರು, ಬೇರೆ TV ಚಾನಲ್ಗಳೆಲ್ಲನ್ನು ಆಫ್ ಮಾಡಿರಿ, PMC ಚಾನಲನ್ನು ಒಂದೇ ನೋಡ್ರಿ ಅಂತ.
ಯಾಕಂದರೆ ಬೇರೆ ಬೇರೆ ಚಾನಲ್ಗಳಾಗಿ ಈ 3-4 ಗುಂಡು ಬಿಡೋದು, ಅಲ್ಲಿ ರೋಗ ಬಂತು, ಇಲ್ಲಿ ರೋಗ ಬಂತು, ಅಲ್ಲಿ ಬೈ ಬಿಡಿಸಿ, ಇಲ್ಲಿ ಬೈ ಬಿಡಿಸಿ ಏನೇನೋ ಮಾಡ್ತಾರೆ. ನಮ್ಮ PMC ಚಾನಲಲ್ಲಿ ಧ್ಯಾನ ಮಾಡಿ ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಆ ಲೋಕದಲ್ಲಿ ಹೋಗಿದ್ದೆ, ಈ ದೇವರು ಬಂದರು, ಆ ದೇವರು ಬಂದರು, ಎಲ್ಲ ಹೊರಟೋಗ್ತದೆ, ನಾವು ಧ್ಯಾನ ಮಾಡೋಣ ಅಂತ ಹೇಳಕ್ಕಂಥ ಮಾತುಗಳು PMCಯಲ್ಲಿ ಇದ್ದಾವೆ. ಹೆಚ್ಚು PMCನ ನೋಡೋಣ, ನಮ್ಮ ಅನುಭವಗಳನ್ನೆಲ್ಲ PMCನಲ್ಲಿ ಹಂಚ್ಕೊಳ್ಳೋಣ. ಮತ್ತು ನಾವು ಬಳ್ಳಾರಿನಲ್ಲಿ ಕೂಡ ಅದ್ಭುತವಾಗಿ ನಮ್ಮ ಶಶಿಕಲಾ ಮೇಡಮ್ ಅವರು ಜೂಮ್ ಸೆಷನ್ ನಡೆಸ್ಕೊಂಡು ಹೋಗ್ತಾರೆ. ಅನುಸೂಯ ಮೇಡಮ್ಮು ಮತ್ತು ದೇವರಮ್ಮ ಮೇಡಮ್ಮು, ರಾಜೇಶ್ವರಿ ಮೇಡಮ್, ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ PMCನ ನೋಡ್ಕೊತಾರೆ. ಬಳ್ಳಾರಿ PMCನ ಜೂಮ್ ಸೆಷನು ಎಲ್ಲರೂ ಜೂಮ್ನಲ್ಲಿ ಜಾಯ್ನ್ ಆಗ್ರಿ. ಮನೆಯಲ್ಲೇ ಇದ್ದು ಜೂಮಲ್ಲಿ ಜಾಯ್ನ್ ಆಗ್ರಿ. ಯಾರಿಗೇನ ರಿಲೇಷನ್ ಇದ್ರು ಕೂಡ ಜೂಮಲ್ಲಿ ಜಾಯ್ನ್ ಆಗ್ರಿ. ಅವರೇ ಹೇಳ್ಕೊಡ್ತಾರೆ, ನಾವು ಹೇಳ್ಕೊಡ್ತಿದ್ರು ಕೂಡ. ಮತ್ತು ಅಂಥ ಒಂದು ಕಾರ್ಯಕ್ರಮ ಬಳ್ಳಾರಿನಲ್ಲಿ ಅದ್ಭುತವಾಗಿ ನಡೀತಾ ಇದೆ. ನಿರಂತರ ಮಾಡೋಣ. ನಿರಂತರ ಇರೋದ್ರಿಂದ ಏನು ಸಿಗ್ತದೆ ನಮಗೆ ಅಂದರೆ ಆನಂದ ಸಿಗ್ತದೆ. ಮತ್ತು ನಮ್ಮ ಮಸ್ಕಿ ಸಾರ್ ಬಂದರು, ಸೀನಿಯರ್ ಮೋಸ್ಟು, ಜೋರಾಗಿ ಚಪ್ಪಾಳೆ ಹೇಳೋಣ. ಮಸ್ಕಿ ಸಾರ್ ಇಲ್ಲೇ ವೇದಿಕೆ ಬರಬೇಕು ಅಂತೇಳಿ ನಾವೇ ಕರೆದ್ಬಿಡ್ತೀವಿ. ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳೋಣ. ನಮಗೆ ಬಳ್ಳಾರಿನಲ್ಲಿ ಮೊಟ್ಟ ಮೊದಲಿಗೆ ಮಾಸ್ಟರ್ಸ್ಗಳಾಗಿ, ಧ್ಯಾನಿಗಳಾಗಿ ಹೆಂಗೆ ಚಂದ ಕೇಳಬೇಕು ಅನ್ನೋರು ಕೂಡ ಕಲಿಸಿರ್ತಕ್ಕಂಥ ಗ್ರೇಟ್ ಮಾಸ್ಟ್ರು ನಮಗೆ ಮಸ್ಕಿ ಸಾರು. ಯಾಕಂದರೆ 2007ರಲ್ಲಿ ತಿರುವಣ್ಣಾಮಲೆಗೆ ನಾವು ಸಾರಿಂದ ಹೋಗಿ ಕಲೆಕ್ಷನ್ ಮಾಡಿ ಅವ್ರ ಜೊತೆಗೂಡಿ ಒಂದು ಲೋಡ್ ಹಾಕಿ, ನಾವು 160 ಕ್ವಿಂಟಾಲ್ ಅಕ್ಕಿ ಬಳ್ಳಾರಿಯಿಂದ ಹೋಯ್ತು. ನಿಜವಾಗ್ಲೂ ಆ ಗ್ರೇಟ್ ವರ್ಕು ನಮ್ಮ ಮಸ್ಕಿ ಸಾರ್ದು. ಎಲ್ಲ ಕಡೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಮನೆಗಳಿಗೆ ಹೆಂಗೆ ಬೇಡಬೇಕು, ಹೆಂಗೆ ರೊಕ್ಕ ಕೇಳಬೇಕು, ಹೆಂಗಿಲ್ಲ ಏನು ಎಲ್ಲ ತಿಳಿಸ್ಕೊಟ್ರು. ಪಿರಮಿಡ್ ಕಟ್ಟೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಆ ಜ್ಞಾನವನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅವರು ಬಂದಿದ್ದಕ್ಕೆ ಇವತ್ತು ನಮಗೆ ಈ ವೇದಿಕೆಗೆ ಕಳೆ ಬಂದಿದೆ ಅಂತ ಹೇಳ್ಬೋದು. ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಗರಾಭಿವೃದ್ಧಿ ಧ್ಯಾನ ಕೇಂದ್ರದ 3 ಮಾತೆಯರು, ಆದಿಶಕ್ತಿಗಳು, ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳ್ಬೋದು. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಮತ್ತೊಂದು ಸರ್ತಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಧ್ಯಾನ ಮಾಡೋಣ. ಮತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು. ವಿಶೇಷವಾಗಿ ಏನೋ ಒಂದು ಹೇಳೋದೇನಿದೆ ಅಂದರೆ, ನಾಳೆ 13, 14, 15 ಸಂಕ್ರಾಂತಿ ಸಂಭ್ರಮಗಳಿದ್ದಾವೆ. 14ನೇ ತಾರೀಕು ಕೊಟಾಲು ಕುರ್ತಿನಿ ಹತ್ರ ಇರ್ತಕ್ಕಂಥ ಕೊಟಾಲಲ್ಲಿ ಪಿರಮಿಡ್ ವಾರ್ಷಿಕೋತ್ಸವ ಇದೆ. ಮತ್ತು 17ನೇ ತಾರೀಕು ವೆಂಕಟಾಪುರದಲ್ಲಿ ಪಿರಮಿಡ್ ವಾರ್ಷಿಕೋತ್ಸವ, ರಾಂಪುರ ಹತ್ರ ಇರ್ತಕ್ಕಂಥ ವೆಂಕಟಾಪುರದಲ್ಲಿ ಶಾಖಾಹಾರಿ ರ್ಯಾಲಿ ಇದೆ. ಇನ್ನೂ ವಿಶೇಷವಾಗಿ ನಮ್ಮ ಬಳ್ಳಾರಿನಲ್ಲಿ ಈ ಹೊಸ ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗಾಶ್ರಮ ಅಂತೇಳಿ ಅಲ್ಲಿ ಮಹಿಳಾ ಧ್ಯಾನೋತ್ಸವ ಅಂತ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಕೂಡ ಶಾಖಾಹಾರಿ ರ್ಯಾಲಿ ಮತ್ತು ಧ್ಯಾನ ಸತ್ಸಂಗ ಇರುತ್ತೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಹುಣ್ಣಿಮೆ ದಿವಸ, ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಸಿದರಗಡ್ಡೆಯಲ್ಲಿ ಶಾಖಾಹಾರಿ ರ್ಯಾಲಿ ಇರ್ತದೆ. ಮತ್ತು ಮುಂಜಾನೆ ಹೋಗಿ ಹೆಚ್ಚು ಧ್ಯಾನವನ್ನು ಮಾಡಿಕೊಂಡು ಹುಣ್ಣಿಮೆ ದಿವಸ, ಮತ್ತು ಇವತ್ತೇ 3ನೇ ದಿನ ಹುಣ್ಣಿಮೆ ಮುಂಚೆ, ಹುಣ್ಣಿಮೆ ಆದಮೇಲೆ 3 ದಿವಸ ಹೀಗೆ ಧ್ಯಾನ ಮಾಡೋದಕ್ಕೆ 7 ದಿವಸಗಳು ಮಾಡಿಕೊಡ್ರಿ ಅಂತ ಪುತ್ರ ಸರ್ ಹೇಳಿದ್ದಾರೆ. ಇವತ್ತೇ ನಮಗೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. 3ನೇ ದಿನ ಹುಣ್ಣಿಮೆ ಇದೆಯಲ್ಲ ಅದಕ್ಕೆ. ಮತ್ತು ಜನವರಿ 26ನೇ ತಾರೀಕು ಉಮಾಮಹೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ, 27ನೇ ತಾರೀಕು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವ, ಮತ್ತು 26ನೇ ತಾರೀಕು ನಮ್ಮ ಬೀಸ್ಲಹಳ್ಳಿನಲ್ಲಿ ಆತ್ಮಜ್ಞಾನ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವ. ಇವೆಲ್ಲವೂ ಇದ್ದಾವೆ ಎಲ್ಲವೂ. ಮತ್ತು ಇವು ನಮ್ಮ ವಾಟ್ಸಪ್ಪಲ್ಲಿ ಸಂದೇಶಗಳನ್ನು ಮಾಸ್ಟರ್ಸ್ ಕಳಿಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಆ ವಾಟ್ಸಪ್ಗಳನ್ನು ನೋಡ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ಸಮಯ ಇದೆ ಅಲ್ಲಿ ಹೋಗಿ ಕೊಡೋಣ. ನಮ್ಮ ಸಮಯ ಕೊಟ್ಟರೆ ಸಾಧನೆ ಆಗ್ತದೆ. ಅದೇ ನಮಗೆ ಜ್ಞಾನ ಬರ್ತದೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸೇವಾ ಅಧ್ಯಕ್ಷರಾದ ಹಂಪಣ್ಣ ಸಾರು ಎಲ್ಲೆಲ್ಲಿ ಪಿರಮಿಡ್ಗಳಿದೆ, ಎಲ್ಲಿ ಪಿರಮಿಡ್ಗಳ ವಾರ್ಷಿಕೋತ್ಸವ, ಹುಣ್ಣಿಮೆ ಧ್ಯಾನ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಅವರು ಇವಾಗೆಲ್ಲ ಲೋಕ ಸಂಚಾರಗಳೆಲ್ಲ ಮಾಡ್ತಿರ್ತಾರೆ. ಅವರು ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಸೇವಕರಾಗಿ ಹೋಗ್ತಾರೋ, ಎಲ್ಲಿ ಅಧ್ಯಕ್ಷರಾಗಿ ಹೋಗ್ತಾರೋ, ಎಲ್ಲಿ ಅತಿಥಿಗಳಾಗಿ ಹೋಗ್ತಾರೋ ನಮಗೆ ಗೊತ್ತಿರಲ್ಲ.
ಅಷ್ಟು ಅವ್ರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಜ್ಞಾನ ಕೊಟ್ಟಿದ್ದಕ್ಕೆ ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆ. ಈಗ ನಂತರ ಮಸ್ಕಿ ಸರು ಈ ಪಿರಮಿಡ್ ನಾವು ಮಾಡಬೇಕು ಮತ್ತು ಪಿರಮಿಡ್ಗೆ ಸಾರ್ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದಕ್ಕೆ ಮಸ್ಕಿ ಸಾರ್ ನಮಗೆ ಬಹಳ ಬೆಂಬಲ ಕೊಟ್ಟರು. ಯಾಕಂದರೆ ಆ ಸಮಯ ಕರೋನಾ ಸಮಯದಲ್ಲಿ ನಾವು ಯಾವ ರೀತಿ ಇದನ್ನು ಉದ್ಘಾಟನೆ ಮಾಡ್ತೀವಿ, ಎಲ್ಲರನ್ನ ಸೇರಿಸ್ತೀವಿ ಅನ್ನೋದೊಂದು ಬಹಳ ಇದು ಆ ವಿಷಯ ನಮಗೆ ಯಾವ ರೀತಿ ನಾವು ಎಲ್ಲರಿಗೆ ಹಂಚಬೇಕು, ಎಲ್ಲರನ್ನೂ ಇಲ್ಲಿ ಒಂದು ಸೇರಿಸ್ಬೇಕು ಅನ್ನೋದು ನಮಗೆ ಸ್ವಲ್ಪ ಇದಾಗಿತ್ತು. ಆದರೆ ಇದಕ್ಕೆ ಮಸ್ಕಿ ಸಾರ್ ಭಾಳ ಬೆಂಬಲ ಕೊಟ್ಟರು. ಪತ್ರಿಜಿ ಸಾರ್ ಇಲ್ಲಿ ಕರ್ಕೊಂಬಂದು ಉದ್ಘಾಟನೆ ಮಾಡಿ ಆ ಕರೋನಾ ಸಮಯದಲ್ಲಿ ಗ್ರೌಂಡ್ ಎಲ್ಲ ತುಂಬಿಸಿದ್ರು. ಅದಕ್ಕೆ ಸಾರ್ಗೊಂದ್ಸರಿ ಜೋರಾದ ಚಪ್ಪಾಳೆ. ಅವರು ಒಂದೆರಡು ನಿಮಿಷ ಸಂದೇಶ ಕೊಡಬೇಕಾಗಿ ವಿನಂತಿ. ಎಲ್ಲ ಧ್ಯಾನಿಗಳಿಗೆ ವಂದಿಸುತ್ತಾ ನಾನು ತೆಲುಗಿನಾಗ ಮಾತಾಡ್ತೀನಿ. ತೆಲುಗುలో బాగా మాట్లాడతాను నేను. ಅಲ್ಲಮ್ಮ ನಮ್ಮ ತೆಲುಗು ಇವಾಗ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯೇ ದೇಶ ಭಾಷೆಲದ್ದು ತೆಲುಗು ಲೆಸ್ಸ ಅಂತ ಹೇಳಿದ್ದಾನೆ. ಮತ್ತೆ ಇನ್ನೇನಪ್ಪ ನೀವು ಅದೇ ಹೇಳಿದಾನ ఆయన చెప్పినాడు. ಯಾರು ನಮ್ಮ ಹಂಪಿ ಸಿರಿಗನ್ನಡ ಬಾರಿಸು ಕನ್ನಡ ಜಿಲ್ಲೆ ಬಾರಿಸು ಕನ್ನಡ ಜಿಲ್ಲೆ ಧ್ಯಾನ ನೀವೇ, ಧ್ಯಾನ ಮಾಡುವವರು ನೀವೇ, ಧ್ಯಾನ ಫಲವನ್ನು ಹೊಂದುವವರು ನೀವೇ. ಯಾರಾದರೂ ನಿಯತ್ತಿನಿಂದ ಚಿತ್ತಶುದ್ಧಿಯಿಂದ ಧ್ಯಾನ ಮಾಡ್ತಾರೋ ಅವರೆಲ್ಲರಿಗೆ ನನ್ನ ಪರವಾಗಿ ನಮ್ಮ ಕರ್ನಾಟಕ ಅಧ್ಯಕ್ಷರಾದ ಹೆಸರು ಮಾಡ್ತಾಯಿದ್ದೀನಿ ಹರಿಶಂಕರ್ ಪರವಾಗಿ ಮತ್ತು ನಮ್ಮ ಗುರುಗಳು, ನನ್ನ ಅತ್ಯಂತ ಪ್ರೀತಿ ಗುರುಗಳು ಆದ ಬ್ರಹ್ಮಶ್ರೀ ಪತ್ರಿಜಿ ಅವರ ಪರವಾಗಿ ನಿಮ್ಮೆಲ್ಲರನ್ನ ಅಭಿನಂದಿಸ್ತೀನಿ. ನೀವು ಧ್ಯಾನ ಮಾಡೋಕು ಬೇರೆ ಏನು ಮಾಡಕೂಡ್ದು, ಬೇರೆ ಏನು ರಾಜಕೀಯ ಮಾಡಕೂಡ್ದು. ನಾವು ಪಿರಮಿಡ್ ಯಾರೋ ರೊಕ್ಕ ಕೊಟ್ಟಿರ್ತಾರೆ, ಪಿರಮಿಡ್ ಕಟ್ಟಿರ್ತೀವಿ, ಕೋಟಾನುಗಟ್ಟಲೆ ರೊಕ್ಕ ಕಲೆಕ್ಟ್ ಮಾಡಿದ್ವಿ, ಅದು ಆಯಿತು. ಊಟ ಹಸಿವಿದ್ದವರೆಗೂ ಊಟ ಕೊಟ್ಟರೆ ಹೊಟ್ಟೆ ತುಂಬ ಮೇಲೆ ಸಂಕಟ ಬರ್ತದೆ. ಬೇರೆಯವ್ರ ಮೇಲೆ ಏನು ನೀವು ರಾಜಕೀಯ ನಡೆಸಿದಂಗ ನಮ್ಮ ಧ್ಯಾನ ಸೆಂಟರ್ಗಳೆಲ್ಲ ಚೆನ್ನಾಗಿ ಧ್ಯಾನ ಮಾಡಬೇಕು. ನೀವು ಬೇರೆ ಏನು ಕೆಲಸ ಮಾಡಬಾರ್ದು. ಧ್ಯಾನಂ ಸರ್ವರೋಗ ನಿವಾರಣಿ, ಧ್ಯಾನ ಸಕಲ ಭೋಗ ಕಾರಣಿ, ಧ್ಯಾನಂ ನಿತ್ಯ ಜ್ಞಾನ ಪ್ರಸಾದಿನಿ. ಅದೇ ಪ್ರಿನ್ಸಿಪಲ್ ನಮಗೆ ಪತ್ರಿಜಿ ಯಾವತ್ತೂ ಅದು ಮಾಡ್ರಿ ಇದು ಮಾಡ್ರಿ ಅಂತ ಇಲ್ಲ. ಧ್ಯಾನಂ ಚೈರ ಬಾಗುಂಟ ಹೊಂದೇವಣ ಆದಾಗ ಧ್ಯಾನ ಅಂದರೆ ಅಷ್ಟು ಪ್ರೇಮ ಇಲ್ಲ. ಇದ್ದಾನೆ ಏನಾಗಲಿ ನಿಮ್ಮೆಲ್ಲರಿಗೂ ನಿಮ್ಮ ಪಕ್ಕೆಲ್ಲ ಕುಂತಿರ್ತಾನೆ ಇವಾಗ, ಹೌದಾ? ನೀವು ಆ ಫೀಲ್ ಆಗ್ತೀರಿ. ಪತ್ರಿ ಸರ್ ಹೇಳ್ತೀರಿ ನಮ್ಮ ಪಕ್ಕದಲ್ಲಿ ಇದ್ದಂಗೆ ಫೀಲ್ ಆಗ್ತೀವಿ. ಅದಕ್ಕೆ ನಾವು ಧ್ಯಾನ ಮಾಡ್ತಿದ್ರೆ ನಮ್ಮ ಕರ್ಮಗಳನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ನಮ್ಮ ಕರ್ಮಗಳೇನಿದೆ ವಿಧಿ ಅಂತೀವಲ್ಲ ನಾವು, ಪ್ರಾಪ್ತ ಮುನ್ನೋ ಚೋಟ ಫಲ ಮೇಲೆ ದಕ್ಕರು ಅಂತ ಹೇಳ್ತೀವಲ್ಲ, ಅದೆಲ್ಲ ಇಲ್ಲ. ಧ್ಯಾನ ನೀನು ಮಾಡ್ತಿದ್ರೆ ಒಂದು 4 ಪ್ರಿನ್ಸಿಪಲ್ಸ್ ಇದ್ದಾವೆ, ಅದನ್ನು ನೀನು ರೂಪಾಂತರಗೊಳಿಸ್ಕೋಬೋದು. ಕಷ್ಟಗಳನ್ನು ಸುಖಗಳಾಗಿ, ನಷ್ಟಗಳನ್ನು ಲಾಭಗಳಾಗಿ, ಇವೆಲ್ಲ ನಾವು ರೂಪಾಂತರಗೊಳಿಸ್ಕೊಬೇಕಾ ಧ್ಯಾನ ಸಹಕರಿಸ್ತದೆ. ನಿನ್ನೆ ಸ್ವಾಮಿಯವರು ಬಂದಿದ್ರು ಇಲ್ಲಿ, ಎಲ್ಲಿ ಬಸವಸ್ಥಾನಗಿಂದ ಪ್ರವಚನ ಮಾಡುವಾಗ ಅದಕ್ಕೆ ಲೋ ಬಿ ಪಿ ಆಗಿಬಿಟ್ಟೈತೆ. ಮೈಕ್ ಕೊಟ್ಟರು, ಮೈ ಮರ್ಬಿಟ್ಟು ಮಾತಾಡಿದ್ರೆ ಬಿ ಪಿ ಹೆಚ್ಚಾಯಿತು, ಬ್ಯಾಲೆನ್ಸ್ ಆಗಿಬಿಟ್ಟು ಹೇಳಿದ್ರು ಅವರು. ನಾನು ಧ್ಯಾನ ಮಾಡ್ತಿದ್ದದಕ್ಕೆ ನನ್ನ ಬಿ ಪಿ ಕಂಟ್ರೋಲ್ ಆಗ್ತಾ ಇದೆ, ಅದಕ್ಕೆ ನೀವು ಕೂಡ ಧ್ಯಾನ ಮಾಡಿರಿ ಅಂತ ಹೇಳಿದ್ರು ಅವರು. ಇದಕ್ಕೆ ಅಷ್ಟು ಮಹತ್ವ ಇದೆ. ಓಶೋ ಕೂಡ ಹೇಳಿದ್ರು, ಓನ್ಲಿ ಮೆಡಿಟೇಷನ್, ನಿನ್ಗೆಂಥ ಕಷ್ಟ ಇರಲಿ ನೀನು ಧ್ಯಾನದಿಂದನೇ ಬೇಸ್ ಬೆಳ್ತೀನಿ, ಧ್ಯಾನದಿಂದನೇ ನೀನು ಚೆನ್ನಾಗಾಗ್ತೀವಿ ಅಂತ ಅವ್ರು ಹೇಳಿದರು. ನಾವು ಕೇಳಿದ್ವಿ, ಅವ್ರನ್ನ ಪಾಲಿಸಿದ್ವಿ. ಮತ್ತು ಇವತ್ತು ಬಂದಿದ್ದಾರೆ, ಇದನ್ನ ಹೆಂಗೆ ನೀವು ರೂಪಾಂತರ ಕಳ್ಸ್ಕೊಂತೀರಾ? ನನ್ನ ಕರ್ಮ ಏನು ಮಾಡ್ತೀಯಪ್ಪ ದೇವ್ರು ಅದೇ ಮಾಡ್ಯಾನ ಅಂತ ಅನ್ಕೋಬೇಡ್ರಿ. ಅದಕ್ಕೆ 4 ಪ್ರಿನ್ಸಿಪಲ್ ಇದ್ದಾವೆ. ಈ ವಿಧಿನ ನೀವು ರೂಪಾಂತರಗೊಳಿಸೋಕು ಅಂದರೆ
ಈ ಪ್ರೆಸೆಂಟ್ನಲ್ಲೇ ಮಾಡಬೇಕು, ವರ್ತಮಾನದಲ್ಲೇ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಎರಡನೇದು ವಿಧಿ ಹೆಂಗೆ ಬರ್ತತೆ, ಯಾರು ನಾವೇ ಸೃಷ್ಟಿಸ್ಕೊಂತೀವಿ ಮೇಡಮ್. ಮಹಿಳಾ ಧ್ಯಾನ ಇದರಲ್ಲ, ಎಲ್ಲರೂ ನಾವೇ ಸೃಷ್ಟಿಸ್ತೀವಿ. ನಮ್ಮ ಆಲೋಚನೆಗಳು, ನಮ್ಮ ಒಳ್ಳೆವು ಕೆಟ್ಟವು, ಮತ್ತು ನಮಗೆ ಇಷ್ಟವಾದ್ದು అయిష్టವಾದ್ದು ಇವೆಲ್ಲ ಸೇರ್ಕೊಂಡು ನಮ್ಮ ವಿಧಿನ ನಾವು ರೂಪಾಂತರಗೊಳಿಸ್ಕೊಂತೀವಿ. ಅದಕ್ಕೆ ಧ್ಯಾನವನ್ನು ಇದನ್ನು ಹೋಗ್ಬೇಕು ಅಂದರೆ ನಮಗೊಂದು ಇದು ಬೇಕು. ಏನು ಬೇಕು? ಒಂದು ಧ್ಯಾನ ಬೇಕು. ಅದು ಯಾವ ಧ್ಯಾನನೂ ಆಗಲಿ, ಮೊತ್ತಕ್ಕೆ ಧ್ಯಾನ ಬೇಕು. ಆ ಧ್ಯಾನದಿಂದಲೇ ನಾವು ಅದನ್ನು ಸರಿಪಡಿಸ್ಕೊತೀವಿ. ಇನ್ನೊಂದು ಲಾಸ್ಟ್ ಏನಂದರೆ, ನಾವೆಲ್ಲರೂ ಇಲ್ಲಿ ಸೇರಿದ್ದೀವಲ್ಲ, ಎಲ್ಲರ ತಂದೆ ಒಬ್ಬನೇ. ಅದಕ್ಕೆ ಅವನ ಕುಲ ಇಲ್ಲ, ಹೆಣ್ಣಿಲ್ಲ, ಹೆಣ್ಣು ಗಂಡ ಇದೆ, ಕುಲ ಇಲ್ಲ, ಜಾತಿ ಇಲ್ಲ, ಏನಿಲ್ಲ, ಎಲ್ಲರೂ ಸಮಾನೆ. ನೀನು ಮುಂದಕ್ಕೆ ಹೋದಂಗೆಲ್ಲ ನಿಮ್ಮ ತಾತನವ್ರು ಮುತ್ತಾತನವ್ರು ಎಲ್ಲರೂ ಇನ್ನೂ ಮುಂದಕ್ಕೆ ಹೋದಂಗೆಲ್ಲ ನಮ್ಮ ತಂದೆ ಒಬ್ಬನೇ, ಅವನೊಬ್ಬನೇ ಸೃಷ್ಟಿ ಮಾಡಿದ್ದು ದೇವರು. ಅವನಿಂದ ಪ್ರಾಡಕ್ಟ್ಸ್ ನಾವೆಲ್ಲ ನಾವು ಬಂದು ಎಲ್ಲೆಲ್ಲ ಏನೇನು ಬೆಳ್ಕೊಂಡು ಡಿವೈಡ್ ಮಾಡ್ಕೊಂತ ಬಂದಿದ್ವಿ. ಅದಕ್ಕೆ ಯಾರ್ಯಾರು ದಾನ ಮಾಡ್ತಿರ್ತಾರೋ ಅವನು ಎಲ್ಲಿಗೆ ಹೋದ್ರೂ ಕೂಡ ಅಪಜಯ ಎಂಬುದು ಇರೋದಿಲ್ಲ, ಎಲ್ಲ ಜಯ ಜಯ ಆಗ್ತಿರ್ತಾನೆ. ಹಿಂಗೆ ಒಬ್ಬ ಋಷಿ ತಮ್ಮ ಶಿಷ್ಯನ ಕರ್ಕೊಂಡು ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿ ಆ ಗೇಟ್ನ ಹತ್ರ ಅವರು ಸಿಂಹದ್ವಾರ ಇರ್ತದಲ್ಲ, ಅಲ್ಲಿ ನಿಂತ್ಕೊಂಡು ನಾವು ಬಂದಿದ್ದೀವಿ, ರಾಜನ ಮಾತಾಡ್ಸ್ಬೇಕಂದ್ರೆ ಅಲ್ಲಿ ಭಟರು ಇದ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಂಡು ಹೋಗಿ ರಾಜಿಗೆ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ತಗೊಂಡ್ಮೇಲೆ ಗುರೂಜಿ ರಾಜ ಆಲೋಚನೆ ಮಾಡ್ತಾನೆ, ಏನು ಮಾಡೋಣ ಅಂತೇಳಿ ಒಂದು ಕೊಡ, ಮಣ್ಣಿನ ಕೊಡ ತರಿಸ್ಕೊಂಡು ಅದು ತುಂಬ ನೀರು ತುಂಬಿ ಅದನ್ನು ಬಟವನಿದ್ದು ಈ ಕೊಡ ಅವ್ರಿಗೆ ಕೊಡೋ ಗುರುಗಳಿಗೆ ಅಂತ. ಆ ಕೊಡ ತಗೊಂಡೋಗಿ ಗುರುಗಳು ಕೊಟ್ಟರೆ ಗುರುಗೆ ಅರ್ಥ ಆಯಿತು, ಎದಕ್ಕೆ ಕೊಟ್ಟಿದ್ದಾನೆ, ನೀರು ತುಂಬಿ ಎದಕ್ಕೆ ಕೊಟ್ಟಿದ್ದಾನೆ ಅಂತ ಗೊತ್ತಾಗಿ ಆ ಬಟವನಿಗೆ ಹೇಳ್ದ, ನೀನು ಹೋಗಿ ಒಂದು ಅರ್ಧ ಕೆ.ಜಿ. ಒಂದು 1/4 ಕೆ.ಜಿ. ಸಕ್ಕರೆ ತಗೊಂಬರಪ್ಪ ಅಂತೇಳಿ ಸಕ್ಕರೆ ತಂದು ಆ ಸಕ್ಕರೆ ಕೊಡದಲ್ಲಿ ಇಟ್ಟು ಹಾಕಿ ಎಲ್ಲ ತಿರುಗಿಬಿಟ್ಟ, ಸಕ್ಕರೆ ಎಲ್ಲ ಕರ್ಗಂಗ. ಈ ತಗೊಂಡೋಗಿ ನಿಮ್ಮ ಗುರುಗೆ ಕೊಡೋದು, ನಿಮ್ಮ ರಾಜು ಕೊಡು. ರಾಜು ಕೊಟ್ಟ, ರಾಜ ಮಂತ್ರಿನ ಕಡ್ದ, ನೋಡು ಆ ನೀರು ಹೆಂಗಿದಾವ ಅಂದೆ. ನೀರು ಭಾಳ ಸಿಹಿ ಇದೆ ರಾಜ ಅಂತ. ಅಂದರೆ ಆ ಗುರುನ ಕರ್ಕೊಂಬರೋಗು, ಅವ್ರ ಶಿಷ್ಯನೆಲ್ಲ ಕರ್ಕೊಂಬರೋಗು ಅಂತ. ಏನು ಇದರ ಅರ್ಥ ಏನಂದರೆ, ಇಂಥವ್ರು ಸೇರ್ಕೊಂಡ್ರೆ ನಮ್ಮಲ್ಲಿ ಕೂಡ ಸೇರ್ಕೊಂಡು ನಮ್ಮ ಧ್ಯಾನವನ್ನು ಬೆಳೆಸಿ ನಮ್ಮ ರಾಜ್ಯವನ್ನು ಸುಭಿಕ್ಷವಾಗಿಡ್ತಾರ ಅಂತ ಉದ್ದೇಶ ಇದ್ದರು. ಅದಕ್ಕೆ ನಾವು ಕೂಡ ಮಾಸ್ಟರ್ಸ್, ನನಗೆ ಒಂದೊಂದು ಸಲ ಭಾಳ ನೋವಾಗ್ತತೆ. ಆತ ರಾತ್ರಿ ಆಗಲು ಕಷ್ಟ ಬಿದ್ದು ಎಲ್ಲೆಲ್ಲಿ ಬರಬೇಕು, ಪಿರಮಿಡ್ ಅಲ್ಲಿ ಬರಬೇಕು ಅಂದರೆ ಎಲ್ಲ ಪಿರಮಿಡ್ನಲ್ಲಿ ರಾಜಕೀಯ ನಾವು ಕಣ್ಣಾರು ನೋಡ್ತಿದ್ವಿ. ನೀವು ಯಾವಾಗನ ಹೋಗು, ನೀವು ಪ್ರೆಸಿಡೆಂಟ್ ಆಗಬೇಕು, ಸೆಕ್ರೆಟರಿ ಆಗಬೇಕು, ನಾನು ಟ್ರಸ್ಟ್ ಮೆಂಬರ್ ಆಗಬೇಕು. ಏನು ಯಾವ ಸಂಪಾದಿಸಿನ ನೀವು ಸಂಪಾದಿಸಿರ? ಎಲ್ಲ ಪತ್ರಿಸಾರ ಹೆಸರು ಹೇಳ್ಕೊಂಡು ನೀವು ಬಂದಿದ್ದೀರ. ಒಂದು ಪಿರಮಿಡ್ ಅದು ಏನಪ್ಪ ಅಂದರೆ, ಇದೊಂದೇ ಪಿರಮಿಡ್, ಪುರಪಾಲಕ ಸಂಘ ಪಿರಮಿಡ್ ಒಂದೇ, ಇಂಡಿಪೆಂಡೆಂಟ್ ಪಿರಮಿಡ್ಡು. ಒಂದು ಇವ್ರು 3 ಇದಾರಲ್ಲ, ಸತ್ಯಂ ಶಿವಂ ಸುಂದರಂ. ಯಾರು ಸತ್ಯಂ ಶಿವಂ ಸುಂದರರು? ರಾಜೇಶ್ವರಿ, ಲಕ್ಷ್ಮಿ ಆ್ಯಂಡ್ ನಮ್ಮ ಸುಕನ್ಯಾ. ಇವ್ರು 3 ನಿಂತ್ಕೊಂಡು అద్భుతంగా ಮಾಡಿದ್ರು. అమ్మ మీకు ఏం కావాలో నేను సాయం చేస్తాను, సార్ నేను పిలుచుకొస్తాను ಅಂತ ಹೇಳಿದೆ. ಅದ್ಭುತವಾಗಿ ಆಯಿತು. ಇವಾಗ ಕೂಡ ಅದ್ಭುತವಾಗಿ ನಡೀತೈತೆ. ಇಲ್ಲೇನು ರಾಜಕೀಯ ಇಲ್ಲ. ಅಲ್ಲೇ ಸದಾನಂದ ಮಾಡಿರಿ, ಅದ್ಭುತವಾಗಿರ್ತದೆ. ನಾವು ನಮ್ಮ ಆಲೋಚನೆಗಳಿಂದ ನೆಗೆಟಿವಿಟಿ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಏನೋ ಅಲ್ಲಿ ಹೋದಲ್ಲೇ ಸದಾನಂದದಲ್ಲಿ ನೀನು 4 ತಾಸು ಮಾಡು, ಹೊಂಟೋಗ್ಬಿಡ್ತೀಯ. ಮೊದಲು ಅಲ್ಲಿ ಪತಂಜಲಿಯಲ್ಲಾಗೆ ಇತ್ತು, ಏನೋ ಹೊಂಟೋಗ್ಬಿಡ್ತೀಯ. ನಾವು ಯಾವಾಗಾದರೆ ಈ ದುರಾಲೋಚನೆಗಳು ಮಾಡ್ತೀವೋ ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಸೇರ್ತಾವೆ. ಇವಾಗ 10,000 ಜನ ನೀವು ಕೂಡಿದ್ದೀರ ಅಂದ್ಕೋ, ಅದರಲ್ಲಿ ಒಬ್ಬ ನೆಗೆಟಿವ್ ಇದ್ದರೆ ಅವನದೇ ಕೆಲಸ ಮಾಡ್ತೈತೆ, ನಿಮ್ಮದು ಇವ್ರದ್ದು ಯಾವುದು ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾವು ನೆಗೆಟಿವ್ ಆಗಿರ್ಬಾರ್ದು, ಪಾಸಿಟಿವ್ ಆಗಿರ್ಬೇಕು. ಧ್ಯಾನನ ಅಭಿವೃದ್ಧಿ ಮಾಡಿರಿ, ಯಾರನ್ನ ಕ್ರಿಟಿಸೈಸ್ ಮಾಡಬೇಡ್ರಿ. ನಮ್ಮ ಧ್ಯಾನ ಹೋಗ್ಬೋದು, ನಮ್ಮ ಗುರು ದೊಡ್ಡವನು ಅಂತ ಎಲ್ಲಿ ನೀವು ಕಂಪ್ಯಾರಿಸನ್ ಮಾಡಬಾರ್ದು.
ನೋ ಕಂಪ್ಯಾರಿಸನ್, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್. ಸರಿ, ಅದಕ್ಕೆ ಇವೆಲ್ಲ ಅರ್ಥ ಮಾಡ್ಕೊಂತೇನೆ ಅಂದ್ಕೊಂಡು ಅಲ್ಲೆಲ್ಲಿದ್ದ ನೋಡ್ತಿರ್ತಾನೆ ಅವನು. ನಾನು ಮೊನ್ನೆ 3 ವರ್ಷದಿಂದ ಸಾರ್ ಬಂದು ಕುಂಡಾಗಿಟ್ಟ ಮೇಲೆ ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿಗೆ ಏನೋ ಹೋಗಿ ನೋಡ್ತೀನಿ ಸತ್ತ ಮೇಲೆ ಏನು ಮಾಡ್ತಾನೆ ಅಂತ ನಾವು ಸುಮ್ಮನೆ ಆಗ್ಬೇಕು. ಅದು ಭೂಮಿಗೆ ಹೋಗ್ಬಿಟ್ಟು ಸರಿ ಅಂತಂದ್ರೆ ಒಂದು ದಿವಸ ವಯಸ್ಸಾಯಿತು. ಏಮ್ರಾ 25 ಏಳು ನಾ ಪ್ರಾಣ ತಿನ್ನಾಡ ನೀರು ಮಾಡ್ಕೊಂಡು ಉಂಡವ ರಾರ ಅಂತಂದ. ಇಮ್ಮಿಡಿಯೇಟಾಗಿ ನಾನು ಇದ್ಕೊಂಡೆ. ಅವತ್ತು ಕ್ರಿಸ್ಮಸ್ ಅವ್ರದ್ದು ಏರ್ಬಿಟ್ಟು ರಾತ್ರಿ ಹೇಳ್ಬಿಟ್ಟು ಕ್ರಿಸ್ಮಸ್ ದಿವಸ ಎಲ್ಲ ಇದ್ದು ಸಮಾಧಿ ಮಾಸ್ಟರ್ ನೀವು ಹೇಳ್ತೀನಿ, ಆ ಸಮಾಧಿನಲ್ಲಿ ತಲೆ ಇಟ್ಟರೆ ಕಣ್ಣಲ್ಲಿ ನೀರು ದಪ್ಪ ದಪ್ಪ ದಪ್ಪ. ಯಾಕಂದರೆ ನಮ್ಮ ಹತ್ರ ಅಷ್ಟು ಹಂಗಿದ್ರು ಅವರು. ಅದಕ್ಕೆ ಆತ ಅಂಥ ಗುರು ನಿಮ್ಗೆ ಎಲ್ಲಿ ಸಿಗಲ್ಲ. ಅಂಥ ಗುರು ಯಾರು ಸಿಗೋದಲ್ಲ. ನೀನೇ ಗುರು ಅಂತ ಹೇಳಿಯವರು ಗುರು ಯಾರೂ ಇಲ್ಲ. ಈ ಗುರುಗಳೆಲ್ಲ ಏನು ಹೇಳ್ತಾರ, ನಮ್ಮನ್ನು ಮಾಡ್ರಿ, ನಮ್ಮನ್ನು ದೇವ್ರನ್ನಂತ ನೋಡ್ಕೊಳ್ರಿ, ನಾವು ಮಾತು ಕೇಳ್ರಿ, ಗುರುಗಳಿಗೆ ಮಿಂಚಿಂದ ಏದಿಲ್ಲ. ಆತ ಯಾವಾಗಲಿಲ್ಲ. ಎವ್ಡ್ರಂಡಿ ಗುರು, ನೀನು ಕಾಲಿಗೆ ಸಣ್ಣ ಮಾಡಿದ್ರೆ ಆತ ನಿಮಗೆ ಸಣ್ಣ ಮಾಡ್ತಾರೆ. ಅಂಥ ಗುರು ನಾವು ಪಡ್ಕೊಂಡಿದ್ವಿ. ಅದನ್ನು ಅರ್ಥ ಮಾಡ್ಕೊಳ್ರಿ. ಏನು ಮಾಡಬೇಡ್ರಿ, ಪ್ಲೀಸ್ ಧ್ಯಾನ ಮಾಡಿರಿ. ಇನ್ನೊಂದು, ನಾವೇ ನಮ್ಮದಕ್ಕೆ ಇದಾಗ್ತೀವ. ಎಲೆಕ್ಷನಲ್ಲಿ ನಮ್ಮ ಮೇಡಮ್ ನಿಂತ್ಕೊಂಡ್ರು. ಯಾರು? ವಿಜಯಲಕ್ಷ್ಮಿ. ಎಷ್ಟು ಜನ ವೋಟ್ ಹಾಕ್ತೀರಪ್ಪ ಹೇಳ್ರಿ, ನೀವು ಹೇಳ್ಕೊಂಡು ನೀವು ಒಪ್ಕೊಳ್ರಿ. ನಾಚಿಗೆ ಬಿಡ್ಬೇಕು ನಾವು. ನಮ್ಮ ಮೇಲೆ ಎಲೆಕ್ಷನ್ ನಿಂತ್ಕೊಂಡು ನಾವೆಲ್ಲ ಊರವ್ರದಾಗ ಎಷ್ಟು ನಾವು ಪ್ಯಾಂಪ್ಲೆಟ್ ಹೇಳ್ದಂಗೆ ಯಾವ ರಾಜಕೀಯ ನಾಯಕರು ಮಾಡಿಲ್ಲ. ಕಂಪ್ಲೀಟ್ 1 ಲಕ್ಷ ಪ್ಯಾಂಪ್ಲೆಟ್ ಕಾಕರ ತೋಟೆಯವರು ಮನೆ ಮನೆಗೆ ಹೋಗಿ ಅಲ್ಲಿ ಹಳ್ಳಿಯಲ್ಲೂ ಇಲ್ಲೆಲ್ಲಿ ಎಲ್ಲ ಎಲ್ಲೆಲ್ಲೂ ಒಂದು ಮನೆ ಕೂಡ ಬಿಟ್ಟಿಲ್ಲ. ಪ್ರಚಾರ ಮಾಡಿದ್ವಿ. ಮತ್ತು ಈ ಪ್ರಚಾರಕ್ಕೆ ಅಂತೇಳಿ ವಿಜಯವಾಡಲಿಂದ ಕರೆಸಿದೆ ನಾನು. ನಮ್ಮ ಮನೇನೇ ಕೊಟ್ಬಿಟ್ಟೆ ಎಲ್ಲರಿಗೆ, ಪಾರ್ಟಿ ಆಫೀಸ್ ಅಂತೇಳಿ. ಮತ್ತು ನಾವು ನಡ್ಕೊಳ್ಳಿಲ್ಲ. ಗುರೂಜಿ ಹೆಂಗಿತ್ತು ಆ ಎಲೆಕ್ಷನ್ ದಿವಸ ಏನು ಮಾಡಿದ್ರಿ, ಹಂಗಿರ್ತೀವಿ ಪ್ಲೀಸ್ ಅವಾಯ್ಡ್ ಮಾಡಿರಿ. ಧ್ಯಾನ ಮಾಡ್ತೀರಿ. ನಿಮಗೆ ನಾನು ಹೇಳೋ ಕೆಪಾಸಿಟಿ ಇನ್ನಿಲ್ಲ, ಆದರೂ ಕೂಡ ಹೇಳೋಕೆ ಅನಿಸ್ತೈತಿ, ಹೇಳ್ತಿರ್ತೀನಿ. ಇವಾಗ ಪಂಪಾರೆಡ್ಡಿ ಇದ್ದಾನೆ, ಮೊದಲಿದ್ದವರು ಕಷ್ಟದಿದ್ದವರು. ಉದುರೆಡ್ಡಿ, ಪಂಪಾರೆಡ್ಡಿ, ನಾಗರೆಡ್ಡಿ, ನಮ್ಮ ಧ್ಯಾನ ಸೇವೆ ಇದೈತಲ್ಲ, ಧ್ಯಾನ ಕಸ್ತೂರಿ, ಅದಕ್ಕೆ ತಂದೆ ಯಾರಂದರೆ ನಮ್ಮ ನಾಗರೆಡ್ಡಿ. ಅದನ್ನು ನಾವು ಇಲ್ಲಿ ನಮ್ಮ ಉಷಾರಾಣಿ ಕುವೆಂಪು ನಗರದಲ್ಲಿ ಅಲ್ಲೇ ಕಂಪ್ಯೂಟರ್ಸ್ ಅಲ್ಲೇ ತಂದು ಮಾಡಿ ಪ್ರಿಂಟ್ ಮಾಡಿ ಎಲ್ಲ ಹಂಚಿದ್ವಿ. ಅವರು ಅದೇನಾಗ್ತದೆ ಅದೆಲ್ಲ ಕೊಟ್ಟರು ಅವರು. ಅದಕ್ಕೆ ಇವಾಗ ನಾಗರೆಡ್ಡಿ ಅಷ್ಟು ಚೆನ್ನಾಗಿದ್ದಾನೆ. ಆಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾಗರೆಡ್ಡಿ ಇದ್ದಾನೆ. ದುಡ್ಡು ಐತೆ ಅಂತೆಲ್ಲ. ನಮ್ಮ ಹರೀಶ ಇದ್ದಾನ, ಏನಿಲ್ಲ ಸಾರು ಯಾವ ಸಂಬಳ ಕರ್ನಾಟಕ ಪ್ರಶಸ್ತಿ ಮನ ಹರೀಶ್ ಉಂಡ ಸರ್ ಅಂತೇನು ಮುಂಚೆ ಅವ್ರು ಉಂಡಾಳ ಅಂತಂದರೆ ಫೋನ್ ಮಾಡಿಬಿಟ್ರು ಅವ್ರಿಗೆ. ಇದು ಸ್ವಲ್ಪ ಎಂದ ಮುಂದೆ ನೋಡಿದೆ, ಆದರೂ ಕೂಡ ತಗೊಂಡೆ. ಅದಕ್ಕೆ ನಮ್ಮ ಹರೀಶ್ ಅಂತ ಮಾಸ್ಟರು, ನಾಗರೆಡ್ಡಿ ಅಂತ ಮಾಸ್ಟರು, ನಮ್ಮ ಪಪ್ಪಾರೆಡ್ಡಿ ಅಂತ ಮಾಸ್ಟರು, ಮತ್ತು ರೆಡ್ಡಿಲ್ಲೋ ಬಂದೆಲ್ಲ, ಮತ್ತು ಟೀಚರ್ ಇದ್ದಾನೆ. ಟೀಚರ್ ಹೆಸರೇನು ರಾಮಾಂಜನೇಯ ಸಾರು. ಮತ್ತು ಇಲ್ಲಿ ಕುಂತಿದ್ದಾರೆ ತ್ರಿಮೂರ್ತರು. ಅದ್ರಾಗೆ ಸೈಕಲ್ ಅಂದರೆ ಇನ್ನು ಹೇಳಂಗಿಲ್ಲ, ಓಡ್ತಿರ್ತದೆ. ಅದಕ್ಕೆ ನೀವೆಲ್ಲರಿಗೂ ವಂದಿಸುತ್ತಾ ನೀವೆಲ್ಲರೂ ಧ್ಯಾನ ಮಾಡಿರಿ. ಮೇಡಮ್ ಏನು ಮಾಡಬೇಡ್ರಿ, ಮತ್ತು ಡೈಲಿ 2 hours or 3 hours ಧ್ಯಾನ ಮಾಡಿರಿ ಸಾಕು. ಅದೇ ನಿಮಗೆ ಕಾಪಾಡ್ತದೆ. ಅದೇನು ಮಾಡಬೇಡ್ರಿ. ಆ ಲೋಕ ಈ ಲೋಕ ಯಾವ ಲೋಕಕ್ಕೆ ಹೋಗಬೇಡ್ರಿ. ನೀವು ಒಂದೇಳ ಆ ಲೋಕಕ್ಕೆ ಹೋದ್ರೆ ಮತ್ತೆ ಇಲ್ಲೇ ಬೀಳ್ತೀರಿ. ಬಂದು ಬಳ್ಳಾರಿಗೆ ಬರ್ಬೇಕು. ನಿಮ್ಮ ಮನೆಗೆ ಇರ್ಬೇಕು. ನಿಮ್ಮ ಮನೆಯವ್ರಿಗೆ ಎಲ್ಲಿದ್ರಿ ಎಲ್ಲೆಲ್ಲ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋದ್ರೆ ಎಲ್ಲಿಗೆ ಹೋಗಲ್ಲ. ಎಲ್ಲ ಇಲ್ಲೇ ಇರ್ತೀವಿ. ಎಲ್ಲ ನಮ್ಮನ್ನೇ ನಾವು ನೋಡ್ಕೋಬೇಕು. ಅದಕ್ಕೆ ಅಪ್ಪೋ ದೀಪೋಭವ ಅಂತ ನಾವು ಬುದ್ಧ ಅಂದರೆ ಅಪ್ಪೋ ದೀಪೋಭವ ಅಂದರೆ ನೀನು ಮಾಡ್ಕೋಬೇಕು. ನಾವು ಒಂದ್ಸಲ ಟ್ರೆಕ್ಕಿಂಗ್ ಹೋಗಿದ್ವಿ. ಅದು ಪ್ರಕಾಶಂ ಡಿಸ್ಟ್ರಿಕ್ಟಲ್ಲಿ. ಅದು ಕೋನ ಅಂತೇಳಿ ಅದು ಗುಡ್ಡದ ಮ್ಯಾಗೆ ಹೋದ್ವಿ. ಎಲ್ಲ ಒಂದು 300 ಜನ ಹೋದ್ವಿ. ಕತ್ತಲಾಗಿಬಿಡ್ತು. ಚರ್ಚ್ನಾಗ ಪೂರ್ತಿ ಕತ್ತಲಾಗಿಬಿಟ್ಟು ಒಂದೇನು ಯಾರೋ ಐತೆ, ಮಳೆ ಬಂದೈತೆ, ಜಾರ್ತದೆ. ಒಬ್ಬ ಮುದುಕಿ ಟ್ರಂಕ್ ತಗೊಂಡು ಬಂದಿದ್ದು. ಅವ್ರು ಟ್ರಂಕ್ ತಗೊಂಡೆ ಮ್ಯಾಗ ಕೇಳಿದ್ರು. ಎಲ್ಲರೂ ಹೇಳ್ತು ಬಂದರು. ನಮ್ಮೆಲ್ಲ ಇದ್ದಾರಲ್ಲ ಈ ಯೂಸರು ಪೈಮ ಇವರೆಲ್ಲ ಹೇಳಿ ಬಂದ್ಬಿಟ್ರು. ಹಳೇದು ಹುಡುಗರಲ್ಲ. ನಾವು ನೋಡಿದ್ವಿ. ಅವ್ರು ಟ್ರಂಕ್ ಹೊತ್ಕೊಂಡು ನಾವು ಹೇಳಿದ್ರೆ ಕಷ್ಟ ಆಗುತ್ತೆ. ಆ ಟ್ರಂಕ್ ಎಲ್ಲ ಹೊತ್ಕೊಂಡು ಹೋಗ್ತು ಅಂತೇಳಿ
ನೀವು ಇಡೋಣಮ್ಮ ಸಾರಿಗೆ ಚಪ್ಪಿಸ್ತಾನ ಅಂತೇಳಿ ಅವಳನ್ನ ಹಳ್ಳೆ ಕುಂದಿರ್ಸ್ತೀವಿ. ಗುಡ್ಡದ ಮೇಲೆ 1 ಕಿಲೋಮೀಟ್ರ್ ಆಗ್ತದೆ ಗುಡ್ಡ మ్యాకేరా. సార్ ఇట్లా ఒక లేడీ పాప చేతి కాదు ట్రంక్ పైన తీసుకొని వచ్చింది. కొంతమందికి ప్రాయం పిల్లోడికి చెప్తుంది, అప్పు దీపం సార్ అండి ఎవరు దీపాన్ని వాళ్ళే నిలుచుకోదా, ఆమె కొండ ఎక్కింది అవి దిగుతుంది లేదా మీడియాన్ని కొనుక్కొడతారు. అప్పు దీపం అంటే అట్లా సార్ మీరేమి అన్నీ తెలిసి మాకు చెప్తారు కదా పైన అందరూ ఇట్లా అంటున్నారు సార్ మన యంగ్స్టర్స్ అందరూ. అవునా పిల్లి పై మా మాస్టర్స్ అంటారండి అంతేడు నాకు జన ఈడు అందరూ టార్చర్లు ఎవరెవరుతున్నారు టార్చర్లు తీసుకున్నాండి అంతేడు. టార్చర్లు తగ్గమందరూ కొండెక్కి ఆ ముసలామిని మోసుకురండి ಅಂತ ಹಂಗಿರ್ತದೆ ಸರ್ ಕೆಲಸ. ಎಲ್ಲರನ್ನ ಪ್ರೀತಿಯಾಗಿ ನೋಡ್ಕೊಂತಾನ. ನಾನು ಸೀನಿಯರ್ ಅಂತಲ್ಲ, ನೀನು ಜೂನಿಯರ್ ಅಂತಿಲ್ಲ, ಅವ್ರು ಸಾವುಕಾರ ಅಂತಲ್ಲ, ಬಡವ ಅಂತಲ್ಲ. ಧ್ಯಾನ ಮಾಡಿಸ್ತಾ ಇದ್ದಾನಂದರೆ ಅವ್ನ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ಕುಂತ್ಕೊಂತಾನ. ಇಲ್ಲಿ ನಾವು ನಿನ್ನ ಬಳ್ಳಾರಿಯಾಗ ನಾವು ಭಾಳ ಎಕ್ಸ್ಪೀರಿಯನ್ಸ್ ನೋಡಿದ್ದೀವ. ವೀರಪ್ಪ ಅಂತ ಇದ್ದರು ಇಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ ಕಾಲದಲ್ಲಿ. ಅವ್ರು ಹೆಂಡ್ತಿ ವಿಜಯಲಕ್ಷ್ಮಿ ಅಂತಿದ್ರು. ಧ್ಯಾನ ಮಾಡೋರನ್ನ ರಿಸೀವ್ ಮಾಡ್ಕೊತಿದ್ರು. ಅವರು ಧ್ಯಾನ ಮಾಡಿಸ್ತಿದ್ರು. ಸಾರ್ ಕೂಡ ಅಲ್ಲಿಗೆ ಹೋಗ್ತಿದ್ರು. ಒಂದು ದಿವಸ 3:30 ಬಂದ. ಪರ ಆಟಕ್ಕೆ ಹೋದವಂತ ಅವ್ರು ಮಕ್ಕಂಡಿದ್ರು. ರೇ ಲೇಪೋದಂಡಿ ಅವ್ರು ಕಟ್ಟಿ ಮನೆ ಮುಂದೆ ಕಟ್ಟೆ ಹಾಕಿರ್ತಾರಲ್ಲ ಆ ಕಟ್ಟೆ ಮೇಲೆ ಮಕ್ಕಂಬಿಟ್ಟ. ನಾವು ಕೂಡ ಅದು ಮಕ್ಕಳಿದ್ರೆ ನಾವು ಕಳಗದು ಅದು ಜಾವನ ಗಿಡಿತ್ತು ಅದರದ್ದು ಕೆಳಗೆ ನಾವು ಕುಂತ್ಕೊಂಡು ಮಾತಾಡ್ಕೊಂತ ಆಯ್ತು ಅವ್ರಿಗಂತ ಇದ್ದು ಸಾರು ಮಕ್ಕಂಬಿಟ್ರು. ಇದ್ದ ಬಂದ್ಬಿಟ್ರು. ವೃದ್ಧ ಮುಂಜಾನೆ 6 ಗಂಟೆಗೆ ಬಾಗಿಲು ತೆಗೆದ್ರು. ನೋಡಿದ್ರು ಸಾರ್ 10 ಬಿಟ್ಟರು. ಏನು ಸಾಲ ಏಮೈನಿಲ್ಲ ಅವೇ ಏಮ್ ಕಾಲಲ್ಲೇ ಅಂತ ಬಂದುಬಿಟ್ರು. ಸ್ನಾನ ಮಾಡಿದ್ರು ಮತ್ತೆ ಬಂದು. ಇದು ಆತನ ಎಕ್ಸ್ಪೀರಿಯೆನ್ಸು. ಎಷ್ಟೋ ಇದೋ ನಾವು ಎಷ್ಟೋ ಕಲ್ತಿದ್ವಿ ಅದಕ್ಕೆ ನಮಗೆ ಈ ದೇವರು ಈಗಲಿಂದ ಚೆನ್ನಾಗಿ ನೋಡ್ಕೊಂಡಿದಾರ. ಯಾವನಾದರೆ ಪಾಸಿಟಿವ್ ಇರ್ತಾನೋ ಅವನ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರ, ಅವನ ಮನೆಯಲ್ಲೆಲ್ಲ ಸಂತೋಷ ಇರ್ತಾರೆ. ಸುಕನ್ಯಾ ಮೇಡಮ್ ಏನು ಬೇಕಂದ್ರೆ ಅಂದ್ರೆ ಇಂಥ ಸೊಸೆ ಬೇಕಂದ್ರೆ ಅಂಥ ಸೊಸೆನೇ ಸಿಕ್ಕಲು. ಅವಳೇ ಹುಡ್ಕೊಂತ ಬಂದ್ಲಿ ಇವಳು ಆತನ ಹಂಗ ಏನು ಬೇಕಾದ್ರೆ ಸಿಗ್ತತೆ. ನೀನು ಹೊರಡೋ ಕೆಲಸ ಇಲ್ಲ, ನೀನು ನಿಯತ್ತಿನಲ್ಲಿರು. ನಾಗರೆಡ್ಡಿ ಇದ್ದಾನೆ, ಏನು ಬೇಕಾದ್ರೆ ಮಾಡ್ತಾನೆ ಅಂದರೆ ನಾವು ನಿಯತ್ತಿನಲ್ಲಿ ಇದ್ದಾರೆ. ಅದಕ್ಕೆ ನನ್ನ ಅನುಭವದಲ್ಲಿ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಬಂದೇನೆಂದರೆ ಧ್ಯಾನ ಮಾಡಿರಿ. ಡೈಲಿ 2 hours or 3 hours ಇನ್ನೂ ಹೆಚ್ಚಾದರೂ ಮಾಡಿರಿ. ನಮ್ಮ ಪಿರಮಿಡ್ ಸಂದರ್ಶನ ಮಾಡಿರಿ. ಅಲ್ಲಿ ಯಾವನು ರಾಜಕೀಯ ನಡೆದಿದ್ದರೆ ಆ ರಾಜಕೀಯದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಡ್ರಿ. ಯು ಬಿ ಎ ವಿಟ್ನೆಸ್ಸಿಂಗ್ ನೋಡ್ತಾ ಇರಿ. ಗುರು ಅದೇ ಹೇಳ್ತಾನೆ, ಪ್ರಪಂಚ ದಾಟಿ ಹೋಗಿಬಿಟ್ಟೈತೆ, ಅಬ್ನಾರ್ಮಲ್ ಆಗಿಟ್ಟೈತೆ. ಯಾವನು ಅದನ್ನು ರಿಫಾರ್ಮ್ ಮಾಡೋದಾಗೋದಿಲ್ಲ. ನೀನೇನೋ ಮಾಡ್ತೀನಿ ಅಂತ ದೊಡ್ಡಬೇಡ, ನೀನು ಸುಮ್ಮನೆ ನೋಡ್ಕೊಂತಿರು. ಪ್ರಪಂಚ ಅಂತೂ ಹಾಳಾಗ್ತತೆ, ಹಾಳಾಗಕ್ಕೆ ಶುರು ಆಗೈತೆ. ನೇಚರು ವಿಟ್ನೆಸ್ ಮಾಡ್ತೈತೆ. ಆದರೆ ನೀನೇನು ಎಕ್ಸಾಮ್ಸ್ನೆಲ್ಲ ಅವ್ರಿಗೆ ಇದು ಬರೀ ಇಡ್ತಾರ, ನೀನು ಸಣ್ಣ ಸುತ್ತಾರಲ್ಲಿ ಅಷ್ಟೇ. ನೀನು ಎಕ್ಸಾಮ್ಸ್ ನೋಡಲ್ಲ. ಅದಕ್ಕೆ ಧ್ಯಾನ ಮಾಡ್ಕೊಳ್ತಿದ್ರೆ ನಿಮಗೆ ಕೆಲವು ಎಕ್ಸಾಮ್ಸ್ ಇರ್ತೈತೆ ಅಂತ ಹೇಳ್ತಾ ನೀವೆಲ್ಲರೂ ಧ್ಯಾನ ಮಾಡ್ತೀರಿ. ಪ್ರತಿ ಸಾರು ಆಸೆಯನ್ನು ಅದನ್ನು ಏನಾಯಿತು, ಏನು ಸಾಧಿಸಿದಾನೋ, ಇಷ್ಟು ಸಾಮ್ರಾಜ್ಯ ಮಾಡಿದಾನಂತಲ್ಲ, ಅದೇನು ಮಾಡಿದಾನ, ಧ್ಯಾನ ಕಲಿಸಿದಾನ. ಆ ಧ್ಯಾನನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನವನ್ನು ಅದ್ಭುತವಾಗಿ ಮಾಡಿಕೊಡ್ರು ಅಂತೇಳಿ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಮಾಡ್ತೀನಿ. ಮಾಸ್ಟರ್ಸ್ ಮಸ್ಕಿ ಸಾರ್ದು, ಈ ನಾಯಿರೆಡ್ಡಿ ಸಾರ್ದು ಎಲ್ಲರದು ಅನುಭವ ಕೇಳಬೇಕಂದ್ರೆ ಈ ಒಂದು ಕೇವಲ 10 ನಿಮಿಷ 15 ನಿಮಿಷ ಆಗಲ್ಲ. ಯಾಕೆಂದರೆ ಅವ್ರದ್ದು ಸಾರ್ ಜೊತೆ ಒಡನಾಟ ಬಹಳಷ್ಟಿದ್ದಾವೆ, ಅವ್ರ ಅನುಭವಗಳು ಕೂಡ ಬಹಳಷ್ಟಿದ್ದಾವೆ. ಇಲ್ಲಿ ಈಗೀಗ ಬಂದಿರ್ತಕ್ಕಂಥ ಮಾಸ್ಟರ್ಸ್ ಅನುಭವ ಅವ್ರನ್ನ ಕರೆದ್ರೆ 1 ಗಂಟೆ ನಮಗೆ ಮೈಕ್ ಕೊಡಲ್ಲ. ಇವಾಗ ಅಷ್ಟು ಮಾತಾಡ್ತಾರೆ, ಅಷ್ಟು ಧ್ಯಾನದಿಂದ ಅನುಭವ ಪಡೆದರೆ. ಅವ್ರ ಸಾರ್ ಜೊತೆ ಒಡನಾಟ ಮಾಡಿದವ್ರ ಬಗ್ಗೆ ಅವ್ರ ಅನುಭವ ಕೇಳಕ್ಕೆ ನಮಗೆ ಸಮಯ ಬಹಳ ಕಡಿಮೆ ಇದೆ. ಈಗ ಎಲ್ಲರೂ ಅದ್ಭುತವಾದ ಚಪ್ಪಾಳೆಗಳೊಂದಿಗೆ ನಮ್ಮ ಹರಿಶಂಕರ್ ಸಾರ್ಗೆ ಈ ಒಂದು ಜ್ಞಾನ ಸಂದೇಶವನ್ನು ಕೊಡಲು ನಾವು ಅವಕಾಶ ಮಾಡಿಕೊಡ್ತಿದ್ದೇವೆ. ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮಾಡಿ. ಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ ಪಿತೃ
ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಓಕೆ, ಅಂದರೆ ಇಲ್ಲಿ ಧ್ಯಾನದ ಪರಿಚಯ ಆಗಿ, ಅಂದರೆ ಎಲ್ಲರೂ ಹಳಬ್ರೇನ ಹೊಸಬ್ರಿದ್ದೀರ? ಯಾರಾದರೂ ಹೊಸಬ್ರಿದ್ದೀರ? ಇಲ್ಲ ಆಲ್ರೆಡಿ ಬಂದು ದಿನ ಧ್ಯಾನಸ್ಥರ ಆಗ್ತಿದ್ದೀರ? ಸೊ ಇವ ನಿಮಗೆ ಒಂದು ವಿಷಯದಿಂದ ನಾನು ಆರಂಭ ಮಾಡ್ತೀನಿ. ಸೊ ಎಲ್ಲರೂ ಧ್ಯಾನಕ್ಕೆ ಬರ್ಬೇಕಾದ್ರೆ ಇಲ್ಲಿ ಬಂದಮೇಲೆ ಧ್ಯಾನದಿಂದ ಏನು ಲಾಭ ಅಂತ ಕೇಳ್ತಾರೆ. ಒಂದ್ಸರಿ ನಾನು ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಧ್ಯಾನನೇ ಲಾಭ, ಧ್ಯಾನದಿಂದ ಅಲ್ಲ, ಧ್ಯಾನನೇ ಲಾಭ. ಸೊ ಧ್ಯಾನದಿಂದ ಏನಾಗ್ತತೆ? ಸೊ ನಿಮಗೆ ಪ್ರಕೃತಿ ಮಾತೆಯ ಇನ್ವೆಸ್ಟ್ಮೆಂಟ್, ಅಂದರೆ ಪ್ರಕೃತಿ ಮಾತೆ ನಮ್ಮಲ್ಲಿ ಏನು ಹೂಡಿಕೆ ಮಾಡಲಿ ನಿಮಗೆ ಗೊತ್ತಾ ನಿಮಗೆ? ಪ್ರಕೃತಿ ಮಾತೆ ನಮ್ಮಲ್ಲಿ ಏನು ಹೂಡಿಕೆ ಮಾಡಿದ್ದಾಳೆ? ಪ್ರಕೃತಿ ಈಗ ನಾವೆಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಅದ್ರ ರಿಟರ್ನ್ಸ್ ಯೋಚನೆ ಮಾಡ್ತೀವ ಇಲ್ಲ? ಅದರಿಂದ ಏನು ನಮಗೆ ಲಾಭ ಬರ್ತದೆ ಅಂತ ಯೋಚನೆ ಮಾಡ್ತೀವ ಇಲ್ಲ? ಸೊ ಪ್ರಕೃತಿ ಮಾತೆ ಏನು ಇನ್ವೆಸ್ಟ್ ಮಾಡಿದಾಳೆ ಹೇಳ್ರಿ ನಮ್ಮಲ್ಲಿ? ಇಲ್ಲ, ಪ್ರಕೃತಿ ಮಾತೆ ಪಂಚಭೂತ ಇನ್ವೆಸ್ಟ್ ಮಾಡಿಲ್ಲ. 10 months 9 months 9 days ಗರ್ಭದಲ್ಲಿ ನೀವೇನಿರ್ತೀರಲ್ಲ, ಅದೇ ಪ್ರಕೃತಿ ಮಾತೆಯ ಇನ್ವೆಸ್ಟ್ಮೆಂಟ್. ಇವತ್ತಾದ್ರೂ ನೀವು ಯೋಚನೆ ಮಾಡಿದ್ರೆ ಪ್ರಕೃತಿ ಮಾತೆ ಇನ್ವೆಸ್ಟ್ಮೆಂಟ್ ಏನಪ್ಪ ಅಂದರೆ 10 months ವೆನ್ ಯು ಆರ್ ಇನ್ ದ ವೂಮ್. ನಾನು ಗರ್ಭದಲ್ಲಿ ಇದ್ದಾಗ ಅದೇ ಪ್ರಕೃತಿ ಮಾತೆ ಇನ್ವೆಸ್ಟ್ಮೆಂಟ್. ಅಲ್ಲಿಂದ ಹೊರ ಬಂದಮೇಲೆ ಪ್ರಕೃತಿ ಮಡಲಿಗೆ ಬರ್ತೀವಿ ನಾವು. ಫಸ್ಟ್ ಇನ್ವೆಸ್ಟ್ ಆಗ್ತದೆ, ಆಮೇಲೆ ಮಡಲಿಗೆ ಬರ್ತೀವಿ. ಸೊ ಅಲ್ಲಿಂದ ಬಂದಮೇಲೆ ಏನೇನು ಮಾಡ್ತೀವಿ, ಹೆಂಗಿರ್ತೀವಿ, ಇದು ಶುರು. ಸೊ ಆ್ಯಕ್ಚುಲಿ ವಾಟ್ ಈಸ್ ಮೆಡಿಟೇಷನ್ ಅಂತ ಬಂದಾಗ, ಧ್ಯಾನ ಏನು ಅಂತ ಬಂದಾಗ, ಧ್ಯಾನ ಏನಪ್ಪ ಅಂದರೆ ಇಟ್ ಈಸ್ ಎ ಗ್ರೋತ್ ಔಟ್ ಆಫ್ ಟೋಟಲ್ ಲಿವಿಂಗ್. ನಾನು ಪೂರ್ತಿಯಾಗಿ ಜೀವಿಸಿದ್ರೆ ಅದರಿಂದ ನನ್ನಲ್ಲಿ ಏನು ಬೆಳವಣಿಗೆ ಆಗ್ತದಲ್ಲ, ಅದು ಧ್ಯಾನ. ಅರ್ಥ ಆಯ್ತಾ? ಸೊ ಧ್ಯಾನ ಅಂದರೆ ನಾನು 3 ತಾಸು ಕೂತ್ಕೊಂಡೆ, 2 ತಾಸು ಕೂತ್ಕೊಂಡೆ, 1 ತಾಸು ಕೂತ್ಕೊಂಡೆ, ಅಲ್ಲಿಗೆ ಮುಗಿಯಲ್ಲ. ಧ್ಯಾನ ಅಲ್ಲಿಗೆ ಮುಗಿಯಲ್ಲ. ಸೊ ನಮಗೆಲ್ರಿಗೂ ಗೊತ್ತಲ್ಲ 4 ಯುಗಗಳು ಗೊತ್ತಲ್ಲ? ಹೇಳ್ರಿ ಯಾರಾದ್ರೂ 4 ಯುಗಗಳು ಯಾವುದು? ಸತ್ಯಯುಗ. ಓಕೆ, ಸೊ ನನ್ನ ವಿಡಿಯೋ ಯಾರು ನೋಡಿದ್ರೆ ಗೊತ್ತಿರ್ತದೆ, ಆದರೆ ಇನ್ನೊಂದ್ಸರಿ ನಿಮಗೆ ರಿಪೀಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಯಾವುದು? ಸತ್ಯಯುಗ. ಸೊ ನನಗೆ ಹೆಸರು ಜ್ಞಾಪಕ ಆಗ್ತಾ ಇಲ್ಲ. ಇದು UPSC ಎಕ್ಸಾಮಲ್ಲಿ ಕೇಳಿರೋ ಒಂದು ಪ್ರಶ್ನೆ. 4 ಯುಗಗಳನ್ನ ಒಂದೊಂದೇ ಲೈನಲ್ಲಿ ಡಿಫೈನ್ ಮಾಡ್ರಿ, ವಿಸ್ತೀರ್ಣೆ ಮಾಡ್ರಿ, ವಿಶ್ಲೇಷಣೆ ಮಾಡ್ರಿ 4 ಯುಗಗಳನ್ನ. ಸೊ ಫಸ್ಟ್ ಸತ್ಯಯುಗ ಅಂದ್ರೇನು? ಇಡೀ ವಿಶ್ವ ನನ್ನ ಪರಿವಾರ. ಏನ್ ಹೇಳ್ರಿ? ಒಂದೇ ಲೈನ್, ಇಡೀ ವಿಶ್ವ ನನ್ನ ಪರಿವಾರ. ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಏನ್ ಹೇಳ್ತಾ ಇದ್ರು? ವಸುದೈವ ಕುಟುಂಬಕಂ. ಸೊ ನೆಕ್ಸ್ಟ್ ಕೆಳಗೆ ಇಳಿದ್ವಿ. ಯಾವುದು? ತ್ರೇತಾಯುಗ. ನನ್ನ ರಾಜ್ಯ ನನ್ನ ಪರಿವಾರ. ಅಲ್ಲಿಂದ ಕೆಳಗೆ ಬಂದ್ವಿ. ಅದಕ್ಕೇನು? ರಾಮರಾಜ್ಯ. ನನ್ನ ರಾಜ್ಯ ನನ್ನ ಪರಿವಾರ. ನೆಕ್ಸ್ಟ್ ದ್ವಾಪರದಲ್ಲಿ ಬಂದಾಗ ಏನಾಯ್ತು? ರಾಜ್ಯ ಹೋಗಿ ನನ್ನ ಪರಿವಾರ ಮಾತ್ರ ನನ್ನ ಪರಿವಾರ. ಅದಕ್ಕೆ ಮಹಾಭಾರತ. ನೆಕ್ಸ್ಟ್ ಕಲಿಯುಗದಲ್ಲಿ ಏನು ಬಂತು? ನಾನೇ ನನ್ನ ಪರಿವಾರ, ಮತ್ತೆ ಯಾರಿಲ್ಲ. ಈಗ ನಾವೆಲ್ಲ ಎಲ್ಲಿದ್ದೀವಿ? ಸೊ ಈ 4 ಯುಗಗಳು ನಮ್ಮ ಮನಸ್ತತ್ವನ ತಿಳಿಸ್ತವೆ. ಒಂದು ಅಲ್ಪ ಮನಸ್ಸು, ಎಲ್ಲದಕ್ಕೂ ನನಗೇನು ಲಾಭ, ಇದು ಅಲ್ಪ ಮನಸ್ಸು. ನೆಕ್ಸ್ಟ್ ಮಹಾ ಮನಸ್ಸು, ಅಂದರೆ ನನ್ನ ಪರಿವಾರ ಚೆನ್ನಾಗಿರ್ಬೇಕು, ನನ್ನ ಜೊತೆಗೆ ಎಲ್ಲರೂ ಚೆನ್ನಾಗಿರ್ಬೇಕು. ನೆಕ್ಸ್ಟು ದಿವ್ಯವಾದ ಮನಸ್ಸು. ಏನು? ನಾನಷ್ಟೆಲ್ಲ, ನನ್ನ ಪರಿವಾರ ಅಷ್ಟೇ, ನನ್ನ ಊರು, ನನ್ನ ದೇಶ, ನನ್ನ ರಾಜ್ಯ ಎಲ್ಲನೂ ಚೆನ್ನಾಗಿರ್ಬೇಕು. ನೆಕ್ಸ್ಟು ಮಹೋನ್ನತವಾದ ಮನಸ್ಸು. ಏನು? ಇಡೀ ವಿಶ್ವ ಚೆನ್ನಾಗಿರ್ಬೇಕು, ನಂದಾಗಿರ್ಬೇಕು. ಸೊ ಪತ್ರಿ ಸರ್ ಎಲ್ಲಿ ಜೀವಿಸ್ತಾ ಇದ್ರು? ಸತ್ಯಯುಗದಲ್ಲಿ. ನಾವೆಲ್ಲಿದ್ದೀವಿ ನೀವೇ ನೋಡ್ಕೋಬೇಕು, ನಾನೇನು ಹೇಳೋಕ್ಕಾಗಲ್ಲ. ನೀವೇ ಹಾನೆಸ್ಟ್ ಆಗಿ ನೀವೇ ನೋಡ್ಕೋಬೇಕು, ನನಗೇನು ಹೇಳೋದು ಬೇಕಾಗಿಲ್ಲ. ನೀವು ಎಲ್ಲ ನನಗೆ ಅಂತಿದ್ರೆ ಕಲಿಯುಗದಲ್ಲಿದ್ದೀರಿ.
ಸೊ ಅಟ್ಲೀಸ್ಟ್ ನನ್ನ ಪರಿವಾರ ನಾನು ನೋಡ್ಕೊಂತೀನಿ, ನನ್ನ ಪರಿವಾರನ ಅಂತಂದರೆ ಅವ ಸ್ವಲ್ಪ ದ್ವಾಪರಕ್ಕೆ ಬರ್ತೀರ. ನನ್ನ ಅಂದಾಜು ದ್ವಾಪರ ಕಲಿಯಲ್ಲೇ ಇದ್ದೀರ. ನನ್ನ ಪ್ರಕಾರ ಇನ್ನೂ ಯಾರು ತ್ರೇತಾಯುಗಕ್ಕೆ ಸತ್ಯಯುಗಕ್ಕೆ ಪಾದಾರ್ಪಣೆ ಮಾಡೇ ಇಲ್ಲ. 101%. ಯಾರಾದರೂ ಮಾಡಿರಾ? ಗೊತ್ತಿಲ್ಲ ಸರ್ ಅಂತೀರ. ಮೇಡಮ್ ಟ್ರೈ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಮಾಡಬೇಕು ಇಲ್ಲ ಬಿಡಬೇಕು. ಬಳ್ಳಾರಿನಲ್ಲಿ 250 ಪಿರಮಿಡ್ಗಳಿದಾವೆ ಅಂದರೆ ಅವರೆಲ್ಲ ಟ್ರೈ ಮಾಡಿದ್ದಾರೆ ಸರ್. ಎಲ್ಲರೂ ಸತ್ಯಯುಗದಲ್ಲಿ ಇದ್ದಾರೆ. ಓಕೆ, ನಾನು ಹೇಳ್ತಾ ಇರೋದು ಪಿರಮಿಡ್ ಬಂದಿರೋದಲ್ಲ, ನಿಮ್ಮಲ್ಲಿ ಪಿರಮಿಡ್ ಬರ್ತವೆ. ನಿಮ್ಮಲ್ಲಿ ನಿಮ್ಮ ಮನಸ್ಥಿತಿ ಯಾವ್ದೈತೆ, ವೇರ್ ಯು ಆರ್, ಇದು ನೀವು ಚೆನ್ನಾಗಿ ದಿನ ಬೆಳಗ್ಗೆ ಎದ್ರೆ ನೋಡ್ಕೋಬೇಕು. ಯಾವುದೇ ಇರಲಿ ನೋಡ್ಕೋಬೇಕು. ಮೇಡಮ್ ಹೇಳ್ತಾ ಇದ್ರು ಟ್ರೈ ಮಾಡಿದ್ದೀವಿ ಸರ್. ಟ್ರೈ ಅನ್ನೋ ಶಬ್ದನ ನಿಮ್ಮ ಡಿಕ್ಷನರಿಯಿಂದ ತೆಗೆದಾಕ್ರಿ. ಒಬ್ಬ ಝೆನ್ ಮಾಸ್ಟರ್ ಹತ್ರ ಹೋದಾಗ ಏನು ಮಾಡೋದ ಅಂತಂದ್ರೆ ಎಲ್ಲ ಕೇಳ್ದ, ಬಂದಿರೋರು ಕೇಳಿದ್ಮೇಲೆ ಅವ್ರು ಏನು ಹೇಳಿದ್ರು, ನಾನು ಟ್ರೈ ಮಾಡ್ತೀನಿ ಸರ್ ಅಂತಂದ. ಅವ್ರು ಏನು ಮಾಡಿದ್ರು ಅಂದರೆ ಏನಿಲ್ಲ, ಈ ರೀತಿ ಕರ್ಚೀಫ್ ತಗೊಂಡು ಕೆಳಗೆ ಹಾಕಿದ್ರು. ಟ್ರೈ ಟು ಪಿಕ್ ಇಟ್ ಅಪ್ ಅಂತಂದ್ರು. ಏನಂತ ಹೇಳಿದ್ರು? ಟ್ರೈ ಟು ಪಿಕ್ ಇಟ್ ಅಪ್. ಆತ ಏನು ಮಾಡಿದೆ, ಹಿಂಗೆ ಕರ್ಚೀಫ್ ತಗೋದು ಕೊಟ್ಟ, ಮತ್ತೆ ಹಾಕಿ ಟ್ರೈ ಟು ಪಿಕ್ ಇಟ್ ಅಪ್ ಅಂದ್ರು, ಮತ್ತೆ ಎತ್ತಿ ಕೊಟ್ಟ. 3ನೇ ಸರಿಗೆ ಆತಕ್ಕೆ ಸಿಟ್ಟು ಬಂದ್ಬಿಡ್ತು. ಏನು ಅಂತಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ಟ್ರೈ ಅಂದ್ರೆ ಇಲ್ಲಿವರೆಗೆ ಹೋಗ್ಬೇಕು. ನಾನು ಪಿಕ್ ಇಟ್ ಅಪ್ ಅಂತ ಹೇಳ್ದ, ತೆಗೆದುಕೊಡು ಅಂತ ಹೇಳ್ದ, ಟ್ರೈ ಮಾಡಂತ ಹೇಳ್ದೆ. ಸೊ ಟ್ರೈ ಅಂತಂದ್ರೆ 90% ಆಗೋದಿಲ್ಲ ಅಂತ. 90%. ಸೊ ಟ್ರೈ ಟು ಪಿಕ್ ಇಟ್ ಅಪ್. ಟ್ರೈ ಮಾಡಕ್ ಹೋಗ್ಬೇಡ್ರಿ, ಇಲ್ಲ ಮಾಡ್ರಿ, ಇಲ್ಲ ಬಿಡ್ರಿ. ಸೊ 4 ಯುಗಗಳು. ಸೊ ನೀವು ಯಾವ ಮನಸ್ತತ್ವದಲ್ಲಿದ್ದೀರಿ? ಸೊ ಎಲ್ರಿಗೂ ನಾವು ಧ್ಯಾನಸ್ಥರಾದಾಗ ಸಿಕ್ಕಾಪಟ್ಟೆ ಆಲೋಚನೆಗಳು ಬರ್ತಾವೆ ಇಲ್ಲ? ಎದಕ್ಕೆ ಬರ್ತಾವೆ ಹೇಳ್ರಿ? ಎದಕ್ಕೆ ಆಲೋಚನೆಗಳು ಬರ್ತವೆ? ಸೊ ಇಷ್ಟು ದಿವಸ ನಾವು ಒತ್ತಿಟ್ಟಿರವು ಒಂದಲ್ಲ ಒಂದು ರೀತಿ ನಮ್ಮ ಎಲ್ಲ ಎಮೋಷನಲ್ ಕಲ್ಚರ್, ಭಾವನಾ ಕಲ್ಚರ್ನ ಒತ್ತಿಟ್ಟಿದ್ವಿ. ಅದೇನು ಮಾಡ್ತದೆ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಇದೇ ಆಪರ್ಚುನಿಟಿ ಅವಕ್ಕೆ ಹೊರಗೆ ಹೋಗೋಕ್ಕೆ. ತದೈಕ ಆತ್ಮನಾತ್ಮಾನಂ ಧ್ಯಾನಂ ಅಂದ್ರೆ ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಥಾಟ್ಸ್ ಈಸ್ ಮೆಡಿಟೇಷನ್. ಅನ್ಇಂಟರಪ್ಟೆಡ್ ಅಂದ್ರೆ ತಡೆರಹಿತ ಆಲೋಚನೆಗಳು, ಅದೇ ಧ್ಯಾನ. ನೀವು ಆಲೋಚನೆ ಬಂದ್ಕೊಂಡು ನೀವು ಅನ್ಕೊಂತೀರ, ಅಯ್ಯೋ ನನಗೆ ಧ್ಯಾನ ಆಗಿಲ್ಲ ಅನ್ಕೋಬೇಡ್ರಿ. ಯಾಕಂದ್ರೆ ಧ್ಯಾನ ಮಾಡೋದಲ್ಲ, ನಾವೆಲ್ಲರೂ ಅಂತ ಇರ್ತೀವಿ. ವರ್ಡಿಂಗ್ ಚೇಂಜ್ ಮಾಡಬೇಕು. ಧ್ಯಾನ ಮಾಡ್ತೀವಿ. ಇಲ್ಲ, ಧ್ಯಾನಸ್ಥರ ಆಗ್ಬೇಕು. ಧ್ಯಾನ ಮಾಡೋ ಕ್ರಿಯೆ ಅಲ್ಲ, ಶ್ವಾಸದ ಕಡೆ ಗಮನ ಕೊಡ್ಬೇಕು. ಧ್ಯಾನ ಆಗ್ತತೆ. ಧ್ಯಾನ ಆಗೋ ಕ್ರಿಯೆ, ಮಾಡೋ ಕ್ರಿಯೆ ಅಲ್ಲ. ನಾನು 3 ತಾಸು ಕೂತ್ಕೋಬಹುದು. ಧ್ಯಾನ ಎಷ್ಟಾಗಿರ್ತತೆ? ಕೆಲವು ಕ್ಷಣಗಳು ಮಾತ್ರ ಆಗಿರ್ತದೆ. ಇದು ನೀವೆಲ್ಲರೂ ಚೆನ್ನಾಗಿ ಗುರುತಿಸ್ಕೋಬೇಕು. ಸೊ ಇವನ್ ನೀವು ನೋಡ್ಕೊಳ್ರಿ, ವೇರ್ ಯು ಆರ್, ಯಾವ ಮನಸ್ಥಿತಿಯಲ್ಲಿದ್ದೀರಾ ನೋಡ್ಕೊಳ್ರಿ. ಕಲಿಯುಗದಲ್ಲಿದ್ದೀರಾ, ದ್ವಾಪರದಲ್ಲಿದ್ದೀರಾ, ತ್ರೇತದಲ್ಲಿದ್ದೀರಾ, ಸತ್ಯಯುಗದಲ್ಲಿದ್ದೀರಾ? ನನಗೆ ತಿಳಿಸೋದು ಬೇಕಾಗಿಲ್ಲ, ನಿಮಗೆ ನೀವೇ ನೋಡ್ಕೋಬೇಕು. ಸೊ ಈ ಟ್ರಾವೆಲ್ ಅಂದ್ರೆ ಧ್ಯಾನ ಅಂದ್ರೇನು? ಟ್ರಾವೆಲ್ ಫ್ರಮ್ ಕಲಿಯುಗ ಟು ಸತ್ಯಯುಗ. ಸೊ ಹೆಂಗ್ ಶುರು ಆಗ್ತದೆ ಹೇಳ್ರಿ? ಸೊ ಅದೇ ಪ್ರಕೃತಿ ಇನ್ವೆಸ್ಟ್ಮೆಂಟ್. ಪ್ರಕೃತಿ ನಮ್ಮಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ನಾನು ರಿಟರ್ನ್ ಕೊಡ್ತಾ ಇರೋದು ಹೆಂಗೆ? ಫಸ್ಟ್ ನಾನು ಧ್ಯಾನಸ್ಥಾನ ಆಗ್ತೀನಿ, ನನಗೆ ಅದರ ಪರಿಣಾಮಗಳು. ಸೊ ಧ್ಯಾನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಲಾಭಗಳು ಅಂತ ಯಾರು ಮಾತಾಡೋಕೆ ಹೋಗ್ಬೇಡ್ರಿ, ಪರಿಣಾಮಗಳು ಅಂತ ಮಾತಾಡ್ರಿ. ಯಾಕಂದ್ರೆ ಧ್ಯಾನದಲ್ಲಿ ಲಾಭ ಇಲ್ಲ, ಧ್ಯಾನನೇ ಲಾಭ. ಆದರೆ ಅದ್ರ ಪರಿಣಾಮಗಳು ಭಾಳ ಇರ್ತವೆ. ಸೊ ನನಗೆ ಒಂಚೂರು ಪರಿಣಾಮ ಆಗ್ತಿದ್ದಂಗೆ ನನ್ನ ಪಕ್ಕದಲ್ಲಿ ಯಾರಾದ್ರೂ ನರಳ್ತಾ ಇದ್ರೆ ಇಮಿಡಿಯೇಟ್ ಆಗಿ ನಾನು ಹೋಗಿ ಏನು ಹೇಳ್ತೀನಿ, ಫಸ್ಟ್ ಕುತ್ಕೊಳ್ರಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಇನ್ನೊಂದು ಕೂಡ ನಿಮಗೆ ಸೈಂಟಿಫಿಕ್ ಆಗಿ ನಾನು ತಿಳಿಸ್ತೀನಿ. ರಾಬರ್ಟ್ ಆಡಮ್ಸ್ ಅಂತೇಳಿ ಅದ್ವೈತ ವೇದಾಂತಿ, ಈಗಿಲ್ಲ, ಅವರು ದೇಹದಲ್ಲಿಲ್ಲ. ಒಂದು ಅದ್ಭುತವಾದ ವಿಷಯ ನಿಮಗೆ ನಾನು ತಿಳಿಸ್ತೀನಿ. ಇದನ್ನ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಈಗಲೇ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನನಗೆ ತಲೆನೋವಿತ್ತು, ಜ್ವರ ಇತ್ತು. ಓಕೆ, ರಾತ್ರಿ ಮಲಗಿದಾಗ ಎಲ್ಲೋಯ್ತದು? ರಾತ್ರಿ ಮಲಗಿದಾಗ ನಿಮ್ಮ ಶರೀರಕ್ಕೆ ಜ್ವರ, ತಲೆನೋವೆಲ್ಲ ಕಾಣ್ತತ. ನಿದ್ದೆ ಹತ್ತದಾಗ, ನಿದ್ದೆ ಹತ್ತಿಲ್ಲ ಅಂತಂದ್ರೆ ಕಾಣ್ತತ. ನಿದ್ದೆ ಹತ್ತದ ಕಾಣ್ತತ ಹೇಳ್ರಿ? ಕಾಲು ನೋವು ಇರ್ಬೋದು, ಆರ್ಥ್ರೈಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, TB ಇರ್ಬೋದು, ಏನೆಲ್ಲ ನಾವು ಬೆಳಗ್ಗೆ ನರಳ್ತಾ ಇರ್ತೀವಿ, ರಾತ್ರಿ ಕಾಣ್ತತ. ಮತ್ತೆ ಎಲ್ಲೋಯ್ತು ಆ ನೋವು? ಎಲ್ಲೋದ್ವು ಹೇಳ್ರಿ? ಎಲ್ಲೋದು ನೋವು?
ಪ್ರಾಕ್ಟಿಕಲ್. ನೀವು ದಿನ ಮಲಗ್ತೀರಾ ಇಲ್ಲ? ಸೊ ಮಲಗಿದ ಮೇಲೆ ನಿಮಗೇನು ಕಾಣ್ತಾ ಇಲ್ಲ, ಎಲ್ಲೋಯ್ತು ಮತ್ತದು? ಕಣ್ಣು ತೆಗೆದುಕೊಳ್ಳೆ, ಯಾಕೆ ಕಾಣ್ತಾ ಇತ್ತು ನಿಮಗೆ? ಕಣ್ಣು ತೆಗೆದುಕೊಳ್ಳೆ, ನನ್ನಲ್ಲಿ ಏನು ಎಚ್ಚರ ಆಗ್ತೈತೆ, ಯಾವುದನ್ನು ಎಚ್ಚರ ಪಡಿಸ್ತಾ ಐತೆ ಹೇಳ್ರಿ? ಕಣ್ಣು ತೆಗೆದುಕೊಳ್ಳೋ, ಮತ್ತೆ ಬೆಳಗ್ಗೆ ನಮಗೆ ಜ್ವರ, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್, ಅದು ಇದು. ರಾತ್ರಿ ಓಕೆ, ಈಗ ನಾವು ಧ್ಯಾನಿಗಳು ಮಾತ್ರೆಗಳನ್ನ ಸೇವನೆ ಮಾಡಲ್ಲ, ಆದರೂ ಸೇವನೆ ಮಾಡಿ ಮಲಗಿದ್ರು ಕೂಡ ಮಲಗಿದಾಗ ಎಲ್ಲೋಗಿದ್ವು ಆ ರೋಗಗಳು ಹೇಳ್ರಿ ನನಗೆ? ಶರೀರದಲ್ಲಿ ಇಲ್ಲ, ಶರೀರದಲ್ಲಿ ರೋಗ ಇದ್ದಿಲ್ಲ, ಶರೀರದಲ್ಲಿ ಐತಂತ ನಾವು ಗುರುತಿಸ್ಕೊಂತಾನೇ ಇದ್ವಿ. ಆ ಮನಸ್ತತ್ವ ಇತ್ತು. ನಾನು ಮಲಗಿದಾಗ ಆ ಮನಸ್ತತ್ವ ಇರೋದಿಲ್ಲ. ನೀವು ನೋಡ್ರಿ, ಮಲಗಿದಾಗ ನೆಗಡಿಯಾಗಿ ಸುಸ್ತಾಗಿ ಮಲಗಿದಾಗ ನಮಗೆ ಯಾವ ಸುಸ್ತು, ಯಾವ ನೆಗಡಿ ಎಲ್ಲ ಐತೆ. ಸೊ ಇನ್ನ ಹೆಚ್ಚಿನ ಆದ್ಯತೆಯಲ್ಲಿ, ಇನ್ನ ಆಳತೆಯಲ್ಲಿ ಹೋಗೋಣ. ಮಲಗಿದಾಗ ನಿಮ್ಮ ಹೆಸರು ಎಷ್ಟು ಜನಕ್ಕೆ ಗೊತ್ತು? ನಿಮ್ಮ ಮಕ್ಕಳ ಹೆಸರು ಎಷ್ಟು ಜನಕ್ಕೆ ಗೊತ್ತು? ಮಲಗಿದಾಗ ಯಾರಿಗೆ ಜ್ಞಾಪಕ ಇರ್ತತೆ ಹೇಳ್ರಿ? ಇರ್ತತ? ನಿಮ್ಮ ಆಸ್ತಿ, ನಿಮ್ಮ ಒಡವೆ, ನಾನು ಯಾರ್ಯಾರಿಗೆ ರೊಕ್ಕ ಕೊಟ್ಟಿದ್ದೆ, ನನಗೆ ಯಾರು ಪೇಮೆಂಟ್ ಕೊಡಬೇಕಾಗಿತ್ತು, ಮಲಗಿದಾಗ ಎಲ್ಲ ಜ್ಞಾಪಕ ಇದ್ದಾವ? ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಇರೋದು. ಯಾಕಂದ್ರೆ ಸೈನ್ಸ್, ಪತ್ರಿ ಸರ್ ಯಾವಾಗಲೂ ಹೇಳೋದು ಸೈನ್ಸ್, ಬಿಕಮ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್. ಗೊತ್ತಿರ್ತತ ನಿಮಗೆ? ಮತ್ತೆಲ್ಲೋಯ್ತು ಅದು? ಏನಾಗ್ತಾ ಐತೆ ಮಲಗಿದಾಗ? ಏನಾಗ್ತಾ ಐತೆ? ಮಲ್ಕೊಂಡು ಎದ್ಕೊಳ್ಳೆ ನಮ್ಮಲ್ಲಿ ಒಂದು ಊರ್ಜ ಸ್ಥಿತಿ ಇರ್ತದೆ. ಅದು ಎಲ್ಲಿಂದ ಬಂತು? ನೀವು ಒಂದ್ಸಲ ಯೋಚನೆ ಮಾಡ್ರಿ. ಜ್ವರ ಇತ್ತು, ಮಲಗಿದಾಗ ಅದರ ಜ್ವರ ಐತೆ, ಆದ್ರೆ ಅದ್ರ ಪ್ರಭಾವ ಇಲ್ಲ. ಎಲ್ಲೋಯ್ತು ಅದ್ರ ಪ್ರಭಾವ? ಮತ್ತೆ ಪ್ರಭಾವ ಪಡ್ತಿರೋರು ಯಾರು ಹೇಳ್ರಿ? ಏನ್ ಮೇಡಮ್? ಮನಸ್ಸು ಇರಲ್ಲ, ಮನಸ್ಸು ಇರ್ತದೆ, ಆದ್ರೆ ಮನಸ್ಸು ಸೂಪ್ತಾಗೆ ಹೋಗ್ತದೆ. ಸೂಪ್ತ ಅವಸ್ಥೆ ಅಂದ್ರೆ ಇಟ್ ಟೇಕ್ಸ್ ರೆಸ್ಟ್ ಇನ್ ಹಾರ್ಟ್, ಕೇಂದ್ರಕ್ಕೆ ಹೋಗ್ತದೆ. ಹೃದಯ ಅಂದ್ರೆ ಏನ್ ಹೇಳ್ರಿ? ಹೃದಯ ಪದದ ಅರ್ಥ ಏನ್ ಗೊತ್ತಾ? ಹೃದ್ ಅಂದ್ರೆ ಸೆಂಟರ್, ಎಲ್ಲದಕ್ಕೂ ಮೂಲ, ಸೆಂಟರ್, ಬೇಸ್. ಹೃದಯ ಅಂದ್ರೆ ಇಮಿಡಿಯೇಟ್ ಆಗಿ ಹಾರ್ಟಿಗಂತ ಹೋಗ್ಬೇಡ್ರಿ ಯಾವಾಗ್ಲೂ. ಹೃದ್ ಅಂದ್ರೆ, ಬಟ್ ಹಾರ್ಟ್ ಇಸ್ ದ ಸೆಂಟರ್, ಎಲ್ಲದಕ್ಕೂ ಇದು ಕೇಂದ್ರ ಬಿಂದು. ಹೃದ್ ಅಂದ್ರೆ ಸೆಂಟರ್, ಸಂಸ್ಕೃತದಲ್ಲಿ ಹೃದ್ ಅಂದ್ರೆ ಸೆಂಟರ್. ಸೊ ಅಲ್ಲಿ ಬರ್ತದೆ ಮನಸ್ಸು. ಸೊ ಧ್ಯಾನದಲ್ಲಿ ಏನಾಗ್ತತೆ ಹೇಳ್ರಿ? ಅದೇ ಮನಸ್ಸು ಕೂಡ ಎಚ್ಚರವಾಗಿ ಏನಾಗ್ತತೆ? ಕೇಂದ್ರಕ್ಕೆ ಹೋಗ್ತದೆ. ಕೇಂದ್ರಕ್ಕೆ ಹೋಗಿ ಅದು ಕೂಡ ರೆಸ್ಟ್ ತಗೊಂತತೆ. ಯಾವ ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ. ಸೊ ಇನ್ನು ನಿಮಗೆ ಶ್ವಾಸದ ಬಗ್ಗೆ ಎಷ್ಟು ಜನಕ್ಕೆ ಏನು ಗೊತ್ತು ಹೇಳ್ರಿ? ಶ್ವಾಸದ ಬಗ್ಗೆ ಎಷ್ಟು ಗೊತ್ತು? ಫಾರ್ ಎಕ್ಸಾಂಪಲ್, ತಲೆಯಲ್ಲಿ ಉಸಿರಾಡ್ತಾ ಇದ್ದೀರಾ? ಉಸಿರಾಟ ನಡೀತಾ ಇತ್ತಾ ತಲೆಯಲ್ಲಿ? ಹೃದಯದಲ್ಲಿ ಉಸಿರಾಟ ನಡೀತಾ ಇತ್ತಾ? ಹೇಳಿ ಮೇಡಮ್, ನಡೀತಾ ಇತ್ತಲ್ಲ? ಕನ್ಫ್ಯೂಷನ್ ಬೇಡ, ನಾನು ಪ್ರಾಕ್ಟಿಕಲ್ ನಿಮಗೆ ನಿಮ್ಮಲ್ಲಿ ಆಗ್ತಾ ಇರೋದನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಇನ್ನ ಆಳತೆಯಲ್ಲಿ ಧ್ಯಾನಸ್ಥರ ಆಗ್ಬೇಕು. ಯಾವ ಮನಸ್ಸು ಎಚ್ಚರ ಇದ್ದಾಗ ಯಾವ ಮನಸ್ಸು ವರ್ಕ್ ಆಗ್ತಾ ಇತ್ತು ನೀವು ನೋಡ್ರಿ. ಈ 4 ಯುಗದಲ್ಲಿರೋ ಮನಸ್ಸು ಯಾವ್ದು ವರ್ಕ್ ಆಗ್ತಾ ಇತ್ತು ನೋಡ್ರಿ ನೀವು. ಉಸಿರಾಟ ನಡೀತಾ ಇತ್ತಲ್ಲ, ಅದು ತಲೆನಾಗ ನಡೀತತ, ಕೈಯಲ್ಲಿ ನಡೀತತ. ಅಂದ್ರೆ ಕೈ ನಡಿಬೇಕಂದ್ರೆ ಉಸಿರಾಟ ನಡಿಬೇಕು. ಉಸಿರಾಟ ಯಾವ್ದಕ್ಕನ್ನ ಅಂಟ್ಕೊಂಡತ? ಯಾವ್ದಕ್ಕಾದ್ರೂ ಅಂಟ್ಕೊಂಡತ್ತ ಉಸಿರಾಟ? ಸೊ ನಾವು ಯಾವ್ದಕ್ಕೂ ಅಂಟ್ಕೋಬಾರ್ದಂದ್ರೆ ಏನ್ ಮಾಡ್ಬೇಕು? ಉಸಿರಾಟ ನಡಿಬೇಕು. ಉಸಿರಾಟ ತಲೆಗೆ ಅಂಟ್ಕೊಂಡತ್ತ, ಕೈಗೆ ಅಂಟ್ಕೊಂಡತ್ತ, ಲಿವರಿಗೆ ಅಂಟ್ಕೊಂಡತ್ತ, ಹಾರ್ಟಿಗೆ ಅಂಟ್ಕೊಂಡತ್ತ, ಕಿಡ್ನಿಗೆ ಅಂಟ್ಕೊಂಡತ್ತ, ಯಾವ್ದಕ್ಕೆ ಅಂಟ್ಕೊಂಡತ್ತ ಹೇಳ್ರಿ? ಆದ್ರೆ ಅದು ನಡೀತಾ ಇಲ್ಲ ಅಂದ್ರೆ ನೀವು ಯಾವ ಕೆಲಸ ಮಾಡಲ್ಲ. ಸೊ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಸೊ ನಾವು ಕೂಡ ಯಾವುದಕ್ಕೂ ಅಂಟ್ಕೋಬಾರ್ದು ಅನ್ನೋದು ಸೂಚನೆ ಕೊಡೋದು ಯಾವುದು? ಉಸಿರಾಟ. ರೋಗಗಳು ಇರ್ತವೆ. ಕಣ್ಣು ಮುಚ್ಚಿದಾಗ ಇಲ್ಲ, ನಿದ್ದೆಗೆ ಹೋದಾಗ ಅದೇ ರೋಗ ಇಲ್ಲ, ಕಣ್ಣು ತೆಗೆದಾಗ ಮತ್ತೆ ರೋಗ ಕಾಣ್ತತೆ. ಸೊ ಅವಾಗ ಯಾವ ಮನಸ್ಸು ವರ್ಕ್ ಮಾಡ್ತೈತೆ ಅಂದ್ರೆ ಯಾವ್ದು ನಿಜ ಹೇಳ್ರಿ? ಕಣ್ಣು ಮುಚ್ಚಿದಾಗ ಇಲ್ಲದೆ ಇರೋದು ನಿಜನಾ? ಕಣ್ಣು ತೆಗೆದಾಗ ಇರೋದು ನಿಜನಾ? ಎರಡೂ ನಿಜ. ಕಣ್ಣು ತೆಗೆದಾಗ ನಾನು ನೋವು ಅನುಭವಿಸ್ತಾ ಇದ್ದೀನಿ, ಕಣ್ಣು ಮುಚ್ಚಿದಾಗ ಅದೇ ನೋವು ಇಲ್ಲ. ಮತ್ತೆ ಏನಾಯ್ತು? ಎಲ್ಲೋಯ್ತು ಅಂದ್ರೆ ನನ್ನ ಪ್ರಜ್ಞೆ ಎಲ್ಲೋಯ್ತು? ವೇರ್ ಇಸ್ ಮೈ ಕಾನ್ಶಿಯಸ್ನೆಸ್? ವಾಟ್ ಈಸ್ ಮೈ ಕಾನ್ಶಿಯಸ್ ಎಫರ್ಟ್? ಮನಸ್ಸು ಇರ್ತತೆ, ಪ್ರಜ್ಞೆ ಎಲ್ಲೋಯ್ತು?
ಮನಸ್ಸಲ್ಲಿ ಪ್ರಜ್ಞೆ ಬರೀ ನೋವು ನೋಡ್ತಾ ಇತ್ತು ಅಂದ್ರೆ ನಮಗೆ ನೋವು ಕಾಣಿಸ್ತದೆ. ಅರ್ಥ ಮಾಡ್ಕೊಳ್ರಿ, ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಇಲ್ಲಾಂತಂದ್ರೆ ಸುಮ್ಮನೆ ನಾನು ಕೂತ್ಕೊಂಡೆ ಎದ್ದೆ. ಸೊ ಯು ಶುಡ್ ಮೇಕ್ 24 hours ಆಸ್ ಮೆಡಿಟೇಷನ್. ಬರೀ ನಾನು 3 ತಾಸು ಕೂತ್ಕೊಂಡೆ. ಈಗ ಆಸ್ಟ್ರಲ್ ಟ್ರಾವೆಲ್ಲು ಅವೆಲ್ಲ ಇದ್ದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆಸ್ಟ್ರಲ್ ವರ್ಲ್ಡ್ಸ್ ಇದ್ದಾವೆ, ಸೂಕ್ಷ್ಮ ಲೋಕಗಳು ಇದ್ದಾವೆ. ಆದರೆ ನಾವೀಗ ಸದ್ಯಕ್ಕೆ ಎಲ್ಲಿದ್ದೀವಿ? ಪೃಥ್ವಿ ಮೇಲೆ ಇದ್ದೀವಿ. ಸೊ ನಾವು ಏನು ಮಾಡಬೇಕು? ಇದನ್ನು ಚೆನ್ನಾಗಿ ಅನುಭವಿಸ್ಬೇಕು. ಸೊ ಪೃಥ್ವಿನ ಚೆನ್ನಾಗಿ, ಪೃಥ್ವಿ ತತ್ವನ ಚೆನ್ನಾಗಿ ನಾವು ಅನುಭವಿಸ್ಬೇಕು. ಸೊ ಒಬ್ಬರು ರಾಜನ್ಗೆ ಒಬ್ಬ ಋಷಿ ಬಂದು ಆಸ್ಟ್ರಲ್ ವರ್ಲ್ಡ್, ಅದು ಆ ಲೋಕ ಈ ಲೋಕ ಎಲ್ಲ ಹೇಳಿದ್ರಂತೆ. ಅವಾಗ ರಾಜ ಏನು ಹೇಳ್ದ? ನೀ ನನಗೆ ಸಾಲ ಕೊಟ್ಬಿಡಪ್ಪ, ನಿನಗೆ ಆ ಲೋಕ ಸತ್ಯ ಅಂತೆಲ್ಲ ನಾನು ವಾಪಸ್ ಕೊಡ್ತೀನಿ ಅಂತ. ಸೊ ಯಾರು ದಯಮಾಡಿ ಈ ಆಸ್ಟ್ರಲ್ ಪ್ರೊಜೆಕ್ಷನ್ಸು, ಆ ಎನರ್ಜಿ ಕನೆಕ್ಟ್ ಆದ್ರಿ, ಈ ಎನರ್ಜಿ ಬಂತು, ಪಿರಮಿಡ್ ಭಾಳ ಎನರ್ಜೆಟಿಕ್ ಐತೆ, ಇವು ಬೇಡ. ನೀವು ಎನರ್ಜೆಟಿಕ್ ಆಗಿ ಇದ್ರೆ ಅವೆಲ್ಲ ಎನರ್ಜೆಟಿಕ್ ಆಗಿ ಕಾಣ್ತವೆ. ನಿಮ್ಮಲ್ಲಿ ಎನರ್ಜಿ ಇಲ್ಲ ಅಂದ್ರೆ ಅವೆಲ್ಲ ಎನರ್ಜಿ ಕಾಣ್ತವೆ. ನನ್ನಲ್ಲಿ ಉಸಿರಾಟ ಇದ್ರೇನೆ ಅಲ್ಲ. ಒಬ್ಬ ಶಿಷ್ಯ ಏನ್ ಮಾಡ್ತಾನೆ, ಎಲ್ಲಾ ರೀತಿ ತಂತ್ರ ಸಾಧನೆ, ಯೋಗ ಸಾಧನೆ, ಆಮೇಲೆ ಹಠಯೋಗ, ಭಜನೆ, ಮಂತ್ರ ಜಪ, ಲಕ್ಷಾಂತರ ಜಪ ಎಲ್ಲನೂ ಮಾಡ್ತಾನೆ, ಆದ್ರೆ ತೃಪ್ತಿ ಇಲ್ಲ. ಕೊನೆಗೆ ಎಲ್ಲರೂ ಸೇರಿ ನೀನು ಆ ಗುರು ಹತ್ರ ಹೋಗ್ಬಿಡಪ್ಪ, ನಿನಗೆ ಸಿಗ್ತತೆ ಅಂತ ಹೇಳ್ತಾರೆ. ಸೊ ಗುರು ಹತ್ರ ಹೋದಾಗ ಆ ಗುರು ಒಂದು ಷರತ್ತು ಹಾಕ್ತಾನೆ. ಆತ ಏನು ಹೇಳ್ತಾನೆ, ಗುರು ಷರತ್ತು ಹಾಕೋಕೆ ಮುಂಚೆ ಅಯ್ಯೋ ನಾನು ಎಷ್ಟೆಷ್ಟೊಂದು ಮಾಡಿ ಮುಗಿಸ್ಬಿಟ್ಟಿನಿ, ಹಠಯೋಗದಾಗೆ 1 ಲಕ್ಷ ಮಂತ್ರ ಜಪ ಮಾಡೀನಿ, ಅದು ಮಾಡೀನಿ, ಶೀರ್ಷಾಸನದಲ್ಲಿದ್ದೆ, ಅದಿದ್ದೆ ಇದಿದ್ದೆ, ನೀನು ಎಂಥದ್ದು ಕೊಡ್ತೀವಿ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರ್ ಏನು ಹೇಳ್ತಾನೆ ಗುರು, ನಾನೀಗ ಒಂದು ಕ್ರಿಯೆ ಮಾಡ್ತೀನಿ, ನೀನು ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿ ತೆಗಿಬಾರ್ದು. ಸೊ ಗುರು ಏನು ಮಾಡ್ತಾನೆ ಅಂತಂದ್ರೆ, ಆಮೇಲೆ ಆತ ಏನು ಹೇಳ್ತಾನೆ ಅಂದರೆ, ಶಿಷ್ಯ ಇದು ನಂದು ಲಾಸ್ಟು ಪ್ರಯಾಸ, ಆಮೇಲೆ ಇದರ ನನಗೆ ಸಿಗ್ಲಿಲ್ಲ ಅಂತಂದ್ರೆ, ಆ ತೃಪ್ತಿ ನನಗೆ ಸಿಗ್ಲಿಲ್ಲ ಅಂತಂದ್ರೆ ನಾನಿನ್ನ ಮತ್ತೆ ಈ ಕಡೆ ತಿರುಗದೇ ಇಲ್ಲ, ನನಗೆ ಈ ಅಧ್ಯಾತ್ಮ ಬೇಡ, ಏನು ಬೇಡ, ಎಲ್ಲ ಬೇಡ. ಸೊ ಅವಾಗ ಏನಾಯ್ತು, ಗುರು ಏನು ಟಾಸ್ಕ್ ಏನು ಹೇಳ್ತಾನೆ, ಗುರು ಏನು ಮಾಡ್ತಾನಂದ್ರೆ, ಹಗ್ಗ, ಬಾವಿ, ಬಕೆಟ್ಗೆ ಕೆಳಗಡೆ ಇರಲ್ಲ, ತಳ ಇರಲ್ಲ. ಸೊ ಆ ಬಕೆಟ್ನ ನೀರಿನಲ್ಲಿ ಹಾಕ್ತಾನೆ, ಎಳಿತಾನೆ. ಈತಗೆ ಒಂಥರ ಅನಿಸ್ತಿರ್ತದೆ, ಆದರೆ ಷರತ್ತೇನು ಬಾಯಿ ತೆಗೆದಿಲ್ಲ. ಬಾಯಿ ತೆಗೆದ್ರೆ ಔಟ್, ಇನ್ನು ನೀನು ಹೋಗ್ಬಿಡು, ಬರಬೇಡ. 3ನೇ ಸರಿಗೆ ಈತ ತಡ್ಕೊಳಕ್ಕಾಗೋದಿಲ್ಲ ಅಂದ ಕೂಡಲೇ ಅವಾಗ ಏನಾಯ್ತು, ತೆಗೆದು ಏನು ಸ್ವಾಮಿ ಏನು ಮಾಡ್ತಿದ್ದೀನಿ ಅಂದರೆ, ಆಯ್ತು ನಾನು ನೀನು ಮಾತಾಡ್ಬೇಡ, ನಿನ್ ಮುಗೀತು, ನಡಿ ವಾಪಸ್ ನಡಿ ಅಂತ ಹೇಳ್ಬಿಡ್ತಾನೆ. ವಾಪಸ್ ನಡಿ ಅಂತ ಹೇಳ್ಬಿಡ್ತಾನೆ. ನೀನು ನನಗೇನು ಹೇಳ್ಬೇಡ, ನಾನು ನಿನಗೇನು ಹೇಳಿದ್ದೆ, ಬಾಯಿ ತೆಗಿಬಾರ್ದು. ನೀನೇನು ಮಾಡಿದಿ, ತೆಗೆದೆ, ವಾಪಸ್ ನಡಿ, ಅದು ಇದು ಲಾಸ್ಟ್ ಅನ್ಕೊಂಡೆಲ್ಲ ಮುಗೀತು, ವಾಪಸ್ ನಡಿ ಅಂತೇಳಿ. ಸೊ ಆತ ಹೋಗ್ತಾನೆ, ಆಮೇಲೆ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ, ಆತಂಕ ಶುರು ಆಗ್ತದೆ. ರಾತ್ರಿ ಎಲ್ಲ, ಬೆಳಗ್ಗೆ ಇನ್ನು ಮಠದ ಅಂದ್ರೆ ಗುರು ತಮ್ಮ ಆಶ್ರಮದ ದ್ವಾರ ತೆಗೆದಿರೋದ್ರ ಅಷ್ಟಕ್ಕೂ ಮುಂಚೆ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ಸ್ವಾಮಿ ನನ್ನಿಂದ ತಪ್ಪಾಯ್ತು, ನೀವು ಹೇಳ್ಕೊಡ್ರಿ. ಅವಾಗ ಏನು ಹೇಳ್ತಾನೆ ಗುರು, ಶಕ್ತಿ ಗ್ರಹಿಸೋದು ಒಂದೇ ಅಲ್ಲ, ಅದು ಎಲ್ಲಿ ಸೋರ್ತಾ ಇತ್ತು ನೋಡ್ಕೊಳ್ರಿ, ಎಲ್ಲಿ ಸೋರ್ತಾ ಇತ್ತು. ಸೋರಿ ಏನಾಗ್ತೈತೆ, ಇವಾಗ ಈ ಮರ ಎಷ್ಟು ಚೆನ್ನಾಗಿ ಎಲ್ಲಿ ಬಿಟ್ಟತ್ತೆ, ಈ ಮರದಲ್ಲಿ ಪೋಷಣೆ ಸರಿಗಿಲ್ಲ, ಶಕ್ತಿ ಸರಿ ಇಲ್ಲ ಅಂದ್ರೆ ಎಲ್ಲಿ ಹೊರಗೆ ಬರ್ತಿತ್ತ ಅಂದ್ರೆ, ಒಳಗಡೆ ನನ್ನ ಊರ್ಜ ಸ್ಥಿತಿ ಸರಿಗಿಲ್ಲ ಅಂತಂದ್ರೆ, ನನ್ನ ಊರ್ಜ ಸ್ಥಿತಿ ಹೆಚ್ಚಾಗೋದು ಕೂಡ ಆಲೋಚನೆ ಮಾಡಿ ಕೊಡ್ರಿ. ಸುಮ್ಮನೆ ಎಲ್ಲರಿಗೂ ಟೈಮ್ ಕೊಟ್ಕೊಂತ ಹೋಗ್ಬೇಡ್ರಿ, ಎಲ್ಲರಿಗೂ ಟೈಮ್ ಕೊಡ್ಬೇಡ್ರಿ. ನಿಮಗೆ ಟೈಮ್ ಆಯ್ತಾ, ಬೆಳಗ್ಗೆ ಇದ್ರ ಒಂಚೂರು ಯೋಗ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ರಿ. ಅದಾಯ್ತಾ, ನಿಮ್ಮ ಬಿಸ್ನೆಸ್ ಆಯ್ತಾ, ಬುಕ್ ಕೊಡ್ರಿ ಟೈಮು. ಬೇರೆ ಯಾವುದಕ್ಕೂ ಕೊಡಕ್ಕೆ ಹೋಗ್ಬೇಡ್ರಿ. ಗೋ ಟು ಲೈಬ್ರರಿ, ಓದ್ರಿ. ಬೇರೆ ಯಾರಿಗೂ ಟೈಮ್ ಕೊಡಕ್ಕೆ ಹೋಗ್ಬೇಡ್ರಿ. ಪಕ್ಕದ ಮನೆಯವ್ರಿಗೆ ಕೇಳ್ಬೇಡ್ರಿ, ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ನನಗೆ ಬೇಡ. ನನ್ನ ಎದುರಿಗಾಯ್ತಾ ನಾನು ಸಹಾಯ ಮಾಡ್ತೀನಿ, ಅಲ್ಲಿ ಎಲ್ಲೋ ಆಗಿರೋ ಘಟನೆ ನಾನು ಏನು ಮಾಡಲಿ. ಇಲ್ಲ ಧ್ಯಾನದ ಬಗ್ಗೆ ಯಾರಿಗಾದ್ರೂ ಅದನ್ನ ಶಿಕ್ಷಣ ಕೊಡ್ಬೇಕಿತ್ತ, ಹೋಗ್ರಿ, ಒಬ್ರಿಗೆ ಹೇಳ್ರಿ. ದಿನ ಒಬ್ರಿಗೆ ಹೇಳ್ಬೇಕಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ದಿನ ಒಬ್ರಿಗೆ ಸಾಕು, 10 ಜನಕ್ಕೆ ಬೇಡ, ಒಬ್ರಿಗೆ ಸಾಕು. ಧ್ಯಾನ ಅಂದ್ರೆ ಇದು ಮಾಡಿದ್ರೆ ಹಿಂಗಾಗ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸೈನ್ಸ್ ಕೊಡ್ತಾ ಇದ್ದೀನಿ ನಾನು, ವಿಜ್ಞಾನ ಇದು. ಯಾಕಂದ್ರೆ
ನಮ್ಮ ಜೀವಕೋಶಗಳು ವರ್ಗಾವಣೆ ಮಾಡ್ತವೆ. ನಾನು ಏನು ನೆಗೆಟಿವ್ ಥಾಟ್ಸ್, ನಾನು ಹೊರಗಡೆ ಎಷ್ಟೆಲ್ಲ ಖುಷಿಯಾಗಿದ್ರು ನನ್ನ ಥಾಟ್ಸ್ ಏನಿರ್ತವೆ ಅದು ಬರೋ ಜೀವಕೋಶಗಳಿಗೆ 21 ದಿವಸ ಆದಮೇಲೆ ಈ ಜೀವಕೋಶಗಳು ಚೇಂಜ್ ಆಗ್ತವೆ. ಸೊ ಇಲ್ಲಿ ನನಗೆ ಏನಾದರೂ ರೋಗ ಇತ್ತಂದರೆ ಅದನ್ನು ಕೊಟ್ಟು ನಡೆಸ್ತದೆ. ಸೊ ನಿಮ್ಮ ಥಾಟ್ ಪ್ರೋಸೆಸ್, ಸೊ ಈ ಥಾಟ್ ಪ್ರೋಸೆಸ್ ಎಲ್ಲವೂ ಸರಿಯಾಗಿರಬೇಕು ಅಂತಂದರೆ ಶ್ವಾಸದ ಕಡೆ ಗಮನ ತಗೋಬೇಕು, ಮಹಾತ್ಮರು ತಿಳಿಸಿರೋ ಬುಕ್ಕುಗಳನ್ನ ಓದಬೇಕು, ಮತ್ತು ಹಂಚ್ಕೋಬೇಕು. ಚರ್ಚೆಗೆ ಹೋಗ್ಬೇಡ್ರಿ. ಆಧ್ಯಾತ್ಮಿಕತೆಯಲ್ಲಿ ಚರ್ಚೆಗೆ ದಾರಿನೇ ಇಲ್ಲ, ಜಾಗನೂ ಇಲ್ಲ. ಏನಿದ್ರು ಹಂಚುವಿಕೆ, ಓನ್ಲಿ ಶೇರಿಂಗ್. ಇದೆಲ್ಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ನಿಮಗಿನ್ನು ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಂಟ್ಯೂಷನ್ ಅಷ್ಟು ಈಸಿಯಾಗಿ ಬರೋದಿಲ್ಲ ಮೇಡಮ್, ಯಾರಿಗೂ ಬರೋದಿಲ್ಲ ಮೇಡಮ್. ಅದು ನಿಮ್ಮ ಅಲ್ಲ ಆಲೋಚನೆ. ಆದರೆ ನಾವು ಧ್ಯಾನಸ್ಥರಾಗಿದ್ದಾಗ ಆಲೋಚನೆಗಳು ಇದೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಪ್ರೇರಣೆ ಶುರುವಾಗುತ್ತೆ ಮೇಡಮ್. ಸೊ ಆ ಪ್ರೇರಣೆ ಬೇರೆ ಇರ್ತದೆ. ಸೊ ಆಲೋಚನೆಗೂ ಪ್ರೇರಣೆಗೂ ಭಾಳ ಡಿಫ್ರೆನ್ಸ್. ಎಸ್ ಮ್ಯಾಮ್. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ. ಇಬ್ಬರಿಗೆ ಪ್ರಶ್ನೆ ಇರಲ್ಲ, ಒಬ್ರು ಪೂರ್ತಿ ತಿಳ್ಕೊಂಡವರಿಗೆ ಇನ್ನು ಏನು ತಿಳ್ಕೊಳ್ಳಾರ್ದವ್ರಿಗೆ. ಸೊ ಈಗ ನಾನು ಯಾವ್ದ್ರಲ್ಲಿ ಅನ್ಕೊಂಡೆ ಇಲ್ಲ ಮೇಡಮ್, ಅದು ಕನೆಕ್ಟ್ ಆಗಲ್ಲ. ಅವ್ರು ಮಾಡ್ಕೋಬೇಕು. ಇದು ತಪ್ಪಿಲ್ದಿರ ಕನೆಕ್ಟ್ ಆಗೋದು ಇವೆಲ್ಲದರಿಂದ ಹೊರ ಬಂದ್ಬಿಟ್ರಿ. ಕನೆಕ್ಟ್ ಆಗೋದು ಅದು ಇದು ಎಲ್ಲವೂ ಬೇಡ. ನೋ ಕನೆಕ್ಷನ್. ಓನ್ಲಿ ಕನೆಕ್ಷನ್ ಈಸ್ ಯುವರ್ ಬಾಡಿ, ಯುವರ್ ಮೈಂಡ್ ಆ್ಯಂಡ್ ಯುವರ್ ಸೋಲ್. ಸೊ ನೋ ಕನೆಕ್ಷನ್. ಹಂಗೆ ಕನೆಕ್ಷನ್ ಆಗಬೇಕು ಅಂತಂದರೆ ಟೈಮ್ ಆಯ್ತಂದ್ರೆ ಶಾರ್ಟಲ್ಲಿ ಹೇಳ್ತೀನಿ. ಅಂದರೆ ಮೀರಾ ಮೇಡಮ್ ತಿಳಿಸಿದ್ರೆ ಎಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಸಪ್ತದೇವಿ ಮರ್ಯಾದೆ ಅಂತ ಬರ್ತತೆ, ಹೇಳ್ತೀನಿ ಬೇಕಂದ್ರೆ ನೀವೆಲ್ಲರೂ ರೆಡಿ ಇದ್ರೆ. ಸೊ ಆ್ಯಕ್ಚುಲಿ ನಮಗೆ ಹೆಲ್ತ್ ಬೇಕಾಗಿರೋದು ಆರೋಗ್ಯ, ನೆಮ್ಮದಿ, ಶಾಂತಿ. ಹೌದಾ? ಸೊ ಒಂದು ಕಡೆ ನಾವು ಧ್ಯಾನ ಮಾಡ್ತೀವಿ, ಇನ್ನೊಂದು ಕಡೆ ಹೌ ಟು ಬಿ ಕನೆಕ್ಟೆಡ್ ಟು ಮದರ್ ನೇಚರ್. ಅಂದರೆ ಮದರ್ ನೇಚರ್ ಜೊತೆಗೆ ಕನೆಕ್ಟೆಡ್. ನಾನು ಕನೆಕ್ಟ್ ಆಗೋದು ಅಂತ ಹೇಳಿ 3 ಹೊತ್ತು ಕನೆಕ್ಟೆಡ್ ಆಗಿರಬೇಕು. ಅಂದರೆ ಏನು ಮಾಡಬೇಕು? ಅದಕ್ಕೆ ಪುರಾಣದಲ್ಲಿ ಏನೈತೆ, ಸಪ್ತದೇವಿ ಮರ್ಯಾದೆ. ಸೊ ಆ್ಯಕ್ಚುಲಿ ನೀವು ನನ್ನ ಯೂಟ್ಯೂಬ್ ಲಿಂಕಲ್ಲಿ ಹೋದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಬಂದಿದೆ. ಈಗ ಇಲ್ಲಿ ನಾನು ನಿಮಗೆ ಶಾರ್ಟ್ ಹೇಳ್ತೇನೆ, ಯಾಕಂದರೆ ಅಲ್ಲಿ ನಾನು ಆ್ಯಕ್ಚುಲಿ ಈ ವಿಡಿಯೋ ಒಬ್ಬರು ಗುರು ಪಶುಪತಿ ಅನ್ನೋ ಶಿಷ್ಯ ಮಾಡಿದ್ದು, ಅದು ನನಗೆ ತುಂಬ ಇಷ್ಟ ಆಯಿತು. ಎದಕ್ಕೆ ಅಂತ ಹೇಳ್ತೀನಿ ಅಂದರೆ, ಸಪ್ತದೇವಿ ಮರ್ಯಾದೆ ಅಂದ್ಕೊಂಡು ನಿಮಗೆಲ್ಲ ಏನು ಬಂದ್ಬಿಡ್ತೈತೆ, ಮರ್ಯಾದೆ ಅಂದರೆ ದೇವ್ರಿಗೆ ಪೂಜೆ ಮಾಡೋದು, ದೇವ್ರಿಗೆ ಮರ್ಯಾದೆ ಕೊಡೋದು. ಅದಲ್ಲ, ಇಟ್ಸ್ ಪ್ಯೂರ್ಲಿ ಸೈನ್ಸ್, ವಿಜ್ಞಾನ. ಏನು ಅಂತಂದರೆ ಫಸ್ಟ್ ಭೂದೇವಿ ಮರ್ಯಾದೆ ಬರ್ತದೆ. ಸೊ ಭೂದೇವಿ ಮರ್ಯಾದೆ ಬಂದಾಗ ಅಲ್ಲಿ ಮಾಸ್ಟರ್ ಏನು ತಿಳಿಸ್ತಾರೆ ಅಂದರೆ, ಚಪ್ಪಲಿ ಇಲ್ದಂಗೆ ಓಡಾಡ್ರಿ. ಸೊ ಇದು ಸಾರಿಗೆ ಗೊತ್ತು, ನಮಗೆ ಗೊತ್ತು. ಪತ್ರಿ ಸರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋದಾಗ ನಾವು ಚಪ್ಪಲಿಗಳು ಹಾಕ್ತಾ ಇರಲಿಲ್ಲ. ಸೊ ಇಲ್ಲಿ ಅದ್ಭುತವಾಗೈತೆ. ಪಿರಮಿಡಿಗೆ ಬಂದ್ರೆ ಯಾರ್ಯಾರು ವಾಕ್ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ, ಶೂಸ್ ಎಲ್ಲ ಏನೂ ಹಾಕೋಬೇಡ್ರಿ ಗ್ರೌಂಡಲ್ಲಿ ವಿತೌಟ್ ಚಪ್ಪಲ್ಸ್. ನಿಮಗೆ ಭೂಮಿ ತಾಯಿ ಬಗ್ಗೆ, ಭೂಮಿ ತಾಯಿ ವಿಶೇಷತೆ ಗೊತ್ತಾ? ಸೊ ಅದು ವಿಶೇಷತೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಬಟ್ ಭೂ ಸೂಕ್ತ ಓದ್ರಿ. ಸೊ ಅದ್ರ ಬಗ್ಗೆ ನಾನು 18 ಸೂತ್ರದ ಬಗ್ಗೆ ನನಗೆ ತಿಳಿದಿರೋ, ನಾನು ಸಂಗ್ರಹಣೆ ಮಾಡಿರೋದನ್ನು ಯೂಟ್ಯೂಬ್ ವಿಡಿಯೋಲ್ಲಿ ದಿನ ಝೂಮ್ ಸೆಷನಲ್ಲಿ ತಿಳಿಸಿದ್ದೆ. ಸೊ ಭೂಮಿ ತಾಯಿ ಮರ್ಯಾದೆ ಕೊಡಬೇಕು ಅಂದರೆ ಚಪ್ಪಲಿ ಹಾಕ್ಕೊಳ್ಳಾರ್ದಂಗೆ ಓಡಾಡಬೇಕು. ನೀವು ಅದೆಲ್ಲ ಮಾಡಿ ಧ್ಯಾನಸ್ಥರಾಗ್ರಿ, ನೋಡೋಣ ಹೆಂಗಿರ್ತದೆ ಒಂದು. ಸೊ ಎದಕ್ಕೆ ಅಂದರೆ ಭೂಮಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸ್ಬೇಕು ಅಂತಂದರೆ, ಯು ಶುಡ್ ಲಿವ್ ಇನ್ ಬ್ಯಾಲೆನ್ಸ್. ಹೌದಾ? ಸಮತೋಲನದಲ್ಲಿ ಇರಬೇಕು. ಲೈಫ್ ಅಂದ್ರೆ ಏನು? ಸಮತೋಲನ. ಹೌದಾ ಇಲ್ಲ ಮೇಡಮ್? ಚಳಿ ಆಗಲಿ, ಯೋಚನೆ ಮಾಡಬೇಡಿ, ಕವರ್ ಮಾಡ್ಕೋಬೇಡ್ರಿ. ಓಕೆ? ಯಾಕಂದ್ರೆ ನೀವು ರಿಸ್ಟ್ರಿಕ್ಟ್ ಮಾಡ್ತಿದ್ದೀರ.
ಸೊ ಸಮತೋಲನ. ಲೈಫ್ ಅಂದ್ರೇನು? ಬ್ಯಾಲೆನ್ಸ್. ಸೊ ವಾಟ್ ಈಸ್ ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸ್ ಇಟ್ ಸೆಲ್ಫ್ ಈಸ್ ಲೈಫ್. ಅಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಇದಕ್ಕನ ಮುಂಚೆ ಅಂದರೆ ಟಾರ್ಕಮ್ ಸಾರಿಡನ್ ತಿಳಿಸಿದ್ದ, ಆದರೆ ವೇದದಲ್ಲಿ ಇದಕ್ಕನ ಮುಂಚೆ 10,000 ವರ್ಷನ ಎಷ್ಟು ಸಾವಿರ ವರ್ಷದ ಮುಂಚೆ ನಮಗೆ ಗೊತ್ತಿಲ್ಲ, ಎರಡಿದೆ, ದ ಲಾ ಆಫ್ ರಿಪಲ್ಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್. ಸೊ ಲಾ ಆಫ್ ರಿಪಲ್ಷನ್, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಅರ್ಥ ಏನು? ಸಮತೋಲನ ಅಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಭಗವಂತ, ಸೌರ್ಯಮಂಡಲ ಗೊತ್ತಲ್ಲ ನಿಮಗೆ, ಭೂಮಿ ಎಲ್ಲ 9 ಗ್ರಹಗಳು. ಸೊ ಒಂದೇ ಲೆವೆಲಲ್ಲಿ ಸುತ್ತುತ್ತಾ ಇರ್ತವೆ. ಅಂದರೆ ಸೂರ್ಯನ ಹತ್ರ ಏನಾದರೂ ಗ್ರಹಗಳು ಹೋದರೆ ಏನಾಗ್ತವೆ? ಸುಟ್ಟೋಗ್ತವೆ. ದೂರ ಹೋದರೆ ಕಳ್ಕೊಂಬಿಡ್ತೀವಿ. ಸೂರ್ಯನ ಗ್ರಹಿಕೆಯಿಂದ ಆಚೆ ಹೋಗ್ಬಿಡ್ತೇವೆ. ಸೊ ದೂರ ಹೋಗೋದು ರಿಪಲ್ಷನ್, ಹತ್ರ ಬರೋದು ಅಟ್ರಾಕ್ಷನ್. ಸೊ ಎಷ್ಟು ಹತ್ರ ಬರ್ಬೇಕು ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ನಮಗೆ ಅದು ಗೊತ್ತಿಲ್ಲ. ಯಾರಾದರೂ ಏನಾದರೂ ಹೇಳ್ಬಿಟ್ರೆ ಅದನ್ನ ಪೂರ್ತಿ ಒಳಗೆ ತಗೊಂಡು, ಅದರಿಂದ ಯಾರಾದರೂ ಏನಾದರೂ ಅದು ಬಿಡೋದು ಯೋಚನೆ ಮಾಡಲ್ಲ. ಸಿಂಪಲ್ ಆಗಿ ಹೇಳ್ತಿರೋದು. ಬ್ಯಾಲೆನ್ಸ್ ಬೇಕು ಅಂದರೆ ಪೂರ್ತಿ ಹತ್ರ ಹೋದ್ರೆ, ಸೂರ್ಯ ದೇವರಿಗೆ ಹತ್ರಕ್ಕೆ ಹೋದರೆ ಭೂಮಿ ಸುಟ್ಟು ಹೋಗ್ತದೆ, ಹೌದಾ? ದೂರ ಹೋದರೆ ಸೂರ್ಯನಿಂದ ಕಳ್ಕೊಂಡ್ಬಿಡ್ತೀವಿ. ಸೊ ಬೋತ್ ಆರ್ ಇಂಪಾರ್ಟೆಂಟ್. ಬ್ಯಾಲೆನ್ಸ್, ದೂರನೂ ಹೋಗ್ಬಾರ್ದು, ಹತ್ರನೂ ಇರಬಾರ್ದು. ಅದಕ್ಕೇನೋ ಬುದ್ಧ ಭಗವಾನ್ ಹೇಳಿದ್ರು ಮಧ್ಯಮ ಮಾರ್ಗ. ಸೊ ಇಲ್ಲಿ 10,000 ವರ್ಷದ ಕೆಳಗಡೆ ಲಾ ಆಫ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ನಾವೇನು ಮಾಡ್ತೀವಿ? ಯಾರಾದ್ರೂ ಏನಾದರೂ ಆದರೆ ಪೂರ್ತಿ ಹತ್ರಕ್ಕೆ ತೊಗೊಂಡ್ಬಿಡ್ತೀವಿ, ಸುಟ್ಟು ಹೋಗ್ತೀವಿ. ಇಲ್ಲಾಂದರೆ ಪೂರ್ತಿ ತೆಗೆದಾಕ್ಬಿಡ್ತೀವಿ. ಅವಾಗ ಏನಾಗ್ತೀವಿ? ಪೂರ್ತಿ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಭೂಮಿಯಲ್ಲಿ ಏನು ಶಕ್ತಿ ಐತೆ ನಿಮಗೆ ಗೊತ್ತಾ? ಆ್ಯಕ್ಚುಲಿ ನೀವು ಅಂದರೆ ಒಬ್ಬ ನೆಸಲಿ ಗ್ಲಾಸನ್ ಅಂತೇಳಿ ಒಬ್ಬ ಮಹಾನ್ ಚೇತನ ಅವರು ತಿಳಿಸಿದ್ದು. ಅಂದರೆ ಭೂಮಿ, ನಾವು ಭೂಗರ್ಭಕ್ಕೆ ಇಲ್ಲಿ ಜನನ ಆಗಕ್ಕನ ಮುಂಚೆ ನಮಗಿರೋ ಉಡುಗೊರೆಗಳನ್ನೆಲ್ಲ ನಾವು ಭೂತಾಯಿಗೆ ಅರ್ಪಣೆ ಮಾಡ್ತೀವಂತೆ. ನಮಗೆ ಬೇಕಾಗಿರೋದನ್ನೆಲ್ಲ, ತಾಯಿ ನೀನು ಇದ್ರ ಭದ್ರವಾಗಿ ಕಾಪಾಡು, ನನಗೆ ಬೇಕಾದಾಗ ನನಗೆ ಕೊಡು ಅಂತ. ನಾನು ಭದ್ರವಾಗಿ ಕಾಪಾಡು, ನಿನ್ಗೆ ಬೇಕಾದಾಗ ಕೊಡು ಅಂತ. ಆದರೆ ಭೂಮಿ ತಾಯಿನ ಹತ್ರ ನಾವು ಕನೆಕ್ಟ್ ಕೂಡ ಆಗಲ್ಲ. 3 ಹೊತ್ತು ಚಪ್ಪಲ್ ಹಾಕೊಂಡಿರ್ತೀವಿ. ಒಂದು ಸ್ವಲ್ಪ ದಿನ ಯಾರ್ಯಾರಿಗೆ ಕಾಲು ನೋವಿದ್ದಾವೆ ಎಲ್ಲರೂ 1 ವಾರ ಹಂಗೆ ನಡೆದು ನೋಡ್ರಿ, ಧ್ಯಾನಸ್ಥರಾಗಲಿ ಪಿರಮಿಡ್ನಾಗೆ ಹೋಗಿಲ್ಲ ಅಂತಂದರೆ ಹೇಳಿ, ಇಲ್ಲ ಒಂದು 40 ದಿವಸ ಮಾಡ್ರಿ. ಇಲ್ಲೇ ನಿಮಗೆ ಎಷ್ಟು ಸೌಭಾಗ್ಯ ಅಂದರೆ ಇಲ್ಲೇ ಎದುರಿಗೆ ಐತೆ. ಶೂಸ್ ಹಾಕೊಂಡು ಬಾಟ ಶೂಸು, ಲೋಟೋ ಶೂಸು ಎಲ್ಲ ಬೇಡ. ನಿಮಗೆ ನೀವು ಭಾಳ ಮೋಸ ಹೋಗ್ತಿದ್ದೀರ. ನಾನು ಇದು ಬಂದ ಕೂಡ ಅದಕ್ಕೆ ಅಲ್ಲಿ ಚಪ್ಪಲಿ ಬಿಟ್ಟು ನಾನು ಬರೋಕಾಲೇ ಬಂದೆ. ಯಾಕಂದರೆ ಭೂದೇವಿ ಭೂಗರ್ಭದಲ್ಲಿ ಸೆಂಟ್ರಲ್ ಲೈಬ್ರರಿ, ಅಂದರೆ ಇಡೀ ಪ್ರಕೃತಿಯ ಒಂದು ಕೇಂದ್ರ ಲೈಬ್ರರಿ, ಗ್ರಂಥಾಲಯ ಐತೆ. ಅದನ್ನು ನಾನು ಮುಟ್ಟಬೇಕು ಅಂತಂದರೆ ನಾನು ಅದ್ರ ಜೊತೆ ಇರಬೇಕು. ಭೂತಾಯಿ ನನ್ನ ಕಾಪಾಡೋದಕ್ಕೆ 3 ಹೊತ್ತು ನನ್ನ ಜೊತೆಗಿದ್ದಾಳೆ. ಆದರೆ ನಾವು ಆಕಿನ ಒಳಗೆ ಬಿಟ್ಕೊಂತಾನೆ ಇಲ್ಲ, ಯಾಕಂದ್ರೆ ನಾವು ಧ್ಯಾನಸ್ಥರ ಆಗೋದೇ ಇಲ್ಲ. ಸೊ ಧ್ಯಾನಸ್ಥರ ಆದಾಗ ಫಸ್ಟ್ ನನಗೆ ಆವರಿಸ್ಕೊಳ್ಳೋದೇ ಭೂತಾಯಿ. ಸೊ ಅಲ್ಲಿಂದ ನನಗೆ ಜ್ಞಾನ ಬರೋಕ್ಕೆ ಶುರುವಾಗ್ತದೆ. ಇದು ಮೊದಲನೇದು. ಸೊ ಇದು ಭೂ ಸೂಕ್ತದಲ್ಲಿ ನಿಮಗೆ ಹೆಂಗೆ ಭೂತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದೈತೆ. ಈಗ ಅದಕ್ಕೆ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ಇಲ್ಲ ಯೂಟ್ಯೂಬಲ್ಲಿ ನೋಡ್ರಿ. 2ನೇದು ರಶ್ಮಿ ದೇವಿ ಮರ್ಯಾದೆ. ರಶ್ಮಿ ದೇವಿ ಅಂತಂದ್ರೆ ಏನು ಹೇಳಿ, ಯಾರು ಹೇಳಿ? ಸೂರ್ಯನ ಕಿರಣಗಳು. ಸೊ ರಶ್ಮಿ ದೇವಿ ಮರ್ಯಾದೆಗೆ ಪುರಾಣದಲ್ಲಿ ಏನು ಮಾಡುತ್ತೆ? ಪ್ರತಿ 1 ತಾಸಿಗೆ 2 ನಿಮಿಷ ಸೂರ್ಯ ದೇವರಿಗೆ ನಾವು ಎಕ್ಸ್ಪೋಸ್ ಆಗಬೇಕು. ಎವ್ರಿ ಅವರ್ 2 ಮಿನಿಟ್ಸ್ ಆಗ್ತೀರಾ? ಪ್ರತಿ ತಾಸಿಗೆ 2 ನಿಮಿಷ ನೀವು ಹೊರಗೆ ಬಂದು ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕು. ಯೋಚನೆ ಮಾಡಬೇಡ, ಅಂದ್ರೆ ಈ ಕಡೆ ಹೇಳ್ತದೆ ನನ್ನ ಸ್ಕಿನ್ ಟ್ಯಾನ್ ಆಯಿತು, ಅದಾಯಿತು, ಇದಾಯಿತು, ಕರ್ರಗಾಯ್ತು ನನ್ನ ಸ್ಕಿನ್ನು ಅಂತ ಯಾರು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಪ್ರತಿ ತಾಸಿಗೆ 2 ನಿಮಿಷ. ಆಮೇಲೆ ಸ್ವಪ್ನದೇವಿ ಮರ್ಯಾದ ಅಂದರೆ ಮಲ್ಗೋದು. ಸೊ ಅಲಾರಾಮ್ ಇಟ್ಕೊಂಡು ಎಷ್ಟು ಜನ ಎದ್ದೇಳ್ತಿದ್ದೀರಾ ಬೆಳಗ್ಗೆ ಮೆಡಿಟೇಷನ್ಗಂತ? ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ನಾನು ಎದ್ದೇಳಬೇಕು ಅಂತ ಎಷ್ಟು ಜನ ಎದ್ದೇಳ್ತಿದ್ದೀರಾ ಮೆಡಿಟೇಷನ್ಗಾಗಲಿ ಯಾವುದಕ್ಕನಾಗಲಿ? ಸೊ ದಯಮಾಡಿ ಅಲಾರಾಮ್ ಇಟ್ಕೊಂಡು ಯಾರು ಎದ್ದೇಳಬೇಡ್ರಿ. ಸೊ ಅಲ್ಲಿ ಸ್ವಪ್ನದೇವಿಗೆ ನಾವು ಅಪಮಾನ ಮಾಡ್ತಾ ಇದ್ದೀವಿ. ನಿಮಗೆ 4 ಎದ್ದೇಳಬೇಕಂದ್ರೆ 9 ಮಲಗಬೇಕು. ನೀವು ಧ್ಯಾನಸ್ಥರ ಆಗ್ತಿರೋ ಮಲಗ್ತಿರೋ 9 ಆಗಬೇಕು. ಯಾಕಂದರೆ ದೇರ್ ಈಸ್ ಎ ಮೋಡ್, ಅಂದರೆ
ನಮ್ಮಲ್ಲಿ ಒಂದು ಅವಸ್ಥೆ ಬರ್ತದೆ. ನಾವು ನಿದ್ರೆಗೆ ಹೋದಾಗ, ನಿದ್ರೆದು ಆಲ್ರೆಡಿ ಹೇಳಿದೆ, ನಿದ್ರೆಯಲ್ಲಿ ಹೋದಾಗ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆದರೆ ಒಂದು ಅವಸ್ಥೆ ಬರ್ತದೆ. ಅದು ಯಾವಾಗ 5ರಿಂದ 7 ಇರ್ಬೋದು, 4ರಿಂದ 6 ಇರ್ಬೋದು. ಅವಾಗ ಏನಾಗ್ತದೆ, ನಮ್ಮ ಶರೀರದ ತಾಪಮಾನ ಇಳಿತದೆ. ಇಳಿದಾಗ ಏನಾಗ್ತದೆ, ಕಂಪ್ಲೀಟಾಗಿ ಒಳಗಡೆ ಶುದ್ಧೀಕರಣ ಶುರುವಾಗ್ತದೆ. ಶುದ್ಧೀಕರಣ ಆ್ಯಂಡ್ ಹೀಲಿಂಗ್ ಪ್ರಾಸೆಸ್. ಶರೀರ, ಅದಕ್ಕೆ ಶರೀರ ಅಂದರೆ ಭೂದೇವಿ ಕೊಟ್ಟಿರೋ ಭೂತತ್ವದ ಒಂದು ಗುಣ ಅದು. ನೀವು ಭೂಮಿ ಮೇಲೆ ಏನನ್ನ ಹಾಕ್ರಿ, ಯಾವತ್ತಾದ್ರೂ ಭೂಮಿ ಕೆಟ್ಟೋಗ್ತದ? ಸೊ ನಾವು ಆ ತತ್ವದಿಂದ ಇರೋರು. ಆದರೆ ನಾವು ನಮ್ಮ ಆಲೋಚನೆಗಳು ಎಂಥವು ಇಟ್ಕೊಂಡು ಏನು ಮಾಡೀವಿ, ಕೆಡಿಸಿದ್ದೀವಿ. ಸೊ ಸ್ವಪ್ನದೇವಿ ಮರ್ಯಾದೆ, ಯಾರು ಅಲಾರಾಮ್ ಇಟ್ಕೊಂಡು ಎದ್ದವಳು, ಯಾವಾಗೋ ಒಂದ್ಸರಿ ಓಕೆ, ಶುಡ್ ನೆವರ್ ಡಿಸ್ಟರ್ಬ್ ದ ಸ್ಲೀಪ್. ನಾವೆಲ್ಲ ಮಕ್ಳಿಗೆ ಏನು ಮಾಡ್ತಿರ್ತೀವಿ, ಈಗ ವಯಸ್ಸಾದವರು ಮಕ್ಕಳಿಗೆ ನನಗೆ ವಯಸ್ಸಾಗೈತೆ, ನಾನೇ ಎದ್ದೀನಿ, ನೀನು ಎದ್ದೇಳೋದಿಲ್ಲ. ವಯಸ್ಸಾದ್ಮೇಲೆ ಅವ್ರಿಗೆ ನಿದ್ದೆ ಬೇಕಾಗಿಲ್ಲ. ಮಕ್ಕಳಿಗೆ ಹೋಗಿ ಫೋರ್ಸ್, ಮಕ್ಕಳಿಗೆ ಬೇಕು. ನಾವು ಆ 2 hours ಡಿಸ್ಟರ್ಬ್ ಮಾಡೋದು. ಬೇಕಾದ್ರೆ ನೀವು ಆ 2 hours ಡಿಸ್ಟರ್ಬ್ ಆದಾಗ ಇಡೀ ದಿನ ಡಿಸ್ಟರ್ಬೆನ್ಸ್ ಇರ್ತದೆ. ಯಾಕಂದರೆ ಆ ಪ್ರಾಸೆಸ್, ಆ ಕಾರ್ಯ ಏನು ನಡಿಬೇಕಾಗಿತ್ತು ಅದನ್ನು ನಾವು ಕಟ್ ಮಾಡಿದ್ವಿ. ಸ್ವಪ್ನದೇವಿ ಮರ್ಯಾದೆ, ಅನ್ನಪೂರ್ಣೇಶ್ವರಿ ಮರ್ಯಾದೆ, ಅದನ್ನು ನಿಮಗೆ ತಿಳಿಸೋದು ಬೇಕಾಗಿಲ್ಲ. ಆಹಾರದ ಬಗ್ಗೆ, ಆಹಾರದ ಮಹತ್ವ ಏನು, ಸೊ ಒಂದು ಮಾತ್ರ ತಿಳಿಸ್ತೀನಿ. ಸೊ ಆಹಾರನ ನೀವು ಹೆಂಗೆ ತಗೊತೀರಿ ಹೇಳ್ರಿ? ಇಲ್ಲ ಎಷ್ಟು ರೀತಿ ತಗೊಂತೀರಿ? ಆಹಾರ ನಮಗೆ ಹೆಂಗ್ ಬರ್ತದೆ ಹೇಳ್ರಿ? ಭೂಮಿ ತಾಯಿಂದ ಬೆಳೆ ಬರ್ತದೆ, ಆಹಾರ ಬರಲ್ಲ. ಸೊ ಆಹಾರ ನಮಗೆ ನಮ್ಮ ಪಂಚೇಂದ್ರಿಯದಿಂದ ತಗೊಂತೀವಿ. ನೋಡ್ತಾ ಆಹಾರ, ಸ್ಪರ್ಶದಿಂದನೂ ಆಹಾರನೇ, ಕೇಳ್ತಾ ಆಹಾರ, ಆಮೇಲೆ ಮೂಗಿಂದನೂ ಆಗ್ರಹ, ಅದು ಆಹಾರ, ಬಾಯಿಂದನೂ ಆಹಾರ. ಆದರೆ 80% ಫುಡ್ ಕಮ್ಸ್ ಫ್ರಮ್ ಯುವರ್ ಐಸ್. ನೀವೇನು ನೋಡ್ತಿರೋ ಅದು ನೀವು ಆಗ್ತೀರಿ. ಬಹಿರ್ದೃಷ್ಟಿ ಅಂತರ್ ಸೃಷ್ಟಿ. ನೀವೇನು ನೋಡ್ತಿರೋ ಅದು ನೀವು ಆಗ್ತೀರಿ. ಅದಕ್ಕೆ ಚೆತ್ತ ಸೀರಿಯಲ್ಸ್ ನೋಡಬೇಡ್ರಿ. ಎಷ್ಟು ಜನ ಇದ್ದೀರೋ ನನಗೆ ಗೊತ್ತಿಲ್ಲ. ಚೆತ್ತ ಸೀರಿಯಲ್ಸ್ ನೋಡಬೇಡ್ರಿ. ನೀವೇನು ನೋಡ್ತೀರಾ 80%. ಸೊ ಇನ್ನು 20%ನಾಗೆ ಮಿಕ್ಕಿದ್ದು, ಇನ್ನು 20%ನಾಗೆ ಸ್ಪರ್ಶ, ಬಾಯಿಂದ ತಗೊಳೋದು, ಕಿವಿ ಕೇಳೋದು 20% ಮಾತ್ರ. ಸೊ ಈ 20%ನ ನಾನು ಬಾಯಿಂದ ತಗೊಳ್ಳೋ ಆಹಾರ ಎಷ್ಟು? 5% ಆಗ್ತದೆ. ನಾನು ಚಾಲೆಂಜ್ ಮಾಡ್ತೀನಿ, ಯಾರಾದರೂ ತೆಳ್ಳಗಾಗಬೇಕನ್ನೋರು ಎಷ್ಟು ಯೋಗ ಮಾಡಲಿ, ಎಷ್ಟು ವಾಕಿಂಗ್ ಮಾಡಿರಿ, ತೆಳ್ಳಗಾಗಿ ನನಗೆ ತೋರಿಸಿ. ತೆಳ್ಳಗಾದ್ಮೇಲೆ ಕೂಡ 6 ತಿಂಗಳಿಗೆ ಮತ್ತೆ ದಪ್ಪ ಆಗ್ತಾರೆ. ಎಲ್ಲ ಚಾಲೆಂಜ್ ಮಾಡ್ತೀನಿ. ವೈ? ಯು ಆರ್ ಟೇಕಿಂಗ್ ಫುಡ್ ಫ್ರಮ್ ಯುವರ್ ಐಸ್. ಅದು ನೀನು ಕ್ಲೋಸ್ ಮಾಡಿಲ್ಲ. ನೀವು 3 hours ಕಣ್ಣು ಮುಚ್ಕೊಂಡು ಕೂತ್ಕೊಂಡು, ನೀವು ಧ್ಯಾನಸ್ತ್ರ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 3 hours ಕಣ್ಣು ಮುಚ್ಕೊಂಡು ಕೂತ್ಕೊಳ್ರಿ, ನೀವು ತೆಳ್ಳಗಾಗಲಿದ್ರೆ ನನಗೆ ಹೇಳಿ. ಏನು ಬೇಕು ಅದು ಕೇಳಕ್ಕೆ ಹೋಗ್ಬೇಡ್ರಿ. ಅದು ಆಹಾರ ಆಗ್ತೈತೆ. ಅದು ಒಳಗಡೆ, ನಿನ್ನ ಒಳಗಡೆ ಅದೇ ಬೆಳೀತೈತೆ. ಏನು ಬೇಕು ಅದು ಮುಟ್ಟೋದು ಬೇಡ. ಸೊ ಅನ್ನಪೂರ್ಣೇಶ್ವರಿ ದೇವಿ ಮರ್ಯಾದೆ. ವಾಟ್ ಈಸ್ ಫುಡ್? ಹೈಯೆಸ್ಟ್ ಥಿಂಗ್. ಪತ್ರಿ ಸರ್ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಾರೆ ಇದೆಲ್ಲರಿಗೂ ಗೊತ್ತು. ಪತ್ರಿ ಸರ್ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ನಮಗೆ, ಆಹಾರ ವ್ಯವಹಾರ. ಆಹಾರ ಅಂದ್ರೆ ದಟ್ ವಿಚ್ ಇಸ್ ಇಂಜೆಸ್ಟೆಡ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದ ಯಾವ್ದು ಒಳಗಡೆ ಬರ್ತದೋ ಅದು ಆಹಾರ, ಒಳಗಡೆಯಿಂದ ಯಾವ್ದು ಹೊರಗಡೆ ಹೋಗ್ತದೋ ಅದು ವ್ಯವಹಾರ. ಸೊ ಹೊರಗಡೆಯಿಂದ ಒಳಗೆ ಬರೋದ್ರ ಮೇಲೆ ನಾನು ಒಳಗಡೆಯಿಂದ ಹೊರಗೆ ಹೋಗೋದು ಡಿಪೆಂಡ್ ಆಗಿರ್ತದೆ. ಸೊ ಇದು ಸೊ ಹೆಂಗಿರ್ತೀರಾ? ಕನ್ಫ್ಯೂಸ್ ಆಗ್ತಾಯ್ತಾ? ಯಾವ್ದು ಮಾಡಬೇಕು? ಕನ್ಫ್ಯೂಸ್ ಆಗ್ತೈತೆ ಅನ್ಸ? ಸ್ಪಷ್ಟತೆ ತಗೊಳ್ರಿ. ಸುಮ್ಮನೆ ಎಲ್ಲರೂ ಬಂದು ನನಗೆ ಆಸ್ಟ್ರೋ ಟ್ರಾವೆಲ್ ಆಯಿತು ಸುಮ್ಮನೆ ಕೇಳ್ರಿ. ನಾನು ಪತ್ರಿ ಸರ್ ಜೊತೆಗಿರೋದಕ್ಕೆ ಆಲ್ಮೋಸ್ಟ್ ಇವಾಗ 96 2025 ನನಗೆ ಒಂದ್ಸರಿ ಆಸ್ಟ್ರೋ ಟ್ರಾವೆಲ್ ಆಗಿದೆ. ಆಗಿಲ್ಲ ಅಂತ ನನಗೆ ಬಾಧೆನೂ ಇಲ್ಲ. ಥರ್ಡ್ ಐ ಅಂತೂ ನನಗೆ ಓಪನ್ನೇ ಇಲ್ಲ. ಅಂದ್ರೆ ನಾನು ಅವೆಲ್ಲ ಇಲ್ಲ ಅಂತ ಹೇಳ್ತಾನೆ. ನೀವು ಅವಕ್ಕೆ ತಪನ ಪಡಬೇಡ್ರಿ.
ಅವೇ ಮಹತ್ತರವಾದದ್ದು ಅಂತ ಅನ್ಕೋಬೇಡ್ರಿ. ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ, ಇದನ್ನ ಸುಂದರಮಯ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ದಯಮಾಡಿ ಈ ರೀತಿಯಾಗಿ ಯಾರು ಹೋಗ್ಬೇಡ್ರಿ. ಈ ರೀತಿಯಾಗಿ ಯಾರಾದ್ರೂ ಹೇಳ್ತಾ ಇದ್ರೆ ದಯಮಾಡಿ ಸ್ಟಾಪ್ ಮಾಡ್ಬಿಡ್ರಿ. ಪತ್ರಿ ಸರ್ ಯಾವುದಕ್ಕೆ ಕೃಷಿ ಪಟ್ಟಾರೆ ಅಂದ್ರೆ ಅದು ಇಲ್ಲಿರೋ ಏನು ನಮ್ಮ ಪಂಪಾರೆಡ್ಡಿಗೆ ಸಾರಿಗೆ ನಮಗೆ ಗೊತ್ತು. ಆ ಟೈಮಲ್ಲಿ ನೀವು ಯಾರು ಅಂದರೆ ಅವರು ಒಂದು ಸಿಂಹ ಸ್ವರೂಪನ ನೀವು ನೋಡಿಲ್ಲ. ಸೊ ಇನ್ನು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ರಿ. ಈ ಮರ್ಯಾದೆಗಳನ್ನ ತಪ್ಪದೆ ಮಾಡ್ರಿ. ಸೊ ಇನ್ನು ನಾರಾಯಣಿ ದೇವಿ ಮರ್ಯಾದೆ ಬರ್ತದೆ. ನಾರಾಯಣಿ ದೇವಿ ಅಂದರೆ ನೀರು. ಸೊ ನೀರನ್ನು ದಿನ ಬೆಳಗ್ಗೆ ಸೂರ್ಯನ ಕಿರಣಕ್ಕಿಟ್ಟು ಗ್ಲಾಸ್ ಬಾಟಲಲ್ಲಿ ಅದು ಕುಡೀರಿ. ಇವೆಲ್ಲ ಮಾಡ್ತಾ ಧ್ಯಾನಸ್ಥರಾಗಿ ಇನ್ನೂ ಅದ್ಭುತವಾಗಿ ಧ್ಯಾನ ಘಟಿಸ್ತದೆ. ಧ್ಯಾನ ಘಟಿಸೋದು ಮಾಡೋದು ಮಾತ್ರ ಅಲ್ಲ. ನಾನು 3 ತಾಸು ಕೂತ್ಕೊಂತೀನಿ ಅಂದರೆ ಕೆಲವು ಕ್ಷಣಗಳು ಮಾತ್ರ ಧ್ಯಾನ ಆಗದು. ಸೊ ಇನ್ನು ಏನಾದರೂ ಪ್ರಶ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿಗೆ ನಾನು ಮುಗಿಸ್ತೀನಿ. ಎನಿ ಕ್ವಶನ್ ಯು ಕ್ಯಾನ್ ಆಸ್ಕ್. ಬಟ್ ನನ್ನ 2 ಕೈ ಮುಗಿದು ಕೇಳ್ಕೊಂತಿದ್ದೀನಿ, ಎಲ್ಲನೂ ಆಚರಣೆ ಇರ್ತಾರೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟು, ಫೆಬ್ರವರಿ 9 ದಾವಣಗೆರೆಯಲ್ಲಿ ಅದರ ಅಡ್ರೆಸ್ಸು ಎಲ್ಲ ಕೊಡ್ತೀನಿ. ಅಲ್ಲಿ 1 ದಿನದ ಕಾರ್ಯಾಗಾರ ಇರ್ತದೆ, ಅದ್ಭುತವಾಗಿ ನಡೀತದೆ. ಅಲ್ಲಿ ಡಾಕ್ಟರ್ಸ್ ಕೂಡ ಜೊತೆಗಿರ್ತಾರೆ. ಒಂದು ನಿಮಗೆ ಅಲ್ಲಿ ಸಾಕಷ್ಟು ಇನ್ನೂ ಹೆಚ್ಚಿನ ಒಂದು ಮಾಹಿತಿ 1 ದಿನ ತುಮಕೂರಲ್ಲಿ ಆಗಲೇ ನಡೀತು, ತುಂಬ ಅದ್ಭುತವಾಗಿ ನಡೀತು. ಇದು ಕಾರ್ಯಾಗಾರ, ಬರೀ ಮೆಡಿಟೇಷನ್ ಇಲ್ಲ. ಅದಕ್ಕೆ ನಾವು ಕ್ಯಾಪ್ಷನ್ ಇಟ್ಟಿದ್ದು ಏನಪ್ಪ ಅಂದರೆ ಸ್ಪಿರಿಚುಯಾಲಿಟಿ ಇನ್ ಆಕ್ಷನ್, ಆಚರಣೆಯಲ್ಲಿ ಆಧ್ಯಾತ್ಮಿಕತೆ. ಫೆಬ್ರವರಿ 9 ದಾವಣಗೆರೆ. ಸೊ ನೀವು ಎಲ್ರಿಗೂ ತುಂಬ ಹೃದಯದ ಸ್ವಾಗತ ಕೇಳ್ತೀನಿ. ಸೊ ನಿಮಗೆ ಈಗೇನು ಬಂದಿರೋ ವಿಷಯಗಳು ಇನ್ನೂ ವಿಸ್ತೃತವಾಗಿ ಕೇಳಬೇಕು ಅಂತಿದ್ರೆ ಬೆಳಗ್ಗೆ KDPP ಝೂಮ್ ಸೆಷನ್ ಅಟೆಂಡ್ ಮಾಡಿ. ಅಲ್ಲಿ ಡಾಕ್ಟರ್ಸು ಇರ್ತಾರೆ, ರಿಟೈರ್ಡ್ ಡಿಫೆನ್ಸ್ ಇಂಜಿನಿಯರ್ಸ್ ಇದ್ದಾರೆ, ಪ್ರೊಫೆಸರ್ಸು ಇದ್ದಾರೆ. ತುಂಬ ಅದ್ಭುತವಾಗಿ ನಿಮಗೆ ಎಲ್ಲಾನು ವಿಸ್ತೃತವಾಗಿ ನಿಮಗೆ ಸಿಗ್ತದೆ. ಝೂಮ್ ಅಟೆಂಡ್ ಮಾಡಿರಿ ಆನ್ಲೈನಲ್ಲಿ, ತುಂಬ ಅದ್ಭುತವಾಗಿ. ಈ ನೆಕ್ಸ್ಟ್ ಮಂತಲ್ಲಿ PMC ಜೊತೆನೆ ಒಂದು ಪ್ರಾರಂಭಿಕ ಹಂತ ಅಂದರೆ ಚರತಿ ಆಚರತಿ ಅಂತೇಳಿ. ಸೊ ಇದ್ರದ್ದು ನಿಮಗೆ ತಿಳಿಸಿ ನಾನು ಮುಗಿಸ್ಕೊಡ್ತೀನಿ. ಚರತಿ ಅಂತಂದರೆ ನಿಮಗೇನು ಹೇಳ್ರಿ, ಮಾಮೂಲಾಗಿ ನಿಮ್ಮ ಮೈಂಡಲ್ಲಿ ಏನು ಬರ್ತದೆ? ಚರತಿ ಅಂತಂದರೆ ಗ್ರೇಜಿಂಗ್ ಅಂದರೆ ಮೇಯೋದು. ಹಸು ಮೇಯ್ತಾ ಹೋಗ್ತದೆ. ಓಕೆ, ಅದು ನೆಕ್ಸ್ಟ್ ಏನಾಗಬೇಕು? ಆಚರತಿ ಆಗಬೇಕು. ಆಚರತಿ ಅಂದರೆ ಹಸು ನೀವು ನೋಡಿಲ್ಲ, ಒಂದು ಕಡೆ ಕುಂದಿರ್ತು ಅಂದರೆ ತಿಂದಿದ್ದನ್ನು ಮತ್ತೆ ಎಲ್ಲ ವಾಪಸ್ ತೊಗೊಂಬಂದು ಮತ್ತೆ ನಮಲ್ತದೆ. ಸೊ ನಾವೀಗ ಕೇಳಿದ್ವಿ, ನಾವೇನು ಮಾಡ್ದಂಗೆ ಈಗ ಮತ್ತೆ ತೊಗೊಂಬಂದು ಅದನ್ನು ಮತ್ತೆ ನಾವೇನು ಮಾಡಬೇಕು? ಮೆಲುಕು ಹಾಕ್ಬೇಕು. ಮೆಲುಕು ಹಾಕ್ಬೇಕಂದ್ರೆ ಅದನ್ನು ಆಚರಣೆಯಲ್ಲಿ ತರಬೇಕು. ಸೊ ಆಚರಣೆ ತಂದರೆ ಲಾಭ ಏನು ಅಂತ ಕೇಳಬೇಡ್ರಿ, ಯಾಕಂದ್ರೆ ಆಚರಣೆಗೆ ತರದೇ ದೊಡ್ಡ ಲಾಭ. ಧ್ಯಾನದಿಂದ ಏನು ಎದಕ್ಕೆ ನಾನು ಹಳಬ್ರಿದಾರೆ ಅಂದಿದ್ದಕ್ಕೆ ನಾನು ಹೇಳ್ತಿರೋದು, ಧ್ಯಾನದಿಂದ ಏನು ಲಾಭ ಅಂತ ಕೇಳಬೇಡ್ರಿ, ಧ್ಯಾನ ಪರಿಚಯ ಆಗದೆ ದೊಡ್ಡ ಲಾಭ. ಅದಕ್ಕೆ ಪರಿಣಾಮಗಳು ಸಾಕಷ್ಟು ಇದಾವೆ. ನೀವು ಎಷ್ಟು ಟೈಮ್ ಕೊಡ್ತಾ ಹೋಗ್ತೀರೋ ಅಷ್ಟು ಟೈಮ್ ನಿಮಗೆ ಸಿಗ್ತದೆ. ಸೊ ಎಲ್ರಿಗೂ ನಿಮ್ಮಲ್ಲಿ ಸ್ಥಿತ ಆತ್ಮಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ನನಗಿಷ್ಟು ಸಮಯ ಕೊಟ್ಟು ನೀವೆಲ್ಲ ಆಲಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ಇಷ್ಟು ಹೊತ್ತು ಅದ್ಭುತವಾದ ಒಂದು ಜ್ಞಾನ ಸಂದೇಶ, ಎಲ್ಲ ಆಸ್ಪೆಕ್ಟ್, ಎಲ್ಲ ಆಲ್ರೌಂಡಲ್ಲಿ ಸಾರ್ ನಮಗೆ ಎಲ್ಲ ವಿಷಯವನ್ನು ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಅದು ಅಲ್ಲದೆ ಇವಾಗ ಹೇಳಿದ್ರು ಸಾರು ದಾವಣಗೆರೆಯಲ್ಲಿ ಫೆಬ್ರವರಿ 9 ಅಂತ. ಅದೇ ಥರ ನಾನು ಸಾರ್ದು 2 ಲೈವಲ್ಲಿ ನಾನು ಆ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೆ. ಒಂದ್ಸರಿ ದಾವಣಗೆರೆಗೆ ಹೋಗಿದ್ದೆ, ಆಮೇಲೆ ಮೊನ್ನೆ ತುಮಕೂರ್ಗೆ ಹೋಗಿದ್ವಿ ನಾನು ಮೀರಾ ಮೇಡಮ್ ಅವರು. ಒಂದು ದಿವಸ ವರ್ಕ್ಶಾಪು, ಅದು ಬಹಳ ಅದ್ಭುತವಾಗಿತ್ತು.
ಆದಮೇಲೆ ನಾನು ಮೀರಾ ಮೇಡಮ್ ಒಂದ್ಸರಿ ಕೇಳಿದ್ವಿ ಸಾರ್ಗೆ, ಸರ್ ನಾವು ಬಳ್ಳಾರಿಯಲ್ಲಿ ಮಾಡೋಣ ಅಂದರೆ ಆಯಿತು ಮೇಡಮ್, ಒಂದು ಹುಣ್ಣಿಮೆ ಸರ್ ಇಲ್ಲಿ ಗ್ರೌಂಡ್ ಚೆನ್ನಾಗಿದೆ ಅಂದರೆ ಬರ್ತೀನಿ ಅಂತ ಹೇಳಿದರು. ಆ ಅವಕಾಶ ಇವತ್ತು ನಮ್ಮ ನಗರಾಭಿವೃದ್ಧಿ ಒಂದು 4ನೇ ವಾರ್ಷಿಕೋತ್ಸವಕ್ಕೆ ಅವ್ರದ್ದೊಂದು ಆಗಮನ, ಆ ಒಂದು ವಿಚಾರಗಳೆಲ್ಲ ಬಹಳ ಅವ್ರ ವಿಚಾರ ತಿಳ್ಕೊಬೇಕಂದ್ರೆ ನೋಡ್ರಿ ಇಷ್ಟು ಸಮಯ ಎಲ್ಲ ಸಾಕಾಗಲ್ಲ. ಬಹಳ ಡೀಟೇಲ್ ಆಗಿ ಅವ್ರದ್ದು ಜೂಮಲ್ಲಿ ಕೂಡ ಎಲ್ಲರೂ ಜಾಯಿನ್ ಆಗಿ, ಮೀರಾ ಮೇಡಮ್ ಅವರು ಇನ್ನು ಉಳಿದವರು ಎಲ್ಲರೂ ಆ ಜೂಮಲ್ಲಿ ಭಾಗವಹಿಸಿ ಅವ್ರ ವಿಷಯಗಳನ್ನು ಕೇಳ್ತಾರೆ. ನೀವು ಇನ್ನು ಮುಂದೆ ಅವ್ರದ್ದು ಜೂನ್ ಒಂದು 5 ತಗೊಂಡು ಅದಕ್ಕೆ ಕನೆಕ್ಟ್ ಆಗಿ ಅಲ್ಲಿ ಭಾಗವಹಿಸಿ. ಆಮೇಲೆ ಡೇಟ್ ಹೇಳಿದ್ದಾರೆ ಸರ್, ಫೆಬ್ರವರಿ 9 ಅಂತ. ಅದೇ ಥರ ನಾನು ಬಳ್ಳಾರಿ ಮಾಸ್ಟರ್ಸಲ್ಲಿ ಕೇಳೋದು, ಎಲ್ಲರೂ ನಾವು ಕೂಡ ಒಂದೊಂದು ಕಾರ್ಯ ಮಾಡಬೇಕು. ಒಂದು ತಿಂಗಳಿಗೊಂದು ಮಾಡಿದರೆ ಕೂಡ ನಮಗೆ ಆ ಜ್ಞಾನದ ಎಲ್ಲ ಅರಿವು ಬರ್ತದೆ. ಈ ಒಂದು ಅವಕಾಶ ನಮ್ಗೆ ಇವತ್ತು ಸಾರ್ ಇಲ್ಲಿ ಬಂದು ಅದ್ಭುತವಾಗಿ ಅವ್ರ ಜ್ಞಾನ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಲಿಂಗನಗೌಡ್ ಸರ್ 1 ನಿಮಿಷ ಒಂದು ಆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತಾರೆ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.